ಸಾಮಾನ್ಯ ಸಭೆಗೆ ಬಂದು ನಿಮಗೆ ಸ್ಪಂದನೆ ಸಿಗಲಿಲ್ಲ ಅಂತ ಹೇಳಿದ್ರು, ನಾವು ನಿಮ್ಮೊಟ್ಟಿಗೆ 100ಕ್ಕೆ 100 ಇದ್ದೇವೆ. ಅದಕ್ಕೆ ನಾವು ಯಾವುದೇ ರೀತಿಯಲ್ಲ. ಒಟ್ಟು ನಮ್ಮ ಗ್ರಾಮದಲ್ಲಿ ಒಂದು ರೀತಿಯ ಬದಲಾವಣೆ ಮಾಡಿ ಜನಸಾಮಾನ್ಯರಿಗೆ ಆರೋಗ್ಯ ಇಲಾಖೆ ಸೇವೆ ಮುಂದುವರಿಯುತ್ತದೆ. ಇಲ್ಲ ಪೋಸ್ಟಿಂಗ್ ಇಲ್ಲದೆ ಮತ್ತೆ ಡೆಪ್ಯುಟೇಷನ್ ಕೊಡ್ತಾರೆ. ಕ್ರಿಯೇಟ್ ಮಾಡಲಿಕ್ಕೆ ನಾವು ಇಂಪಾರ್ಟೆಂಟ್ ಪರ್ಸನ್ ನೋಡಬೇಕು. ನಾವು ಪೋಸ್ಟಿಂಗ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೀವಿ. ಈಗ ಮತ್ತೊಂದು ನೀವು ಹೇಳಿದ, ಈಗ ನಾವು ಒಂದು ಮೆಡಿಕಲ್ ಕ್ಯಾಂಪ್ ನೀವು ಮಾಡ್ತೀರಿ. ಈಗ ಫಸ್ಟ್ ಟೈಮ್ ನಮ್ಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ಇಲ್ಲಿಯ ಸ್ಟಾಫ್ಗೆ ಒಂದು ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಅಧ್ಯಕ್ಷರು ಒಂದು ನಮ್ಮ ಕಡೆ ನಮ್ಮ ಸದಸ್ಯರು ಆರೋಗ್ಯದಲ್ಲಿದ್ದರೆ, ಪ್ರಥಮವಾಗಿ ಸದಸ್ಯರು ಆರೋಗ್ಯದಲ್ಲಿದ್ದರೆ ಮತ್ತು ಸಾರ್ವಜನಿಕವಾಗಿ ಆರೋಗ್ಯಕ್ಕೆ ಸದಸ್ಯರನ್ನು ಮತ್ತು ನಮ್ಮ ಸ್ಟಾಫನ್ನು ಮತ್ತು ಅಂಗನವಾಡಿ ಟೀಚರ್ಸ್ಗಳನ್ನು ಮಾಡಿಕೊಂಡು ಈ ಮತ್ತೆ ಇದನ್ನು ಮಾಡಿಸಿದ ನಂತರ ನಾವು ಸಾರ್ವಜನಿಕವಾಗಿ ಮಾಡುವಾಗ ಈ ಕೋಟೆಗಳ ಪಂಚಾಯತಿಗೆ ಮಾಡಿದ್ರೆ ನಮ್ಮ 17 ವಾರ್ಡ್ನಲ್ಲಿ ಪ್ರತ್ಯಕ್ಷವಾದ ಕ್ಯಾಂಪ್ಗಳನ್ನು ಮಾಡಬೇಕು. ಅಷ್ಟಿಗೆ ನಮ್ಮ ಸದಸ್ಯರಿಂದ ಮಾಡಿಸಿ ನಿಮ್ಮಿಂದ ಸಾಧ್ಯ ಇದೆಯಾ? ಈಗ ನಮ್ಮಲ್ಲಿ ಕಲಬೆರಕೆ ತುಂಬಾ ನಾವು ನೋಡುವ ರೀತಿಯಲ್ಲಿ ನೀಟ್ನೆಸ್ ಇದೆಲ್ಲ ಸಮಸ್ಯೆ ಇದೆ ನಮ್ಮ ಗ್ರಾಮದಲ್ಲಿ. ದಿನ ಹೋಟೆಲ್ ಸಣ್ಣ ಸಣ್ಣ ಎಲ್ಲ ರೀತಿಯಲ್ಲಿ ನಮಗೆ ಸರಿ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೂ ಒಂದು ಆದಷ್ಟು ನಮಗೆ ಕಲಬೆರಕೆ ಆದಂತ ತಿಂಡಿ ನಮ್ಮ ಶಾಲೆಯಲ್ಲಿ ಹತ್ತಿರ ಅಂದ್ರೆ 100 CR ಹತ್ತಿರ ಇರುವುದಾದ್ರೆ ಆ ಒಂದು ಇದು ಮಾಡಿ. ಇವಾಗ ಡೆಂಗು ವಿಷಯದಲ್ಲಿ ಇವಾಗ ಎಲ್ಲಾ ವಾರ್ಡ್ ವೈಸ್ ನೀವು ಹೋದ್ರೆ ಗೊತ್ತಾಗ್ತದೆ ಹೇಗೆ. ಈಗ ಇರುವುದೇ ಮಳೆಗಾಲದಲ್ಲಿ ಸೊಳ್ಳೆಯಿಂದ ಡೆಂಗು ಬರುವುದು, ಅದರಲ್ಲಿ ಎಷ್ಟು ಜೀವಗಳು ಹೋಗಿದ್ದು ಉಂಟು. ಅದಕ್ಕೆ ನಿಮ್ಮ ಕಡೆಯಿಂದ ನಮ್ಮ ವಾರ್ಡ್ಗಳಿಗೆ ಸ್ಟಾಫ್ ಅನ್ನು ಕೊಟ್ಟು ನಾವು ಇಡೀ ನಮ್ಮ ವಲಯದಲ್ಲಿ ಸುತ್ತಿದ್ರೆ ಎಲ್ಲಿ ನೀರು ನಿಂತಿದೆ, ಎಲ್ಲಿ ಕಸ ಪ್ಲಾಸ್ಟಿಕ್ ಅನ್ನು ಹಾಕಿ ಅಲ್ಲಿ ಆ ಪ್ಲಾಸ್ಟಿಕ್ ಇದ್ದ ಜಾಗದಲ್ಲಿ ಅಲ್ಲಿ ಸ್ಟಾಕ್ ಆಗಿರ್ತದೆ. ಎಷ್ಟೋ ಸತಿ ನಮ್ಮ ವಾರ್ಡಲ್ಲಿ ಆ ತರದೊಂದು ನೀರು ನಿಂತಿದೆ. ಮಾತಾಡಲಿಕ್ಕೆ ಯಾರು ಮುಂದೆ ಬರುವುದಿಲ್ಲ ಆ ವಿಷಯಗಳು. ವ್ಯವಸ್ಥೆ ಫಸ್ಟಿಗೆ ಅದು ಮಾಡಬೇಕು. ಮತ್ತೆ ಬೇರೆ ವಿಷಯ ನಮ್ಮ ಆರೋಗ್ಯದ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತರು ನಾವು ಮನೆ ಮನೆಗೆ ವಿಸಿಟ್ ಮಾಡಿ ನಿಂತ ಸ್ಥಳದಲ್ಲಿ ಅದರ ವಿಷಯದಲ್ಲಿ ಅವರು ಹೇಳ್ಬೇಕು ಇದು ಯಾವ ರೀತಿ ಆಗಿದೆ, ಅವರನ್ನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಾನು ಇನ್ನೂ ಕೂಡ ಅದನ್ನು ಸ್ಟಾರ್ಟ್ ಮಾಡಿ ಮೊನ್ನೆ ಒಂದು ಮೀಟಿಂಗ್ ಆಯ್ತು ಅಷ್ಟೇ ಹೇಳಿದ್ದೇನೆ. ಆದರೆ ಇನ್ನು ನಾನು ಫೀಲ್ಡಿಗೆ ಇಳಿದು ನೋಡಿದ್ರೆ ಮಾತ್ರ ಈ ವಿಷಯದಲ್ಲಿ ಉಂಟಲ್ಲ, ಈ ಮಳೆಗಾಲದಲ್ಲಿ ಫೀಲ್ಡಿಗೆ ನೀವು ಇಳಿಯಲೇಬೇಕು. ಯಾಕಂದ್ರೆ ಯಾವ ಆಶಾ ಕಾರ್ಯಕರ್ತರು ಹೇಳಿದ್ರು ಕೂಡ ಅದಕ್ಕೆ ಅವರಿಗೊಂದು ಇವರಿಂದ ಏನು ಕೆಲಸ ಆಗಲ್ಲ. ಯಾವ ಮನೆಯವರು ಕೂಡ ಹೇಳುದಿಲ್ಲ, ಯಾವ ಫ್ಲಾಟ್ನವರು ಕೂಡ ಆ ವಿಷಯಕ್ಕೆ ಯಾರು ಮಾಡುದಿಲ್ಲ. ಅದಕ್ಕೆ ನಿಮ್ಮಿಂದ ನಮ್ಮ ಎಲ್ಲ ವಾರ್ಡ್ಗೆ ನೀವು ಬಂದು ಸರ್ವೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಎಲ್ಲಿ ನೀರು ನಿಲ್ತದೆ, ಎಲ್ಲಿ ಪ್ಲಾಸ್ಟಿಕ್ ಹಾಕ್ತಾರೆ, ಎಲ್ಲಿ ಸೊಳ್ಳೆ ಇರ್ತದೆ. ಆ ಮನೆಗೆ ಜ್ವರ ಖಂಡಿತ, ಡೆಂಗು ಅಪಾಯ ಇದೆ ಖಂಡಿತ. ಇದೊಂದು ನೀವು ಫಸ್ಟಿಗೆ ಮಾಡಬೇಕು. ಮಾತಾಡ್ತಾ ಇದ್ದೀವಿ ಈಗ ಅವರು ಕೂಡ ಇದರ ವಿಷಯದಲ್ಲಿ ಇರುವಾಗ ನಮ್ಗೆ NSS ಮಕ್ಕಳು ಮತ್ತೆ ಬೇರೆ ಏನಾದರೂ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ ಅವರನ್ನು ನಾವು ಒಟ್ಟಾಗಿ ಬಂದು ಅಲ್ಲಿ ಸರ್ವೆ ಮಾಡಿ ಯಾವ ರೀತಿ ಲಾಭ ಸರ್ವೆ ಆಗ್ತಾ ಇದೆ ಮತ್ತೆ ಹೇಳಿಬಿಟ್ಟು ನಾವು ನೋಡ್ತೇವೆ. ಮತ್ತೆ ನಾನು ಕೂಡ ಈಗ ಮಾತಾಡಿ
ಇಮಿಡಿಯೇಟ್ಲಿ ಅವರನ್ನು ಕರ್ಕೊಂಡು ಹೋಗ್ತೇವೆ. ಕರ್ಕೊಂಡು ಹೋಗಿ ಅವ್ರ ಹತ್ರ ಡೆತ್ ಕನ್ಫರ್ಮ್ ಮಾಡಿಸ್ತೇವೆ. ಡೆತ್ ಕನ್ಫರ್ಮ್ ಮಾಡಿಸಿ ಆದ್ಮೇಲೆ ಕೆಲವೊಂದು ಸಂದರ್ಭ, ಈಗ ಮೊನ್ನೆ ನಾನು ಕೇಳಿದೆ, ಈಗ ಆ ಲೋಕಲ್ ಡಾಕ್ಟರ್ ಸಿಗ್ನೇಚರ್ ಆಯ್ತು. ಸಪೋಸ್ ಈಗ ಕೆಲವೊಂದು ಟೈಮಲ್ಲಿ ಅಲ್ಲಿ ಆಗುದಿಲ್ಲ, ಮೆಡಿಕಲ್ ಡಾಕ್ಟರ್ ಬೇಕು. ಆ ಸಂದರ್ಭದಲ್ಲಿ ಆ ಡಾಕ್ಟರ್ ಏನಾದ್ರು ಬರೆದು ಕೊಟ್ಟರೆ, ನಾನು ಡೆತ್ ರಿಪೋರ್ಟ್ ಮಾಡಿದ್ದು ಹೌದು, ನಾನು ಡೆತ್ ನೋಡುವಾಗ ಡೆತ್ ಆಗೋದು ಹೌದು, ಹಾಗಿರುವಾಗ ನೀವು ಅದನ್ನು ಸರ್ಟಿಫಿಕೇಟ್ ಮಾಡಿ ಕೊಡಿ ಅಂತ ಅವರು ಲೆಟರ್ ನಿಮಗೆ ಫಾರ್ವರ್ಡ್ ಮಾಡಿ ಲೆಟರ್ ಕೊಡಬೇಕು. ನೀವು ಆ ರೀತಿ ಮಾಡಿ ಕೊಡ್ಬೋದಾ? ಸರಿ ಅಲ್ಲ? ಯಾಕಂದ್ರೆ ಲಾಸ್ಟ್ ಟೈಮ್ ಈಗ ನಮ್ಮ ಪ್ರೈವೇಟ್ ಡಾಕ್ಟರ್ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ನಾನು ಇಲ್ಲಿ ಬೋಂದೇಲಲ್ಲಿ 8 ವರ್ಷ ಕೆಲಸ ಮಾಡಿದೆ. ಅದರ ಮೊದಲು ನಾನು 11 ವರ್ಷ ಟಿಬಿ ಆಸ್ಪತ್ರೆ ಮೂರ್ಶೆಡ್ಡಿಲಿ ವರ್ಕ್ ಮಾಡಿದೆ. ಅಲ್ಲಿ ಅಡ್ಮಿಷನ್ ಇತ್ತು, 100 ಬೆಡೆಡ್ ಹಾಸ್ಪಿಟಲ್. ಅಲ್ಲಿ ಟಿಬಿ ಹಾಸ್ಪಿಟಲಲ್ಲಿ ಟಿಬಿ ಮತ್ತು HIV ಪೇಷಂಟ್ಸ್ ಇತ್ತು. ಸೊ ಆ ಟೈಮಲ್ಲಿ ಡೆತ್ ಆಗ್ತಾ ಇತ್ತು. ಆ ಟೈಮಲ್ಲಿ ನಾವು ಡ್ಯೂಟಿಯಲ್ಲಿ ಇರುವವರು ಯಾರು ಡ್ಯೂಟಿಯಲ್ಲಿದ್ದೇವೆ, ಡೆತ್ ಡಿಕ್ಲೇರ್ ಮಾಡೋದು ನಾವೇ. ಆ ಫಾರ್ಮ್ ಅನ್ನು 4A ಅಲ್ಲಿ ಕೊಡ್ತಾ ಇದ್ದೇವೆ. 4A ಅಡ್ಮಿಷನ್ ಆದರೆ ಮಾತ್ರ, ಅದು ರಾಂಗ್ ಫಾರ್ಮ್ ಅಲ್ಲಿ ಕೊಡ್ತಾ ಇದ್ದಾರೆ. 4A ಅಂದ್ರೆ ಇದು ಯಾರು ನಮಗೆ ಇನ್ಸ್ಟಿಟ್ಯೂಷನ್ ಇಂದ ಬರ್ತದಲ್ಲ ಅವರೇ ಮಾಡ್ತಾರೆ. ಫಾರ್ಮ್ B ಅಲ್ಲಿ ಅದು ಲೋಕಲ್, ಯಾಕಂದ್ರೆ ಮನೆಯಲ್ಲಿ ಡೆತ್ ಆಗ್ತಾರೆ, ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು. ಬಟ್ ನಮ್ಗೆ ಅದು ಈ ಜನ್ಮ ಎಲ್ಲರೂ ತಂದು ಕೊಟ್ಟದ್ದು ನನಗೆ 4A ಫಾರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ಇಲ್ಲಿ ನಮ್ಮಲ್ಲಿ ಹಾಸ್ಪಿಟಲ್ ಬಂದು ಟಿವಿ ಹೋಗಿ ಮಾಡಿ ಪ್ರಕಾಶ್ ಸರ್ ಅದನ್ನೇ ಸಾಕಂತ ಹೇಳಿ 4A ಮನೆಯಲ್ಲಿ ಡೆತ್ ಆದವರಿಗೆ ಅವ್ರಿಗೆ ಹಾಕ್ಲೇಬೇಕಾಗ್ತದೆ ನಮಗೆ 4 ಫಾರ್ಮ್, 4A ಅಥವಾ 4B. ಹಾಗಾಗಿ ನಾವು 4A ಇಶ್ಯೂ ಮಾಡಿ ಕೊಡ್ತಾ ಇದ್ವಿ. 4B ಹಾಕಬೇಕಾದ್ರೆ 4B ಅನ್ನು ಮಾಡ್ತೀವಿ. ಎರಡು ಫಾರ್ಮೆಟ್ ಕೊಡ್ಬೇಕಾದ್ರೆ ಈಗ ಅವ್ರು ಹೇಳ್ತಿದ್ದಾರೆ ಅವರೇ ಬಂದು ಡೆತ್ ನೋಡ್ಬೇಕು ಅಂತ ಇಲ್ಲಿಂದ ಕೊಡಬೇಕು. ಅವ್ರು ಅವ್ರನ್ನ ಪ್ರೊಸೀಜರ್ ಹೇಳ್ತಾರೆ, ಕರೆಕ್ಟ್. ಈಗ ನಮ್ಗೆ ನೀವು ನೋಡಿದ್ರೆ ಮಾತ್ರ ನೀವು ಕೊಡ್ಬೇಕು, ಕರೆಕ್ಟ್. ಈಗ ನಮ್ಗೆ ಈಗ ನಾವು ಲೋಕಲ್ ಡಾಕ್ಟರ್ ಮಾಡೋದ್ರಿಂದ ಬೀರಿಂದ ಕರ್ಕೊಂಡು ಹೋಗ್ತೇವೆ. ಒಂದು ಸೀನಿಯರ್ ತುಂಬಾ ಪ್ರಾಯದವರಿದ್ದದನ್ನು ನಾವು ಕರ್ಕೊಂಡು ಹೋಗಿ ಡೆತ್ ಕನ್ಫರ್ಮ್ ಮಾಡಿಸ್ತೇವೆ. ಅದಾದ್ಮೇಲೆ ಆ ಸಿಗ್ನೇಚರ್ ಇಲ್ಲಿ ವ್ಯಾಲಿಡ್ ಆಗ್ತದೆ ನಮ್ಗೆ. ಅಲ್ಲ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಲೋಕಲ್ ಡಾಕ್ಟರ್ ಆಗಿದ್ರೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಹೇಳುದು, ಒಂದ ಅವರಿಗೆ ನಾವು ಇಲ್ಲಿಂದ ಡೈರೆಕ್ಷನ್ ಕೊಡಬೇಕು. ನೀವೇನಾದ್ರೂ ಡೆತ್ ರಿಪೋರ್ಟ್ ಮಾಡಿದ್ರೆ, ಡೆತ್ ಕನ್ಫರ್ಮ್ ಮಾಡಿದ್ರೆ ಆ ಪಾರ್ಟಿಗೆ ಸರ್ಟಿಫಿಕೇಟ್ ಅನ್ನು ನೀವು ಸಿಗ್ನೇಚರ್ ಹಾಕಿ ಕೊಡಬೇಕು ಅಂತ ನೀವು ಹೇಳಿ. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಮೊನ್ನೆ ಕೂಡ ಪಾರ್ಟಿ ಹೋಗುವಾಗ ಡಾಕ್ಟರ್ ಸಿಗ್ನೇಚರ್ ಹಾಕಿ ಕೇಳಿಲ್ಲ. ಮತ್ತು ನಾನು ಹೋಗಿ ನಮ್ಮ ಈ ಮೇಡಮ್ ಹೇಳಿದ್ದನ್ನು ನಾನು ಅವರಿಗೆ ವಿಷಯ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅವ್ರು ಹೇಳಿದ್ರೆ ಆ ತೊಂದರೆ ಮತ್ತೇನು ಮಾಡೋದು ನಾನು ಹಾಕಿ ಕೊಡ್ತೇನೆ. ಈಗ ನಾವು ಎಲ್ಲದಕ್ಕೆ ಹೋಗ್ತೇವ, ಕೆಲವು ಡೈರೆಕ್ಟ್ ಪಾರ್ಟಿ ಹೋಗ್ತಾರೆ, ಪಬ್ಲಿಕ್ ಹೋಗ್ತಾರೆ. ಆಗ ಅವರಿಗೆ ಈ ವಿಷಯವನ್ನು ಮನದಟ್ಟು ಮಾಡಿ ಕೊಡ್ತೇವೆ. ಮತ್ತೆ ಮನದಟ್ಟು ಮಾಡಿ ಕೊಡುವಾಗ ಒಂದು ನಮ್ಮ ಕೋಟೆಗಾರ ಇರ್ತಾರೆ, ನಮ್ಮ ಕೋಟೆಗಾರ ಸೋಮೇಶ್ವರ ಕೂಡ ಕ್ಲಬ್ ಆಗಿರ್ತದೆ. ಆ ಹತ್ತಿರದ ಡಾಕ್ಟರ್ಗಳಿಗೂ ಕೂಡ ನಾವು ಈ ಮಾಹಿತಿಯನ್ನು ಕೊಟ್ಟರೆ ಮತ್ತೆ ಪಬ್ಲಿಕ್ ಹೋಗುವ ಸಮಸ್ಯೆ ಆಗುತ್ತಿಲ್ಲ. ಕಂಪಲ್ಸರಿ ಗೌರ್ಮೆಂಟ್ ಡಾಕ್ಟರ್ ಬರ್ಲಿಕ್ಕಿಲ್ಲ. ಗೌರ್ಮೆಂಟ್ ಡಾಕ್ಟರ್ ಮನೆಗೆ ಬರುವಾಗಿಲ್ಲ. MBBS ಅಂಡ್ ಅಬೌವ್ ಯಾರು ಕೂಡ ಆಗುತ್ತೆ. ಮತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಇದ್ದಾರಲ್ಲ, ಯಾರಾದ್ರೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವರು ಕೂಡ ಕೊಡ್ತಾರೆ. ಅದು ತೊಂದರೆ. ನೀವು ಯಾಕೆ ಇದ್ರ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಚರ್ಚೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ಮೇನ್ಲಿ ಏನಾಗ್ತದೆ, ಈಗ ನಿಮ್ಮದೇ ಅಣ್ಣ ತಮ್ಮಂದಿರು ಇರ್ಬೋದು. ಈಗ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಡೆತ್ ಆದ್ರು, ನಾಳೆ ಏನಾದ್ರು ಬಂದು ಒಂದು ಅವರ ಅಣ್ಣನ ತಮ್ಮನ ನಿಮಗೆ ಆಗದೇ ಇರುವಂಥದ್ದು, ಇವರು ಕೊಂದಿದ್ದಾರೆ, ಏನೋ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳಿ ಆದರೆ ಅದನ್ನು ಪುನಃ ಯಾವ ಡಾಕ್ಟರ್ ನೋಡಿದ್ರು, ಅದು ಕೋರ್ಟಿಗೆ ಹೋಗ್ತದೆ ನೋಡಿ. ಮತ್ತೆ ಯಾವ ಡಾಕ್ಟರ್ ನೋಡಿದ್ರು, ಆ ಕಂಡೀಷನ್ ಹೇಗಿತ್ತು, ಅದೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಟ್ರೀಟಿಂಗ್ ಡಾಕ್ಟರ್ ಮಾಡಬೇಕು, ಪ್ಲಸ್ ಇಲ್ಲ ಅಲ್ಲಿ ಬಂದು ನೋಡಿರ್ಬೇಕು. ಸುಮ್ಮನೆ ಈಗ ಬ್ಲೈಂಡ್ ಆಗಿ ಯಾವತ್ತೂ ಮಾಡಿಸ್ಬೇಡಿ, ಅದು ನಮ್ಮ ಸೇಫ್ಟಿಗೋಸ್ಕರ. ಈಗ ಮನೇಲಿ ಜಾಸ್ತಿ ಅಂದ್ರೆ ಏಜಿನವರು, ಅದೇ ಏಜ್ ಅವರು ಅವರಿಗೆ ಹಾಸ್ಪಿಟಲ್ ಹೋಗಿರಲ್ಲ, ಹಾಕಿದ ವಿಷಯ ನಿಮಗೆ ಒಂದು ಇನ್ಸಿಡೆನ್ಸ್ ಹೇಳ್ತೇನೆ. ಈಗ ಕೆಲವು ವರ್ಷದ ಹಿಂದೆ ಸೀನಿಯರ್ ಮೋಸ್ಟ್ ಡಾಕ್ಟರ್ ಬೆಂಗ್ಳೂರಲ್ಲಿ ಅವರು ಡ್ಯೂಟಿಯಲ್ಲಿ ಇದ್ದಾರೆ, ಗೌರ್ಮೆಂಟ್ ಡಾಕ್ಟರ್ ಡ್ಯೂಟಿಯಲ್ಲಿ ಇದ್ದಾರೆ. ಆ ಟೈಮಲ್ಲಿ ಒಂದು ಚಿಕ್ಕ ಹುಡುಗ, ಒಂದು 18-19 ವರ್ಷದ ಹುಡುಗ ಬಂದು ಅವನು ಬೆತ್ತಲ್ಲಿ ಆಚೆಯಿಂದ ಬಂದದ್ದು. ಒಂದು ಅಜ್ಜಿಯನ್ನು, 83 ವರ್ಷದ ಅಜ್ಜಿಯನ್ನು ಕರ್ಕೊಂಡು ಬಂದದ್ದು. ಡೆತ್ ಆಗಿದ್ದಾರೆ, ಡಿಕ್ಲೇರ್ ಮಾಡಲಿಕ್ಕೆ ಕರ್ಕೊಂಡು ಬಂದ. ಬರುವಾಗ ಡೆತ್ ಆಯಿತು ಅಂತ ಹೇಳಿದ್ದಾರೆ. ಆದರೆ ಅಜ್ಜಿಯನ್ನು ಕರ್ಕೊಂಡು ಬಂದು ಅವರು ಜಸ್ಟ್ ಹೀಗೆ ಚೆಕ್ ಮಾಡಿ ನೋಡುವಾಗ ಅವನು ಕೊಡಲಿಲ್ಲ, ಹಣ ಕೇಳಿದ್ದಾನೆ, ಕೊಡಲಿಲ್ಲ ಅಜ್ಜಿ. ಅದಕ್ಕೆ ಹಿಂದಿನಿಂದ ಹೊರಟಿದ್ದಾನೆ, ಅಜ್ಜಿ ಸತ್ತಿದ್ದಾರೆ. ಸೊ ಇದನ್ನು ಡಿಕ್ಲೇರ್ ಮಾಡಲಿಕ್ಕೆ ಅವರು ನೋಡುವಾಗ ಪೋಸ್ಟ್ಮಾರ್ಟಮ್ ಮಾಡಿದ್ರು. ಸೊ ನಾವು ಎಲ್ಲ ಡೆತ್ತನ್ನು ನಾವು ಹಾಗೆ ಹೇಳಲಿಕ್ಕಾಗಲ್ಲ. ನಾಳೆ ಯಾರಾದರೂ ಅವನ ರಿಲೇಟಿವ್ಸ್ ಇದ್ರು, ಅವನ ಅತ್ತೆ ಮಾವ ಯಾರಾದರೂ ಇದ್ರು, ಅಥವಾ ಲಾಸ್ಟಿಗೆ ಅವರು ಹೇಳ್ಬೋದು ಅವ್ನು ಹೊಡೆದು ಸಾಯಿಸಿದ್ದಾರೆ ಅಂತ. ಎಲ್ಲ ಮಾಡಿ ಆದ ನಂತರ ಲಾಸ್ಟ್ ರೈಟ್ಸಲ್ಲಿ ಮುಗಿಸಿದ ನಂತರ ಅದು ಕಷ್ಟ ಆಗ್ತದೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೋಸ್ಕರ ಡೆತ್ ಡಿಕ್ಲೇರ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್.
ಮಾಡಿದ್ವಾ? ಆಗುದಿಲ್ಲ. ಇನ್ನು ರಾತ್ರಿ 10 ಗಂಟೆ 11 ಗಂಟೆಗೆ ನಾವು ಡಾಕ್ಟರ್ ಕರೆಯುವ, ಯಾಕಂತೇಳಿ ಅವ್ರದ್ದು ಕರೆಕ್ಟ್ ಇದೆ, ಹೇಳೋದು ದೂರಕ್ಕೆ ಲೀಗಲ್ ಆಗಿ ಇದೆ. ನಮ್ಮ ಡಾಕ್ಟರ್ಗೆ ಫೋನ್ ಮಾಡಬೇಕು, ಇವರನ್ನು ನಾವು ಸ್ಪಾಟ್ಗೆ ಕರೆಸಬೇಕು, ಕರೆಸಿ ಅವರನ್ನು ಬಾಡಿ ತೋರಿಸಬೇಕು, ಆಮೇಲೆ ಮಾಡಿ ಅದನ್ನು ನಾವು ನಮ್ಗೊಂದು ಸಿಂಪಲ್ ಮೊನ್ನೆ ನಮ್ಮಲ್ಲಿ ನಾನು ನಿಮ್ಮ ಹತ್ರ ವಿಷಯ ಹೇಳಿದೆ. ಬಾಬಿ ಕೊಲ್ಗಾನದವರು ತೀರಿ ಹೋದ್ರು, ನಮ್ಮ ಹಿರಿಯ ದುರಿನಾದ್ರು ತೀರಿ ಹೋದ್ರು. ತೀರಿ ಹೋಗುವಾಗ ಫಾದರ್ ಮಲ್ಲಾರ್ ಕಂಕನಾಡಿಯಲ್ಲಿ ಇದು ವೆಂಟಿಲೇಟರ್ ಅಲ್ಲಿ ಇದ್ರು. ಹಣ ಕಟ್ಟಲಿಕ್ಕೆ ಆಗದ ಲಾಸ್ಟ್ ಹೇಳಿದ್ರು, ನೀವು ಕೊಂಡೋಗಿ ಬಾಡಿಯನ್ನು ಅಂತ. ಯಾರು ಹಾಸ್ಪಿಟಲ್ ಅಲ್ಲಿ 3 ಲಕ್ಷ ಬಿಲ್ ಆಗಿದೆ, ಕೊಂಡೋಗಿ ಅಂತ ಹೇಳಿದ್ರು. ಅವ್ರು ಏನು ಮಾಡಿದ್ರು, ಬಾಡಿಯನ್ನು ಹಿಡ್ಕೊಂಡು ಹೇಳಿದ್ದಾರೆ, ನೀವು ವೆಂಟಿಲೇಟರ್ ಅನ್ನು ತೆಗೆದುಕೊಂಡು ಹೋದ್ರೆ ಅರ್ಧ ಗಂಟೆಯಲ್ಲಿ ಡೆಡ್ ಆಗ್ತದೆ ಬಾಡಿ. ಎಲ್ಲ ಸಂಬಂಧಿಕರೆಲ್ಲ ಬಂದಿದ್ದಾರೆ, ಮನೆಗೆ ಬಂದರು. ಮನೆಗೆ ಬಂದು ಎಲ್ಲರೂ ನೀರು ಕೊಡುವಾಗ ಜೀವ ಹೋಯ್ತು, ಜೀವ ಹೋಯ್ತು. ಅಲ್ಲಿ ಹಾಸ್ಪಿಟಲ್ನ ನಾವು ತಂದದ್ದು, ಮನೆಯಲ್ಲಿ ಜೀವ ಹೋಯ್ತು. ಜಾಗದಲ್ಲೇ ಮಾಡಿದ್ರು ಕಾರ್ಯ. ನೀವು ಬರೋದಕ್ಕಿಂತ ಮುಂಚೆ ಇದೇ ವಿಕ್ರಮ ಹತ್ರ ಇಟ್ಕೊಂಡು ಹೋಗಿ ನಾನೇ ಸಿಗ್ನೇಚರ್ ಹಾಕಿಸಿ ತಂದದ್ದು. ಜಾಗದಲ್ಲಿ ಕ್ರಿಯೆ ಎಲ್ಲ ಮಾಡಿದರೆ ಎಲ್ಲ ಆಯಿತು. ಮತ್ತೆ ಈಗ ನೀವೀಗ ಇದನ್ನು ಯಾರು ಬಂದು ಡೆತ್ ರಿಪೋರ್ಟ್ ಹಾಕಬೇಕು ಅಂತ ಹೇಳ್ತೀವಿ? ಯಾವುದೇ ಡೆತ್ ಡಿಕ್ಲೇರ್ ಮಾಡಿ ಆಯುರ್ವೇದಿಕ್ ಡಾಕ್ಟರ್ ಆಗಲ್ಲ. ಸರಿ, ನಿಮಗೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವು ಆ ಡೆಡ್ ಬಾಡಿಯನ್ನು ಹಾಸ್ಪಿಟ್ಲಿಗೆ ಕೊಂಡೋಗ್ಬೇಕು. ಹಾಸ್ಪಿಟ್ಲಲ್ಲಿ ಆ್ಯಕ್ಚುಲಿ ECG ಮಾಡಲಿಕ್ಕೆ ಉಂಟು, ಅಥವಾ ಡಾಕ್ಟರ್ ಕರೆಕ್ಟಾಗಿ ಇರುವಂಥ ಸೈನ್ಸ್. ಎಷ್ಟೋ ಸರಿ ನೀವು ಪೇಪರಲ್ಲಿ ಓದಿರ್ಬೋದು, ಡಾಕ್ಟರ್ ಡಿಕ್ಲೇರ್ ಮಾಡಿದ ನಂತರನೂ ಕೊಂಡು ಹೋಗುವಾಗ ಜೀವ ಬಂದಿದೆ ಅಂತ ಹೇಳಿ ನೋಡಿರ್ಬೋದು, ನೀವು ಕೇಳಿರ್ಬೋದಲ್ವಾ. ಇದೆಲ್ಲ ರೀಸೆಂಟಲ್ಲಿ ಕೂಡ ಕೆಲವೆಲ್ಲ ಆಗಿದೆ. ಡಿಕ್ಲೇರ್ ಮಾಡಿದ ನಂತರ ಅದು ಆ್ಯಂಬುಲೆನ್ಸಲ್ಲಿ ಹೋಗುವಾಗ ಜೀವ ಬಂದಿದೆ ಅಂತ ಹೇಳಿ. ಯಾಕೆಂದರೆ ಇದು ಕರೆಕ್ಟಾಗಿ ಡಿಕ್ಲೇರ್ ಆಗಿಲ್ಲ. ಹಾಗೆ ಏನಾದರೂ ಡೌಟ್ ಇದ್ದರೆ ಕೆಲವೆಲ್ಲ ಟೆಸ್ಟ್ ಮಾಡಬೇಕಾಗ್ತದೆ. ಆ ಟೆಸ್ಟ್ ಮಾಡಿದ ನಂತರವೇ ಡಿಕ್ಲೇರ್ ಮಾಡಬೇಕು ಅಂತ. ಹಾಗೆ ಡಿಕ್ಲೇರ್ ಮಾಡುವ ಹಾಗೆ ಇಲ್ಲ, ಹಾಸ್ಪಿಟ್ಲಿಗೆ ಕೊಂಡು ಹೋಗ್ಬೋದು. ಅಲ್ಲ, ಅವಳಿಂದಲೇ ಡಿಸ್ಚಾರ್ಜ್ ಮಾಡಿಸಿ ತಂದದ್ದು. ಬಟ್ ಏನು ಗೊತ್ತಾ, ನಿಮಗೆ ಒಬ್ಬರು ಡೆತ್ ಡಿಕ್ಲೇರ್ ಮಾಡಿ ಕೊಡ್ಬೇಕಲ್ಲ, ಡೆತ್ತನ್ನು ಬೇಕಲ್ಲ. ಈಗ ನಾನೇ ನನ್ನ ಹಾಸ್ಪಿಟಲ್ಗೆ ನೀವು ತಗೊಂಡು ಬಂದರೆ ನಾನೇ ನಿಮಗೆ ಬಂದು ಕೊಟ್ಟೆ, ಆದರೆ ಈ ಪೊಸಿಷನಲ್ಲಿ ಮಾಡುವ ನೀವು. ಸೊ ನನ್ನ ಸ್ಟಾಫ್ಸ್ ಯಾರು ಕೂಡ ಡಿಕ್ಲೇರ್ ಮಾಡುವ ರೈಟ್ಸ್ ಇಲ್ಲ, ಈವನ್ ಸ್ಟಾಫ್ ನರ್ಸ್ಗೆ ಕೂಡ ಮಾಡಲಿಕ್ಕೆ ಇಲ್ಲ ಅಲ್ಲಿ. ಸೊ ಅಂಥ ಸಿಚುವೇಶನ್ಸಲ್ಲಿ ನಾವು ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ಅದನ್ನು ಡಿಕ್ಲೇರ್ ಮಾಡಿಸುವ ಹತ್ರ ಮಾಡಿಸ್ಬೇಕು, ಅಥವಾ ನಾವು ಪ್ರೈವೇಟ್ ಹಾಸ್ಪಿಟಲ್ಗೆ ಕೊಡ್ಬೇಕು. ಡಾಕ್ಟರ್ ಇಲ್ಲಿ ಅಂತ ಇರೋ ಪ್ಲೇಸಲ್ಲಿ ಮನೆಯವರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಡೆತ್ ಆಗಿ ಒಂದು ಅರ್ಧ ಗಂಟೆಯಲ್ಲಿ ಫುಲ್ ಬಾಡಿ ಐಸಾಗುತ್ತೆ, ರೈಟ್ ಅಲ್ವಾ? ಅದ್ರ ಮೇಲೂ ಮತ್ತೆ ಕರ್ಕೊಂಡು ಹೋಗಿ ಬಾಡಿನ ನಾವು ಕನ್ಫರ್ಮ್ ಮಾಡಬೇಕಾ ಅಂತ ಅವಶ್ಯಕತೆ ಉಂಟಾ? ಹೆಲ್ತ್ ಇನ್ಸ್ಪೆಕ್ಟರ್ ಬಂದು 4 ಮನೆಯಲ್ಲಿ ಕೇಳ್ತಾರೆ ಡೆತ್ ಆಗಿದೆ ಹೇಗೆ ಹೇಗೆ ಹೇಳ್ಬೋದು ಅಂತ ಕೆಲವೊಂದು ಮನೆಯಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಕೂಡ ಅವರಿಗೆ ಹಣದ ವ್ಯವಸ್ಥೆ ಇರುವುದಿಲ್ಲ. ವೆಂಟಿಲೇಟರ್ ಇದ್ದ ಬಾಡಿ ಕೆಲವೊಮ್ಮೆ ವೆಂಟಿಲೇಟರ್ ಇರುವಾಗಲೇ ಸತ್ತಿರ್ತಾರೆ. ನಾವು ವೆಂಟಿಲೇಟರ್ ಶ್ವಾಸ ಇರುವಾಗಲೂ ಅವರು ಡೆತ್ ಆಗಿರ್ಬೋದು. ನಮ್ಮ ಈ ವೆಂಟಿಲೇಟರ್ ಅಲ್ಲಿ ಕೊಡುವಂತ ಆಕ್ಸಿಜನ್ ಇಂದ ಬಾಡಿ ನಮಗೆ ಜೀವ ಇದ್ದಾರೆ. ಆದ್ದರಿಂದ ನಮಗೆ ನೀವು ಸೊಲ್ಯೂಷನ್ ಏನಂತ ಹೇಳಿದ್ರೆ ಅಧ್ಯಕ್ಷರು ನಾವೊಂದು ನಿರ್ಣಯ ಮಾಡುದು. ನಮಗೆ ತುರ್ತು ಸಂದರ್ಭದಲ್ಲಿ ಆರ್ಥಿಕವಾಗಿ ವ್ಯವಸ್ಥೆ ಇಲ್ಲದವರಿಗೆ ನಾವು ನಮ್ಮ ಡಾಕ್ಟರ್ಗೆ ಎನಿ ಟೈಮ್ 24/7 ಇವರು ಬಂದು ನಮಗೆ ಕೊಡ್ಬೇಕು. ಸರಿ ಅಲ್ಲ? ನಮ್ಮ ಹಾಸ್ಪಿಟಲ್ ತುಂಬ ಲಾಂಗ್ ಡೆತ್ ಆದವರಿಗೆ ನಾವು ಗೌರವ ಎಲ್ಲರಿಗೆ ಡಾಕ್ಟರ್ ತುಂಬಾ ಸುಳ್ಳು ಹೇಳಲಿಕ್ಕೆ ಆಗ್ತದೆ. ನಾವು ಸತ್ಯವನ್ನು ಹೇಳಿ ಅಲ್ಲೇ ಪಂಚಾಯತ್ ಸದಸ್ಯರ ಯಾರ ಹೋಗಿ ಅಲ್ಲೇ ಮಸೀದಿಯಾದ ದೇವಸ್ಥಾನದ ಯಾವುದೋ ದಫನ ಭೂಮಿಯದ ಲೆಫ್ಟ್ ಸೆಂಟರ್ ಅಂತ ಅವರು ಮಾಡಿ ಕೊಟ್ಟು ಸರ್ಟಿಫಿಕೇಟ್ ಮಾಡಿ ಕೊಡ್ತಿದ್ರು. ಈಗ ನೀವು ಅದನ್ನು ಪೂರ್ತಿ ಬದಲಾವಣೆ ಮಾಡುವಾಗ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಅಂದರೆ ಅದಕ್ಕೆ ನಾವು ಹೇಳೋದು ಸ್ವಲ್ಪ ಅಡ್ಜಸ್ಟ್ಮೆಂಟ್. ಅಂದರೆ ಈಗ ಕಾನೂನನ್ನು ಎಲ್ಲವನ್ನು 100% ಪಾಲಿಸಲಿಕ್ಕೆ ಪ್ರಪಂಚದಲ್ಲಿ ಯಾರಿಗೂ ಒಂದು ಅಡ್ಜಸ್ಟ್ಮೆಂಟ್ ಆಗಿ ನಾವು ಹೇಳಿಕೆಗೆ ಪೂರಕವಾಗಿ ಆ ಭಾಗದ ಆಶಾ ಕಾರ್ಯಕರ್ತರಿಂದ ಬೇಕಾದ್ರೆ ಈಗ ಪಟ್ಟಣ ಪಂಚಾಯತ್ ಸದಸ್ಯರು ಸುಮ್ಮನೆ ಹೇಳಲಿಕ್ಕೆ ಆಗ್ತದೆ. ಈಗ ನಾನೊಬ್ಬರು ನಮ್ಮ ಮನೆಯಲ್ಲಿ ಡೆತ್ ಆಗಿದ್ದಾರೆ ಅಂತ ಹೇಳಿಕೊಂಡು ಸುಮ್ಮನೆ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕು ಅಂತ ಒಂದು ಆದೂರು ಕೊಂಡಾದ ಪರಿಸರದಲ್ಲಿ ಸುಮಾರು 7,000 to 8,000 ಮನೆ ಬರ್ತದೆ. ಅಲ್ಲಿ ಯಾವುದೇ MBBS ಡಾಕ್ಟರ್ ಇಲ್ಲ. ಈಗ ಅರುಣ್ ಕುಮಾರ್ ಇದ್ದಾರೆ ವಿಕ್ರಮ್, ಅವರು MBBS ಅಲ್ಲ, ಆಯುರ್ವೇದಿಕ್. ಅವರದ್ದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ. ಈಗ ನಾವು ನಮ್ಮಲ್ಲಿ ಅಷ್ಟು ಸಾವಿರ ಪಾಪ್ಯುಲೇಷನ್ ಇರುವಾಗ ನಮಗೆ ಈಗ ಡೆತ್ ಎಲ್ರಿಗೂ ಗೊತ್ತಿರ್ತದೆ, ಕನ್ಫರ್ಮ್ ಆದದ್ದು ಎಲ್ರಿಗೂ ಗೊತ್ತಿರ್ತದೆ. ಮತ್ತು ಒಂದು ಈ 60 ವರ್ಷದವರು 55 ವರ್ಷದವರು ಯಾರಾದ್ರೂ ಆ ಸ್ಥಿತಿಗೆ ಬಂದ್ರೆ ಯಾರೂ ಮನೆಯಲ್ಲಿ ಕೂತ್ಕೊಳಿಸಲಿಲ್ಲ, ಇಮ್ಮಿಡಿಯೇಟ್ ಹಾಸ್ಪಿಟಲ್ಗೆ ಕೊಂಡೋಗಿ ಆಗ್ತದೆ. ಈ ಹುಷಾರಿಲ್ಲದೆ ತುಂಬಾ ದಿವಸ ಅಂತ ಪ್ರಾಬ್ಲಮ್ ಇದ್ದವರಿಗೆ ಮಾತ್ರ ಮನೆಯಲ್ಲಿ ಅಂತ ಡೆತ್ ಕನ್ಫರ್ಮ್ ಮಾಡಿ ಇದು ಮಾಡೋದಲ್ಲ. ಇದು ನನ್ನ ಏರಿಯಾದಲ್ಲಿ ಆದದ್ದು, ಮೂರ್ಶೆಡ್ಡಿಯಲ್ಲಿ ಆದದ್ದು. ಅಲ್ಲ, ಇಲ್ಲಿ
ಕೇಳಿ, ಇದಕ್ಕೆ ನನಗೆ ಅಲ್ಲಿದು ಸದಸ್ಯರೇ ನನಗೆ ಫೋನ್ ಮಾಡಿ ನೀವು ನಿಮ್ಮ ಸ್ಟಾಫ್ ನರ್ಸನ್ನು ಕಳಿಸಿ ಟ್ರೀಟ್ಮೆಂಟಿಗೆ ಅಂತ ಹೇಳಿದರು. ನಾನು ಹೇಳಿದೆ ಸ್ಟಾಫ್ ನರ್ಸ್ ಆ್ಯಕ್ಚುಲಿ ನಾವು ಅವರನ್ನು ಬೇರೆ ನಮ್ಮ ಜಿಲ್ಲಾ ಇದಕ್ಕೆ ಕಳಿಸಿದೆ, ಆಫೀಸಿಗೆ ಕಳಿಸಿದೆ. ಆ ಟೈಮಲ್ಲಿ ಇಲ್ಲ ಅವರಿಗೆ ಹುಷಾರಿಲ್ಲ, ಬೇಗ ಟ್ರೀಟ್ಮೆಂಟಿಗೆ ಕಳಿಸಿ ಅಂತ ಹೇಳಿದರು. ನಾನು ಹೇಳಿದೆ ಅವರು ಬಿದ್ದಿದ್ದಾರೆ, ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತ ಒಂದು ಇನ್ಸಿಡೆನ್ಸ್ ಹೇಳಿದರು. ನಾನು ಹೇಳಿದೆ ಅವರನ್ನು ಕರೆದುಕೊಂಡು ಬನ್ನಿ, ನಮ್ಮಲ್ಲಿ ಟ್ರೀಟ್ಮೆಂಟ್ ಏನಾಗ್ತದೆ ನೋಡುವ, ಏನಾಗಿದೆ ಅಂತ ಹೇಳಿ. ಅಲ್ಲಿ ಬಂದು ಪಾಪ ಸ್ಟಾಫ್ ನರ್ಸ್ ಎಂತ ಮಾಡ್ತಾರೆ ಅಂತೇಳಿ. ಇಲ್ಲ ನಮಗೆ ಕರೆದುಕೊಂಡು ಬರಲಿಕ್ಕಾಗಲ್ಲ ಹಾಗೆ ಹೀಗೆ ಹೇಳಿ. ಸರಿ ಹಾಗಾದರೆ ಕರೆದುಕೊಂಡು ಬರಲಿಕ್ಕೆ ಆಗದಿದ್ದರೆ ನಾನೀಗ ಅವರನ್ನು ಕಳಿಸ್ತೇನೆ, ನೋಡ್ತೇನೆ ಅಂತ ಹೇಳಿದೆ. ಕಳಿಸಿದೆ. ಆಗ ಅವರು ನನಗೆ ಇದನ್ನು ಫೋಟೋ ಕಳಿಸಿದರು, ನನ್ನ ಸ್ಟಾಫ್ ಕಳಿಸಿದರು. ಇದನ್ನು ಒಡೆದು ಸಾಯಿಸಿದಾಗೆ ಉಂಟು. ಇದನ್ನು ಅವರು ಏನು ಮಾಡಿದ್ರು ಗೊತ್ತುಂಟಾ, ಸದಸ್ಯರೇ ಹೇಳಿರುವುದು, ಬೇರೆ ಯಾರಲ್ಲ. ಅಲ್ಲಿ ನಮ್ಮ ಮೂಡ್ಶೆಟ್ಟೆ ಪಂಚಾಯತಿದು ಸದಸ್ಯರೇ ಹೇಳಿರುವುದು, ಈ ಥರ ಆಗಿದೆ, ನೀವು ನನಗೆ ಇದು ಮಾಡಿ ಅಂತ ಹೇಳಿ. ಇದನ್ನು ಡಿಕ್ಲೇರ್ ಮಾಡೋದಕ್ಕೆ ನಾನು ಹೇಳಿದೆ, ಇಲ್ಲ ಡಿಕ್ಲೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಯಾರೋ ಹೊಡೆದು ಸಾಯಿಸಿದಾಗೆ ಉಂಟು. ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದರೆ ನಾನು ಡೆಫಿನೆಟ್ಲಿ ಪೋಸ್ಟ್ಮಾರ್ಟಮ್ ಮಾಡಬೇಕು ಅಂತ ನಾವು ಹೇಳ್ತೇವೆ ಅಲ್ವಾ. ಸೊ ಇದನ್ನು ನಾಳೆ ಅವರ ಮಗಳು ಬಂದು ನೋಡಿ, ಇದೆಲ್ಲ ಫೋಟೋಸ್ ಅವರದ್ದು. ನನಗೆ ನನ್ನ ಸ್ಟಾಫ್ ನರ್ಸ್ ಕಳಿಸಿದ್ರು, ಮೇಡಮ್ ಇದನ್ನು ಹೇಗೆ ಮೇಡಮ್ ಹೇಳೋದು, ಟ್ರೀಟ್ಮೆಂಟ್ ಹೇಗೆ ಕೊಡೋದು ಇಂಥವರಿಗೆ. ಡೆತ್ ಆಗಿದೆ, ರಾತ್ರಿ 8 ಗಂಟೆವರೆಗೆ ಹಾಗೆ ನಿಲ್ಲಿಸಿದ್ದಾರೆ. ಮತ್ತು ಇವರ ಸ್ಟಾಫ್ ನರ್ಸ್ ಎಲ್ಲ ಮನೆಗೆ ಬಂದಾದ ನಂತರ ಅವರು ಕೊಂಡೋಗಿ ಅದರ ಮೇಲು ಕಾರ್ಯ ಮಾಡಿದ್ದಾರೆ. ಸೊ ಅಲ್ಲ, ಇದು ಅವರ ಮಗಳು ದೂರ ಇದ್ದದ್ದು, ಒಬ್ಬರೇ ಇದ್ದದ್ದು. ಇದು ಅಲ್ಲ ಹೇಳುದು ನಾವು ಇಲ್ಲಿ ಹೇಳುವುದಂತ ಮಾಡಿ 4 ದಿವಸ ಕಳೆದಾದ ಮೇಲೆ ಪಾರ್ಟಿ ಬರುವುದಲ್ಲಿ ಸಿಗ್ನೇಚರ್ ಹಾಕಿಸ್ಲಿಕ್ಕೆ ಡೆತ್ ಸರ್ಟಿಫಿಕೇಟ್. ಈಗ ನೀವು ಹೇಳಿ ಆದ್ಮೇಲೆ ಒಂದ ನೀವಾದ್ರೂ ಬರಬೇಕು, ಇಲ್ಲ ಅದಕ್ಕೆ ಮಾಡೋಣ. ಬಿಡಿ ಯಾರು ಅರುಣ್ ಕುಮಾರ್ ಇದ್ದಾರೆ, ಅವರ ಸಿಗ್ನೇಚರ್ ಪ್ರೊಸೀಜರ್ ಉಂಟು. ಗವರ್ಮೆಂಟ್ ಅಫಿಷಿಯಲ್ಸ್ ಮನೆಗೆ ಬರೋ ಹಾಗೆ ಇಲ್ಲ. ನಾನು ಅದನ್ನು ಕೂಡ ಮೀರಿ ಹೋದ್ರೆ ನಾಳೆ ಈಗ ಗೋಪಿ ಪ್ರಕಾಶ್ ಸರ್ ಆಯಿತು ಇದ್ದಾರೆ ಅಂತ ಹೇಳಿ ನಾವು ಹಾಗೆ ಮಾಡಿದೆವು ಅಂತೇಳಿ ಅವರು ಫೋರ್ಸ್ ಮಾಡ್ತಾರೆ ನಮಗೆ, ನಾವು ಮಾಡಿದೆವು. ಬಟ್ ನಾಳೆ ಸಿಚುವೇಶನ್ಸ್ ಎನಿ ಟೈಮ್ ಟರ್ನ್ ಆಗ್ಬೋದು. ಅದನ್ನು ಒಂದು ಸ್ವಲ್ಪ ಅಲರ್ಟ್ ಆಗಿ ನಾವು ಅದನ್ನು ಕಂಟಿನ್ಯೂ ಮಾಡೋದು ಒಳ್ಳೇದು. ಒಳ್ಳೆ ರೀತಿಯಲ್ಲೇ ಮಾಡಿದರೆ ಒಳ್ಳೇದು ಅಂತ ಅಷ್ಟಕ್ಕೆ ಹೇಳುದು. ನಾವು ಅಧಿಕಾರಿಗಳು ಯಾರ ತುರ್ತು ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಮನೆಗೆ ಭೇಟಿ ಕೊಡಲಿಲ್ಲ ಅಂತೇಳಿ ಪಂಚಾಯತ್ ಲೆಟರ್ ಕೊಟ್ಟಿರಲಿಲ್ಲ. ಯಾಕೆಂತೇಳಿ ನಾವು ಅದನ್ನು ನಮ್ಮ ಸಾರ್ವಜನಿಕರಿಗೆ ನಾವು ಹೇಳ್ತೀವಿ, ಯಾಕೆಂದರೆ ಅಧಿಕಾರಿ ಕಾನೂನು ಮನೆಗೆ ಮಾಡಲಿಕ್ಕೆ ಇಲ್ಲ, ಯಾಕೆ ನಮ್ಗೆ ಗೊತ್ತಿರಲಿಲ್ಲ. ನೀವು ಹೇಳಿದ ಮೇಲೆ ನಮಗೆ ಯಾಕಂದ್ರೆ ನಾಳೆ ಎಲ್ಲರೂ ಕೇಳ್ತಾರೆ, ನೀವು ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಮತ್ತೆ ಗರ್ಭಿಣಿಯರಿಗೆ ಏನಾದರೂ ತುಂಬ ಸೀರಿಯಸ್ ಪ್ರಾಬ್ಲಮ್ ಉಂಟು ಅಂತ ಹೇಳಿ, ಅಂದರೆ TB ಪೇಷಂಟ್ಸ್, ಲೆಪ್ರೆಸಿ ಪೇಷಂಟ್ಸ್, ಇಂಥದಕ್ಕೆ ನಾವು ವಿಸಿಟ್ ಖಂಡಿತ ಮಾಡ್ತೇವೆ. ನೀವು ಹೇಳದಿದ್ರು ಅದು ನಮ್ಮ ಡ್ಯೂಟಿ, ನಾವು ಮಾಡ್ತೇವೆ. ಸೊ ಇಲ್ಲದಿದ್ರೆ ಉಂಟಲ್ಲ ಡೆತ್ ಆದರೆ ಹೇಳಿ, ಬಟ್ ಬೇರೆ ಸಿಚುವೇಶನ್ಸ್ ಅಲ್ಲಿ ಖಂಡಿತ ನಾವು ಹೋಗ್ತೇವೆ. ಸತ್ತಿದ್ದಾರೆ, ನೀವು ಡೆತ್ ಕನ್ಫರ್ಮ್ ಮಾಡಿದ್ದೆ ಯಾರಾದ್ರೂ ಹೇಳ್ತಾರೆ. ಈಗ ಹೇಳುದು ಪೇಷಂಟ್ ಇದ್ದು ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ. ಕ್ರಿಟಿಕಲ್ ಇದ್ರೆ ನೋಡಿ, ಮನೆಗೆ ಬಂದು ನಾನು ಏನ್ ಮಾಡ್ಬೋದು, ಈಗ ನೀವು ಹೇಳಿದ್ರಿ, ಈಗಲೇ ನೀವು ಹೇಳಿದ್ರಿ ಅಂತ ಎಮರ್ಜೆನ್ಸಿ ಇದ್ರೆ ನಾನು ಮನೆಗೆ ಬರ್ತೇನೆ ಅಂತ. ಈಗ ಅಷ್ಟೇ ನೋಡ್ಬೋದು, ಆಮೇಲೆ ಏನ್ ಮಾಡ್ಬೋದು ನೋಡಿ, ಮತ್ತೆ ಏನ್ ಮಾಡ್ಬೋದು. ಒಂದು ಫಾರ್ಮ್ ಇದೆ 4B ಅಂತ, ಅದರಲ್ಲಿ ಕಾಸ್ ಆಫ್ ಡೆತ್ ಅನ್ನ ಬರೆದು MBBS ಡಿಕ್ಲೇರ್ ಮಾಡಿ ಕೊಡ್ಬೇಕು. ಅದನ್ನ ನಾವು ಅಪ್ಲೋಡ್ ಮಾಡಬೇಕು, ಮತ್ತೆ ಆ ಕಾಪಿಯನ್ನು ನಾವು ಬೆಂಗಳೂರಿಗೆ ನೋಡ್ತಾ ಇದ್ದದ್ದು, ಅದಕ್ಕೆ ಕನ್ಫ್ಯೂಷನ್ ಆಗುತ್ತೆ. 4A ಫಾರ್ಮ್ ಡೆತ್ ಆಗಿದ್ದು ಅಂತ ಹೇಳಿ ಅವ್ರು ಒಳಗೆ ಕರ್ಕೊಳ್ಳೋದಿಲ್ಲ, ಹಾಸ್ಪಿಟಲ್ ಒಳಗೆ ಅಂತ. ಬಟ್ ಅವ್ರು ಡೆತ್ ಎಂಟ್ರಿ ಮಾಡ್ಕೊಳ್ಳೋದು ನಮ್ಗೆ ಇಲ್ಲ, ನಾನು ಅವರಿಗೆ ಮಾಡುವುದರಲ್ಲಿ ಅವರನ್ನು ನಾನು ಇಲ್ಲಿ ಬಡಿಯಿಂದ ಇಲ್ಲಿ ಬರುವಾಗಲೇ ಅವ್ರು ಕೊಂಡೋಗಿದ್ದಾರೆ, ಡೆತ್ ಆಗಿಲ್ಲ ನನಗೆ. ಮತ್ತೆ ನನಗೆ ವಿಡಿಯೋ ಮಾಡಿ ಕಳಿಸಿದ್ರು. ನೀವು ಅಲ್ಲಿ ಅತ್ಯಾಚಾರ ಮಾಡಿದ್ರು ಅಷ್ಟೇ. ಯಾಕೆಂದ್ರೆ ನಾವು ಸುಮ್ಮನೆ ಚರ್ಚೆ ಮಾಡಿದ್ರು, ಮಾನವೀಯತೆಯ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಸಾಮಾನ್ಯದಲ್ಲಿ ನಮಗೆ ಏನೇನು ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅವಾಗ ಅದಕ್ಕೆ ಬೇಕಾದ ನಮಗೆ ಸಾಮಾನ್ಯ ಸಭೆ ಈಗ ಆರೋಗ್ಯ ಸ್ಕ್ರ್ಯಾಪ್ ಅಲ್ಲ ಅಂತ ಹೇಳಿ ಆಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಸ್ಕ್ರ್ಯಾಪ್ ಅದರದ್ದು ಪ್ರಾಬ್ಲಮ್ ಏನಾಗ್ತದೆ ಬೇಕಿದ್ರೆ ನಾನು ಪ್ರತಿಯೊಂದು ನಾವು ನೀವು ಅಲ್ಲಿ ಸಾಯಿ ಮಂದಿರದ ಹತ್ರ ಮರೇನಪಾಲ್ ರಸ್ತೆಯಿಂದ ಆಚೆಯಿಂದ ಹೋದ್ರೆ ಅದು ಫುಲ್ ಸ್ಕ್ರ್ಯಾಪ್ ಇದೆ. ಆ ಕಡೆ ಎಲ್ಲ ಫುಲ್ ರಾಶಿ ಆದ್ರೆ ಅಲ್ಲಿ ಅವರು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆಗಳನ್ನು ಮಾಡಬೇಕು. ಸ್ಕ್ಯಾನ್ಗೆ ನಾವು ಸ್ಕ್ಯಾಪ್ ನಮ್ಮ ಪ್ಲಾನ್ ಅಲ್ಲ, ಲೈಸೆನ್ಸ್ ನಾವು
ಅದಕ್ಕೆ ಕೊಡ್ತೇವೆ. ಮತ್ತೆ ಅವರು ಅವರ ಶುಚಿತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ಅವರಿಗೆ ಆ ನಿರ್ದೇಶನ ಮತ್ತೆ ಕೊಡ್ಬೇಕು. ಆಶಾ ಕಾರ್ಯಕರ್ತರಿಗೂ ಕೂಡ ಹೇಳಿದ್ದೇವೆ, ಎಲ್ಲಿದೆ, ಎಲ್ಲಿ ಹೋಗಿದೆ, ಎಲ್ಲಿ ಲಾರ್ವಾ ಬ್ಲೀಡ್ ಆಗ್ತದೆ ಅದು ಕೂಡಲೇ ಅವರಿಗೆ ಹೇಳಿ. ಆರೋಗ್ಯ ಅಧಿಕಾರಿಗಳು ನೀವು ಅಂಜನಾಳದಲ್ಲಿ ವಿಸಿಟ್ ಮಾಡಿದ್ದೀರಾ? ಮಾಡಿದ್ದೇನೆ. ಹೇಗೆ ಉಂಟು ಅಲ್ಲಿ? ಅಲ್ಲಿ ಅಲ್ಲಿ ಬಿಡಿ, ಕಾಚಾರಲ್ಲಿ ಹೇಗೆ ಉಂಟು? ಅಲ್ಲ ಜಿಲ್ಲೆಗೆ ನನ್ನ ವಾರ್ಡ್ ಅಲ್ಲ ಅಧ್ಯಕ್ಷರೇ, 15ನೇ ವಾರ್ಡ್. ನೀವು ಅದನ್ನು ನೋಡ್ಬೇಕಲ್ಲ. ಆ ಸ್ಟಾಕ್ ಲೆಕ್ಕಕ್ಕಿಂತ ಜಾಸ್ತಿ ಇದೆ. 2 ವರ್ಷದಲ್ಲಿ ಸ್ಟಾಕ್ ಇದೆ. ಅಧ್ಯಕ್ಷರು ನೀವು ದಿನನಿತ್ಯ ಹೋಗಿ ಬರುವಂತ ರಸ್ತೆ ಇದೆ. ಅವರಿಗೆ ಬಾಡಿಗೆ ಸಿಗ್ತದೆ ಅಂತ ಹೇಳಿ ಅವ್ರು ಮಾಡ್ತಾರೆ. ನಾವು ಮಾಡೋದಕ್ಕೆ ಇರೋದಲ್ಲ, ಸ್ಕ್ರಾಪ್ನವ್ರು ಬೇಕು, ನಮ್ಮ ಗ್ರಾಮಕ್ಕೆ ಬೇಕು. ಅಂದ್ರೆ ಏನಿಂದ ಸ್ಟಾಕ್. ಇನ್ನೊಂದು ನಾನು ಕೇಳ್ತೇನೆ ನಿಮಗೆ, ಹರಿಯಾಣ ಮಾಲಲ್ಲಿ ಸ್ಕ್ರಾಪ್ ಅಲ್ಲಿ ನೀವು ಹೋಗುವಾಗ ಅದರದ್ದು ರೆಫ್ರಿಜರೇಟರ್ ಇದೆಲ್ಲ ಬರ್ತದಲ್ಲ, ಪ್ಲಂಪ್ ಎಲ್ಲ ಬರ್ತದಲ್ಲ, ಅಲ್ಲಿ ಎಲ್ಲಿ ಹಾಕ್ತಾರೆ? ಊಟದ ನಿರಾಶೆ ಹಾಕಿದ್ದಾರೆ. ಅದು ಗಾಳಿ ಬರುವಾಗ ಎಲ್ಲಿ ಹೋಗ್ತದೆ? ನಮ್ಮ ಸದಸ್ಯರ ವಾರ್ಡ್ನಲ್ಲಿ ಇರುವಂತಹ ಕೃಷಿ ಅಂಗಡಿ ಇದೆ, ಇದೆ. ಅಲ್ಲಿ ಇರುವಂತಹ ಕೆಲವು ವೇಸ್ಟ್ ಪ್ಲಾಸ್ಟಿಕ್ಸ್ ಇದೆ, ಆಮೇಲೆ ರೆಫ್ರಿಜರೇಟರ್ ಒಳಗಡೆ ಇರುವಂತಹ ಪಂಪ್ ಏನ್ ಬರ್ತದಲ್ಲ ಅದನ್ನೆಲ್ಲ ಅಲ್ಲಿ ನಾಶ, ಅದು ಎಲ್ಲಿಗೆ ಹೋಗ್ತದೆ? ಈಗ ನೀವು ಹೇಳಿದಾಗೆ ಲಾಸ್ಟ್ ಟೈಮ್ ನಾವು ಬಾವಿಗೆ ಬೀಳ್ಬೋದು, ನಮ್ಮ ಕೃಷಿಕರ ಗದ್ದೆಗೆ ಬೀಳ್ಬೋದು, ಅದು ಹಾರಿ ಹೋಗಿ ನಮ್ಮ ತೋಡಿಗೆ ಬಿದ್ದು ಸಮುದ್ರ ಪಾಲಾಗ್ಬೋದು. ಇದಕ್ಕೆಲ್ಲ ಬೇಕಲ್ಲ, ಸ್ಟಾಕ್ ಲೆಕ್ಕಕ್ಕಿಂತ ಆಗಿದ್ದಲ್ಲ. ಪ್ರಕಾಶ್ ಸರ್ ಮತ್ತೆ ಅಲ್ಲಿನ ನಮ್ಮ ಇವರು ಪ್ರೀಮ ಸಿಸ್ಟರ್ ಮತ್ತೆ ಆ ವಾರ್ಡಿನ ಸಿಸ್ಟರ್, ಚೀಫ್ ಆಫೀಸರ್ ಎಲ್ಲ ಹೋಗಿದ್ವಿ. ಸ್ಟಾಕ್ ಖಾಲಿ ಮಾಡಬೇಕಂತ ಹೇಳಿದ್ದಾರೆ. ಅವರು ರೆಗ್ಯುಲರ್ಲಿ 2 ವೀಕ್ಸಿಗೆ ಖಾಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ, ಕೊಟ್ಟಿದ್ದಾರೆ. ಮತ್ತೆ ಎಲ್ಲೂ ಮೇನ್ ಇರುವಂಥದ್ದು ಲಾರ್ವಾ ಬ್ಲೀಡ್ ಆಗಬಾರ್ದು, ನೀರು ನಿಲ್ಬಾರ್ದು ಅಂತ. ಮತ್ತೆ ಅವರಿಗೆ ಅಲ್ಲಿ ಟೆಮಿಫೋರ್ಸ್ ಕೂಡ ತಂದು ಅವರ ಇದರಲ್ಲೇ ಎಲ್ಲಿ ನೀರು ನಿಲ್ತದೆ ಸ್ವಲ್ಪ ಇದೆ ಅವರಿಗೆ ಟೆಮಿಫೋರ್ಸ್ ಹಾಕ್ಲಿಕ್ಕೆ ಕೂಡ ಹೇಳಿದ್ದೇವೆ. ಸೊ ಎವ್ರಿ ವೀಕ್ ಒಂದ್ಸತಿ ಅಲ್ಲಿನ ಆಶಾ ಕಾರ್ಯಕರ್ತರು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡ್ಲಿಕ್ಕೆ ಕೂಡ ಹೇಳಿದ್ದೇವೆ. ಕಾಚೇರಿ ಜಲ ಇದು ಬರ್ತದೆ, ಕೊಟ್ಟಿಲ್ಲ ನಾವು. ಇಲ್ಲ ಇಲ್ಲ ಮಾಡಲಿಲ್ಲ, ಇಲ್ಲ ಲೈಸೆನ್ಸ್ ಹೋಲ್ಡ್ ಮಾಡಿ, ಕಾಚೇರಿ ಹೋಲ್ಡ್ ಮಾಡಿ. ಇಲ್ಲ ಅವರು ನಾವು ಅವ್ರು ಹೇಳಿದ್ದಾರೆ ನಾವು ಸ್ಟಾಕ್ ಈಗ ಖಾಲಿ ಮಾಡ್ತೇವೆ ಮತ್ತೆ ಇದನ್ನು ಪ್ಲೇಸ್ ಬಿಟ್ಟು ಹೋಗ್ತೇವೆ. ಅವರ ಪ್ಲೇಸಿನ ಓನರಿಗೂ ಮತ್ತೆ ಅವರಿಗೆ ಕೂಡ ವ್ಯಾಜ್ಯ ಕೂಡ ಇದೆ, ಆಲ್ರೆಡಿ ಫುಲ್ ಇದನ್ನೇ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲ ಅವರೇ ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಉಜಿರಿಯ ಎಷ್ಟು ದುಡ್ಡು ಆಗಿದೆ ಅಂತ ನೀವು ನೋಡಿ, ಯಾಕೆಂದ್ರೆ ಅಲ್ಲಿ ಅವರು ಹೇಳಲಿಲ್ಲ, ನಾವು ಹೇಳುದು. ಯಾಕೆಂತ ಹೇಳಿದ್ರೆ ನಮಗೆ ಪರಿಸರ ಅಂತ ಹೇಳಿ ನನ್ನ ವಾರ್ಡ್ ಕೂಡ ಪರಿಸರ, ಇನ್ನೊಂದು ವಾರ್ಡ್ ಕೂಡ ಪರಿಸರ. ಅದು ನಿಮಗೆ ಯಾಕೆ ಅಧಿಕಾರಿಗಳಿಗೆ ಬರೋದಿಲ್ಲ ಅಂತ ನಮ್ಗೆ ಅಂತ ಹೇಳಿ ಇದು ಮಾಡಿಬಿಡಿ. ಹೇಗೂ ರಿನಿವಲ್ ಆಗ್ಲಿಲ್ಲಲ್ಲ, ಲೈಸೆನ್ಸ್ ಇಲ್ಲಲ್ಲ, ಕಾಚೇರಿಗೆಲ್ಲ ಕಾಚೇರಿದಲ್ಲೂ ಫಸ್ಟ್ ಮಾಡಿಬಿಡಿ. ಅವರಿಗೆ ಅವರ ವ್ಯಾಪಾರಕ್ಕೆ ಅವರಿಗೆ ನಾವು ಇನ್ಫಾರ್ಮ್ ಮಾಡಿ ಇಷ್ಟು ಸಮಯಾವಕಾಶ ಕೊಡಿ, ಅವ್ರು ತೆಗೆಯೋದಿಲ್ಲ ಚೀಸ್ ಮಾಡಿ. ಅಲ್ಲ ಅವ್ರಿಗೆ ಆಲ್ರೆಡಿ ಕೊಟ್ಟಾಗಿದೆ, ಅವ್ರು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಜಾಗದ ಓನರ್ ಕೂಡ ಅವರಿಗೆ ಹೇಳಿದ್ದಾರೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ. 3 ತಿಂಗಳಾಯ್ತಾ? ಓನರ್ಗೆ ಅದನ್ನು ನಿರ್ಮಿಸಲಿಕ್ಕೆ ಆಗಿ ಮತ್ತೆ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿರೋದು. ಯಾಕಂದ್ರೆ ನಮಗೆ ಮುಂದಿನ ಸಾಮಾನ್ಯ ಸಭೆಗಳಿಗೆ ನಮ್ಮ ಇಡೀ ಆಚಾರ ಅಂತಲ್ಲ, ಇಡೀ ಗ್ರಾಮದಲ್ಲಿ ಎಲ್ಲ ಕ್ಲಿಯರ್ ಆಗಬೇಕು. ಮತ್ತೆ ಅದರಂತ ವೇಸ್ಟ್ ಇದೆ, ರೆಫ್ರಿಜರೇಟರ್ ಏನಿದೆ ಅದು ನಮ್ಮ ಬಾವಿಗೆ, ಗದ್ದೆಗೆ, ತೋಡಿಗೆ ಬಿದ್ದು ಸಮುದ್ರಕ್ಕೆ ಹೋಗ್ತದೆ. ಅದರ ಕೂಡ ವ್ಯವಸ್ಥೆ ಆಗಬೇಕು. ಸಾಮಾನ್ಯ ಸಭೆ 2-3 ಲೀಟರ್ ಬಂತು. 2 ಸರಿನೂ ಟ್ರೀ ಕಟಿಂಗ್ ಮಾಡಿಸಿ ಲೈನೆಲ್ಲ ರೀಸ್ಯಾಕ್ ಮಾಡಿ ಹಾಕಿದ್ವಿ. ನಿನ್ನೆ ತನಕ ಸರಿ ಇತ್ತು. ನಿನ್ನೆ ಮತ್ತೆ ಯಾರೋ ಅಲ್ಲಿ ಬಳ್ಳಿ ಮರ ಕಟ್ ಮಾಡಿ ಮರ ಏನಾಯ್ತು ಗೊತ್ತಿಲ್ಲ, ಬಳ್ಳಿ ತಂದು ಲೈನ್ ಮೇಲೆ ಹಾಕಿ ಹೋಗಿದ್ದಾರೆ. ಮತ್ತು ನಾನು ಸಂಜೆ ಲೈನ್ ಮೇಲೆ ಕಳಿಸಿ ಬಲ್ಲೆ ಅಂತ ಬರ್ಕೊಂಡು ನನಗೆ ಕಂಪ್ಲೇಂಟ್ ಯಾಕೆ ಅಂತ ಕೇಳಿದಾಗ ಮರ ಕಡ್ದು ಯಾರು ಲೈನ್ ಮೇಲೆ ಹಾಕಿದ್ರೆ ಸರ್, ಮರ ಎಲ್ಲ ಯಾರು ಇಲ್ಲ ಅಂತ ಹೇಳಿದ್ರು. ಆ ಮನೇಲಿ ಯಾರಾದರೂ ಇರ್ತಾರೆ, ಹಿಂದೆ ಮುಂದೆ ಯಾರು ಕಡ್ದಿದ್ದು ಅಂತ ಕೇಳಿ ಅಂತ ನಾನು. ಆ ಮನೆ ಕಡ್ದವ್ರ ಮನೇಲಿ ಯಾರೂ ಇಲ್ಲ ಸರ್, ಪಕ್ಕದವರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಕ್ಲೀನ್ ಹಾಕ್ಬೇಕಲ್ಲ, ಯಾರು ಕರೆದಾಗ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು. ನಮ್ಮ ಲೈನ್ ಮೇಲೆ ಹಾಕಿದಾಗ ಏನು ನೋಡ್ಬೇಕಂತ ಹೇಳಿ ಇಬ್ಬರು ಲೈನ್ ಮೇಲೆ ಹೋಗಿದ್ದೀನಿ ಅವಿನಾಶ್ ಹುಡುಗರು. ಇಲ್ಲ ಸರ್ ಕಳೆದು ಹಾಕಿ ಹೋಗಿದ್ದಾರೆ, ಮತ್ತು ಯಾರು ನೋಡಿ ಯಾರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಮತ್ತು ನಾವೇ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಸಹಿತ ಆ ತೋಡು ಆಚೆಯಿಂದ ಲೈನ್ ಹೋಗಿದೆ ಮುಂದೆ, ಆ ಬಲ್ಯದಿಂದ ಮುಂದೆ ಕಾಡಲ್ಲಿ ಅಡಿಕೆ ತೋಟದಲ್ಲಿ ಹೋಗಿದೆ. ತುಂಬ ಯಾವಾಗಲೂ ಅಡಿಕೆ ಮರ ಬಿಡ್ತಾ ಇರುತ್ತೆ. ಬಟ್ ಪಾರ್ಟಿಗೆ ಹೇಳಿದ್ರೆ ಚೆನ್ನಾಗಿದೆ ಸರ್, ಕಡಿಲಿಕ್ಕಾಗಲ್ಲ. ಅದಾಗೆ ಬಿದ್ದಾಗ ನಾವು ಕಡಿಲೇಬೇಕು, ಹಾಗಾಗಿ ಇದು ಬರ್ತೇವೆ. ಅದಕ್ಕೆ ಅಲ್ಲಿ ಲೈನ್ ಏನಿದೆ ಆ ಲೈನ್ ಆಚೆ ತೋಡು ಬಳ್ಳಿದ ಆಚೆ ಸೈಡ್ ಬೇರೆ ಮಾಡಿ ಏನು ನಮ್ಮ ಬಲ್ಲೆ ಈಚೆ ಬರಬೇಕು. ಈ ಲೈನ್ ಇವತ್ತೆಲ್ಲ ರಿಪೇರ್ ಮಾಡ್ತಾರೆ, ಲೈನ್ ಹಾಕಿದೆ, ಸರಿ ಆಗ್ಬೋದು ಅಂತ ಹೇಳ್ಬೋದು. ಅಲ್ಲಿ ಬಲ್ಯ ಟಿ ಸಿ ಏನಿದೆಯಲ್ಲ, ಅದು ಕಳೆದ 5-6 ವರ್ಷದಿಂದ ಸೇಮ್ ಸಮಸ್ಯೆ ಇದೆ. ಅಲ್ಲಿ ಅದಕ್ಕೆ ಮುಕ್ತಿ ಸಿಗಬೇಕಾದ್ರೆ ನಮಗೆ ಅಲ್ಲಿ ಆ ಟಿ ಸಿಯನ್ನು ಬದಲಾವಣೆ ಮಾಡಬೇಕು. ಬಿಟ್ಟರೆ ನೀವು ಅಲ್ಲಿ ಬಲ್ಯ ಟಿ ಸಿ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ ನಮ್ಮದು ಆ ಕಡೆ ಕೇವಲ ಆ ಕಡೆ ಅಜಿಲ ಕಂಪೌಂಡಿಂದ ಆಚೆ ತನಕ ಇದೆ. ಆದರೆ ನೀವು ಹೇಳಿದಾಗ ಈಗ ಕೂಡ ಒಂದು ಲೈನಲ್ಲಿ ಬೀಸಿ ಇದೆ. ಯಾಕೆಂತ ಹೇಳಿದ್ರೆ ಗೆಲ್ಲು ಬಿದ್ದಲ್ಲ, ಡಿಸಿದು ಸಮಸ್ಯೆ. ಯಾಕೆಂತ ಹೇಳಿದ್ರೆ ನಾವೀಗ ಮಳೆಗಾಲದಲ್ಲಿ ಬಂದರೆ ಗೆಲ್ಲಿದ್ದು ಸಮಸ್ಯೆ
ಸುಮ್ಮನೆ ಈಗ ಆಚೆ ಕಡೆ ಜಂಪ್ ತೆಗೆದು ವೈರ್ ತೆಗೆದು ನಮ್ಮ ಕಡೆ ಏನಿದೆ ಕೋಟೆಕರ್ ಸೆಕ್ಷನ್ ಬರುತ್ತೆ, ಕೋಟೆಕರ್ ಸೆಕ್ಷನ್ ಡಿವೈಡ್ ಮಾಡ್ತಾ ಇದ್ವಿ. ಅದೊಂದಿನ ನೋಡುವ ಅಂತ. ಆಚೆ ಸೋಮೇಶ್ವರ ಸೆಕ್ಷನ್ ಬರುತ್ತೆ, ಅವು ಆಚೆ ಇವತ್ತು ಚೇಂಜ್ ಮಾಡುವ ಅಂತ ಇದ್ದೀವಿ. ಅದು ಮಾಡಿದ್ರೆ ಸ್ವಲ್ಪ ಆಗ್ಬೋದು. ಒಂದು ತಿಂಗಳಾಯ್ತು ನಮಗೆ ಜನರ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ. ತುಂಬಾ ತೊಂದರೆ ಆಗ್ತಾ ಇದೆ ಜನರಿಗೆ. ಅದನ್ನ 2 ಸತಿ ಸಾರ್ವಜನಿಕರು ಲೆಟರ್ ಕೊಟ್ಟಿದ್ದಾರೆ. ಪಂಚಾಯತಿಂದ ನಿಮಗೆ ಲೆಟರ್ ಬಂದಿದೆ. ಅದ್ರ ಬಗ್ಗೆ ನೀವು ಯಾವ ರೀತಿ ಆಕ್ಷನ್ ತೆಗಿಲಿಲ್ಲ. ಎಲ್ಲಿ ಪಣೀರ್ ಸೈಟ್ ಇಲ್ಲಿದೆ. ನಾವು ಮೊನ್ನೆ 2-3 ಮೀಟಿಂಗಲ್ಲಿ ಮಾತಾಡಿದ್ವಿ. ಬಿಲ್ ಕಟ್ಟಿಗೆ ತುರ್ಕೊಟ್ಟಿಗೆ ಹೋಗ್ಬೋದು. ನಾವು ಇಲ್ಲಿ ಒಂದು ವಾರಕ್ಕೆ 1 ಕೌಂಟರ್ ಆದರೂ ಪಂಚಾಯತಿಯಲ್ಲಿ ಮಾಡ್ಬೋದು. ಅದಕ್ಕೆ ನೀವು ಒಪ್ಪಿದ್ದೀರಿ, ಅಧ್ಯಕ್ಷರು ಸಹ ಒಪ್ಪಿದ್ದಾರೆ. ಅದಕ್ಕೆ ಏನಾಗಿದೆ ಈಗೇನಾಗಿದೆ, ಆನ್ಲೈನ್ ಪೇಮೆಂಟ್ ಬಂದಿದೆ, ಗೂಗಲ್ ಪೇ, ಫೋನ್ ಪೇ ಎಲ್ಲ ಮಾಡಿ. ಮತ್ತೆ ಈಗ ಬಿಲ್ಲಲ್ಲಿ ಸ್ಕ್ಯಾನ್ ಮಾಡಬೇಕು. ನಮ್ಮಲ್ಲಿ ಆಪ್ಷನ್ ಇಲ್ಲ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮೆಸ್ಕಾಮಲ್ಲಿ ತೆಗೆದಿದ್ದೀವಿ, ಕೊಡ್ತಾ ಇಲ್ಲ ಎಲ್ಲೂ. ಕಂಪ್ಲೀಟ್ ಇಲ್ಲದವರು, ಕೆಲವರಲ್ಲಿ ಈ ಮೊಬೈಲ್ ಇಲ್ಲದವರು, ಈ ಇಂಥ ಮೊಬೈಲ್ ಇಲ್ಲದವರು ಕೂಡ ಇದ್ದಾರೆ. ಅಂಥವರಿಗೆಲ್ಲ ಒಂದು ವಾರದಲ್ಲಿ ಒಮ್ಮೆ ಆದರೂ ನಮ್ಮ ಕಡೆಯಿಂದ ಮಾಡಿದರೆ ವಾರಕ್ಕೆ ಒಮ್ಮೆ ಅದಕ್ಕೆ ಸ್ಟಾಪ್ ಇದ್ರೆ ಸಮಸ್ಯೆ. ಒಂದು ದಿನ ಇಲ್ಲಿ ಕ್ಯಾಂಪ್ ಇಟ್ಟು ಕೂಡ ಪಬ್ಲಿಕ್ಸ್ ಬರುವಾರ ವಿಚಾರ ಮಾಡಿದ್ರೆ ಬರ್ಬೋದು. ಈಗ ನಾವು ಆದಷ್ಟು ಏನು ಪ್ರಚಾರ ಮಾಡಿದ್ದೇವೆ ಅಂದರೆ ಸ್ಕ್ಯಾನಲ್ಲಿ ಮಾಡಿ, ಬಿಲ್ಲಲ್ಲಿ ಸ್ಕ್ಯಾನ್ ಇದೆ. ಅಲ್ಲ, ನಿಮ್ಮ ಬಿಲ್ ಸ್ವಲ್ಪ ಒತ್ತೆ ಆದರೆ ಸ್ಕ್ಯಾನ್ಗೆ ಬರುವುದಿಲ್ಲ. ಬಿಲ್ ಅನ್ನು ತೆಗೆದು 2 ತಿಂಗಳಾಯ್ತು. ಅವರೇನು ಡಿಸ್ಪ್ಯೂಟ್ ಮಾಡಿ ನಾವು ತಗೊಳ್ಳಲ್ಲ, ಇಲ್ಲಿ ತಗೊಳ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಹೆಡ್ ಆಫೀಸಿಗೆ ಮಾತ್ರ. ಬ್ರಾಂಚ್ ಆಫೀಸ್ ಯಾವುದೇ ರೀತಿಯಾದಂಥ ಸಮಸ್ಯೆ ಇರ್ತೀರಿ ಒಂದಾ ನೀವು ಅದನ್ನು ಪೋಸ್ಟ್ ಆಫೀಸನ್ನು ಸರಿ ಮಾಡಿ. ಪೋಸ್ಟ್ ಆಫೀಸಲ್ಲಿ ಮುಂಚೆ ಏನಿತ್ತು ಮೇಡಮ್, ಪೋಸ್ಟ್ ಆಫೀಸಲ್ಲಿ ಎಲ್ಲ 1-1.5 ತಿಂಗಳಾಗುತ್ತೆ. ಇಲ್ಲಿ ಡಿಸ್ಕನೆಕ್ಷನ್ ಬಂದ್ಬಿಡುತ್ತೆ. ಕನ್ಸ್ಯೂಮರ್ ಪಾಪ ಕಟ್ಟಿರ್ತಾರೆ, ಅವರು ಕನ್ಸ್ಯೂಮರ್ ಮನೆಗೆ ಹೋದಾಗ ಇರಲ್ಲ, ಇವರು ಫೀಸ್ ತಗೊಂಡ್ಬಂದ್ಬಿಡ್ತಾರೆ. ಇಲ್ಲ ಕೆಲವರು ಮೀಟರ್ ರಿಮೂವ್ ಮಾಡ್ತಾರೆ. ನಮಗೆ ಇದೇನೇ ಇಲ್ಲ, ಅವಾಗ ಇಲ್ಲ ನಾವು ಪೋಸ್ಟಲ್ ಕಟ್ಟಿದ್ದೀವಿ. ಪೋಸ್ಟಲ್ ಕಟ್ಟಿದ್ರೆ ನಾವು ಕಳಿಸಿದ್ದೀವಿ ಹೆಡ್ ಆಫೀಸ್ ಇಮ್ಮಿಡಿಯೇಟ್ ಆಫೀಸ್ ಬರೋದು. ಅಲ್ಲಿ ಹೆಡ್ ಆಫೀಸ್ ಬರೋಷ್ಟು ನಮಗೆ ಕನ್ಸ್ಯೂಮರ್ಗೆ ಅಲ್ಲದೆ ಆ ಪ್ರಾಬ್ಲಮ್ ಸ್ವಲ್ಪ ಎಲ್ಲ ನಮ್ಮ ಮಾಹಿತಿ ಪ್ರಕಾರ ಹಿರಿಯ ಅಧಿಕಾರಿಗಳ ಮೇಲೆ ಕಾಸ್ಟ್ ಕಟ್ಟಿಗೋಸ್ಕರ ಇದನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಮಾಹಿತಿ. ನೀವು ಬೇರೆ ನಮಗೆ ಕೊಡ್ತಾ ಇದ್ದೀರಿ. ಯಾಕೆಂದರೆ ಒಂದು ಬಿಲ್ಲಿಗೆ ಪ್ರೈವೇಟ್ನವರಿಗೆ ಎಷ್ಟೋ ರೂಪಾಯಿ ಕೊಟ್ಟು ಅವರು ಆ ಮಿಷಿನನ್ನು ಹಾಕಿ ಮಾಡುವಂಥ ಒಂದು ವ್ಯವಸ್ಥೆ. ನಿಮ್ಮ ಕಾಸ್ಟ್ ಕಟ್ಟಿಂದ ಸರ್ಕಾರದ ಖಜಾನೆ ಖಾಲಿ ಆಗಿರೋದ್ರಿಂದ, ಮಾನ್ಯ ಸಿದ್ದರಾಮಯ್ಯನವರೆಲ್ಲ ಖಜಾನೆ ಖಾಲಿ ಮಾಡಿರೋದ್ರಿಂದ ನಮ್ಮ ಈ ಬಡವರಿಗೆ ನಮಗೆ ಇಲ್ಲಿ ಸಮಸ್ಯೆಯನ್ನು ಆಗ್ತಾ ಇದೆ. ಆದ್ದರಿಂದ ನೀವು ಅದನ್ನು ಬಡವರಿಗೆ ಏನು ಮಾಡಬೇಕು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದರೆ ನಿಮ್ಮ ಈ ಸರ್ಕಾರದ ಕಾಸ್ಟ್ ಕಟ್ಟಿನಿಂದ ಈ ಅನುಭವಿಸುವುದು ಯಾರು ಅಂತ ಹೇಳಿದ್ರೆ ನಮ್ಮ ಸಾರ್ವಜನಿಕರು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಅದನ್ನು ಅವರಿಗೂ ಏನು ಮಾಡಲಿಕ್ಕೆ ಆಗುದಿಲ್ಲ. ಆದಷ್ಟು ಬೇಗ ಅದನ್ನು ಸರಿ ಮಾಡಿ. ಇದು ಫ್ರೀ ಕಟ್ಟಿಂಗ್ ಹೇಳ್ತಾ ಬರ್ತಿರ್ತೀವಿ. ಈ ಕಟ್ಟಿಂಗ್ ಮಾಡಿದನ್ನೆಲ್ಲ ರೋಡಿಗೆ ಹಾಕಿ ತೆಗೆಯುವುದು ಯಾರು ಅದನ್ನು? ಇದನ್ನು ನಾವು ಸಭೆಯಲ್ಲಿ ಸಾಧಾರಣ ಹೇಳಿ ಸಾಕಾಗ್ತದೆ. ಎಲ್ಲ ಕಡ್ದು ಈಗ ಪಂಚಾಯತಿಂದ 1 ಅವರ್ ಹಿಂದೆ ಜನ ಗಳಿಸ್ಬೇಕು. ನಾವು ಪಂಚಾಯತ್ ಜನ ಕೊಡಬೇಕು. ನಾವಿರೋದು ದಯವಿಟ್ಟು ಇಲ್ಲಿಂದ ಅಪ್ ಟು ನಮ್ಮ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆ ಸಾಂಚೆ ತನಕ ಇಬ್ಬರೇ ಇರೋದು. ಅಲ್ಲಿ ಗೆಲ್ಲೆ ಏನಾದ್ರು ತೆಗೆದು ಮರ ಬಿತ್ತು ಅಂದರೆ ಅಲ್ಲಿ ಕಡಿದು ತೆಗೆದು ಬೇರೆ ಕಡೆ ಹಾಕಷ್ಟು ಪುರ್ಸೋತಿಲ್ಲ. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ಬೇಕು. ಇನ್ನೊಬ್ಬರು ಇಂಡಿವಿಜುವಲ್ ಕರೆಂಟ್ ಇರುತ್ತೆ, ಅಲ್ಲಿಗೆ ಹೋಗಿ ಅವ್ರ ಮನೆಗೂ ಕರೆಂಟ್ ಕೊಡಬೇಕು. ಇನ್ನೊಂದು ಸೈಡ್ ಏನಾದರೂ ಬೇರೆ ಪ್ರಾಬ್ಲಮ್ ಆಗಿರುತ್ತೆ, ಅಲ್ಲಿ ಹೋಗ್ಬೇಕು. ಅದಕ್ಕೆ ಏನಾಗುತ್ತೆ ಅಂದರೆ ಕೆಲವು ಮನೆಗಳಲ್ಲಿ ನಾವು ಹೇಳಿ ಎಲ್ಲ ಲೈನ್ ನಾವು ನೋಡಿದ್ದೇವೆ. ಬಂದು ಆ ಕಡೆ ಕೂತ್ಕೊಂಡ್ರು ಕೂಡ ಇದನ್ನು ಕಡ್ದು ರೋಡಿಗೆ ಹಾಕಿ ಓಡಿಸಿ ನೋಡಿ. ನಾವು ಈಸಿ ಆಪ್ಷನ್ ಅದನ್ನು ಕಡ್ದು ಸ್ವಲ್ಪ ವ್ಯಾಲಿಸಿ ಆ ಕಡೆ ಅಲ್ಲ ಸಡಿ ಅದನ್ನು ಉಲ್ಟಾ ಮಾಡಿ ಇಡ್ಲಿಗೆ ಹಾಕಿದ್ರು ಆಗ್ತದೆ. ಇದು ಯಾವುದು ಸಮಸ್ಯೆ ಈಗ ಈ ಬರೆಯುವಂಥ ಸಮಸ್ಯೆ ಆದದ್ದು ಈ ರೈನ್ ಸೀಸನ್ನಲ್ಲಿ ಆದದ್ದು. ಇದಕ್ಕಿಂತ ಮುಂಚೆ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದರೆ ಬುಧವಾರ ದಿವಸ ಪವರ್ ಕಟ್ ಇರುವಾಗ ಇದು ಕೆಲಸ ಆಗ್ತಿತ್ತು. ಈಗ ನಮಗೆ ಇದು ಆಗದೆ 1 ವರ್ಷ ಆಯಿತು. ಪವರ್ ಕಟ್ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಗೆಲ್ಲು ಕಡಿಯುವಂಥ ಕೆಲಸ ಆಗ್ತಾ ಇದೆ. ಇವಾಗ ಯಾವಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ಮಳೆ ಬಂದು ಗೆಲ್ಲು ಬಿದ್ದ ನಂತರ ಕಟ್ ಮಾಡುವ ವ್ಯವಸ್ಥೆ ಆಗಿದೆ. ಅದನ್ನು ಮೊದಲೆಲ್ಲ ನೀವು ನಿಮ್ಮ ಗಮನಕ್ಕೆ ಇದಕ್ಕಿಂತ ಮುಂಚೆಗಳನ್ನು 2 ಬಾರಿ ತಂದಿದ್ದೇವೆ. ನಿಮಗೆ ಜನರ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ. ಈಗ ಖಾಸಗಿಯಾಗಿ ಕೂಡ ಪ್ರೈವೇಟ್ ಮಾಡ್ತಾ ಇದೆ. ಅದನ್ನು ಒಂದು ಬಾಕಿ ಸಂದರ್ಭದಲ್ಲಿ ಕೂಡ ನಾವು ಗೆಲ್ಲನ್ನು ನೋಡಿ ಕಟ್ಟು ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಬೇರೆ ಟೈಮಲ್ಲಿ ಟ್ರಾನ್ಸ್ಫಾರ್ಮರ್ ಆಫ್ ಮಾಡ್ಕೊಂಡು ಎಲ್ಲೆಲ್ಲಿ ಕನ್ಸ್ಯೂಮರ್ ಹೇಳ್ತಾರ ಅಲ್ಲಿ ಟೀ ಕಟ್ಟಿ ಮಾಡ್ತಾ ಇದ್ದಾರೆ. ಹೇಗಿತ್ತು ಅಂತ ಹೇಳಿದ್ರೆ ಇದು ಲೈನಲ್ಲಿ ಹೋಗೋದು ನೋಡಿಕೊಂಡು ಈಗ ಎಲ್ಲಿ ಈಗ ಹೇಗಾಗಿದೆ ಅಂತ ಹೇಳಿ ನನ್ನ ವಾರ್ಡಲ್ಲಿ 5 ಕಡೆ ನಾನು ಹೇಳಿದ್ದೀನಿ. ಹೇಳಿ ಈಗ 3 ತಿಂಗಳಾಯ್ತು. ನಾವು ಹೇಳಿದ್ದನ್ನು ಕೂಡ ಅವ್ರು ಮಾಡಿ ನೀವು ಅದನ್ನು ಹೇಳ್ತೀವಿ. ಈಗ ಲೈನ್ ಮ್ಯಾನ್ಗಳ ಕಷ್ಟ ಏನು ನಮಗೂ ಗೊತ್ತಿದೆ, ನಾವು ನೋಡ್ತಿದ್ದೇವೆ. 3 ದಿವಸ ಆಯ್ತು ಮೊನ್ನೆ ಲೈನ್ ಮ್ಯಾನ್ನ ಫೋನ್ ತೆಗೆಯುವುದಿಲ್ಲ, 1912 ಕಾಲ್ ಸಿಗುವುದಿಲ್ಲ, ಏನೂ ಇಲ್ಲ. ನಿಮ್ದು ರೆಸ್ಪಾನ್ಸ್ ಇಲ್ಲ. ಹಿಂಗೆ ಮಾಡಿದ್ರು ಇದು
ಕಡಿಮೆ 10-15 ಫೋನ್ ಮಾಡಿದ್ರು 3 ದಿವಸ ಇನ್ನೂ ವಾಸಿಗೆ ಮೊನ್ನೆ ನೋಡಿದ್ರೆ ಸಿಗುತ್ತಲ್ಲ ಸರ್, ತುಂಬಾ ಕಂಪ್ಲೇಂಟ್ ಬರ್ತದೆ. ಮೊನ್ನೆ ಮತ್ತೆ 2.162333 ಸರ್ವಿಸ್ ಸ್ಟೇಷನ್ ಇದೆ, ರಿಜಿಸ್ಟ್ರೇಷನ್ ಆಫೀಸ್ ಇದೆ ಅಲ್ಲ, ನಾವು ಹೋಗಿದ್ದೀವಿ, ಇಲ್ಲ ಸರಿ ಇದೆ. ಈಗ ಸರಿ ಮಾಡಿದರೆ ನಾವು ಹೋಗುವಾಗ ಬೇಕಾದ್ರೆ ಈಗ ನಿಮಗೆ ಅದು ಬೇಸ್ಮೇಲೆ ಪ್ರಾಬ್ಲಮ್ ಬೇಕಾದ್ರೆ ನಾನೀಗ ಅವರಿಗೆ ಲ್ಯಾಂಡ್ಲೈನ್ ಯಾವಾಗ ಹಾಳಾಗುದು ಅಂತ ಹೇಳಿದ್ರೆ ಸಮಸ್ಯೆ ಇರುವಾಗ ಲ್ಯಾಂಡ್ಲೈನ್ ಯಾವಾಗ ದುರ್ಹಾತಿ ಹಾಳಾಗಿದೆ. ಅದು ಬೇಸ್ಮೇಲೆ ಪ್ರಾಬ್ಲಮ್ ಇದೆ. ಹಾಗಾಗಿ ಸ್ವಲ್ಪ ನೋಡಿ, ಇವತ್ತು ಬೆಳಿಗ್ಗೆಯಿಂದ ಬೇಸ್ಮೇಲೆ ಇಲ್ಲ ನಿಮ್ಗೆ ನೋಡಿ ಅಲ್ಲ ಅಧಿಕಾರಿ ಅವರು ಒಂದು ನಿಮ್ಮ ಹತ್ರ BSNL ಅವರ ಪ್ರಾಬ್ಲಮ್, ಮತ್ತೊಂದು ಮರ ಕಡಿಲಿಕ್ಕೆ ಯಾವುದು ಕಟ್ಟಾಗ್ತಾರೆ ಅವರಿಗೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಪ್ರಾಬ್ಲಮ್. ಎಲ್ಲ ನಿಮ್ಮದು ಡಿಪಾರ್ಟ್ಮೆಂಟ್ ಕ್ಲಿಯರ್ ಇದೆ, ಎಲ್ಲ ಬಾಕಿ ಡಿಪಾರ್ಟ್ಮೆಂಟ್ ಇದು ಪ್ರಾಬ್ಲಮ್. ಹಾಗಾದ್ರೆ ನಾವೆಂತ ಮಾಡಬೇಕು? ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ತುಂಬಾ ಅವಶ್ಯಕತೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ? ಸಣ್ಣ ಮುಂಚೆ ಕಣ ತೆಗೆಯಷ್ಟು ಕರೆಂಟ್ ಬೇಕು, ಅಲ್ವಾ? ಕೊಡಬೇಕು. ಹೌದಲ್ವಾ? ಒಂದು ಮರ ಬಿದ್ದಿದೆ ಅಂದ್ರೆ ಅಲ್ಲಿ ಒಂದು ಮರ ಬಿದ್ದಿದ್ದು ಬೇಗ ಕ್ಲೀನ್ ಮಾಡಿ ಅಲ್ಲಿಗೂ ಹೋಗ್ಬೇಕು. ಇವ್ರು ಇಲ್ಲಿ ಕೂತ್ರೆ ಅಲ್ಲಿ ಅವರು ಬೈತಾ ಇರ್ತಾರೆ, ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ, ಒಂದು ಪ್ರಾಬ್ಲಮ್ ಆಗಿದೆ. ಮತ್ತೆ ಒಂದು ಜನ ಇಲ್ಲ ಇಲ್ಲ ಕೊಟ್ಟೆಕ ಇರೋದ್ರೆ 90 ಈಗ ಜನ ಇಲ್ಲ ಅಂತ ಹೇಳಿದ್ರೆ ನಾವು ಕರೆಂಟ್ ಬಿಲ್ ಬರ್ತಿಗೆ ಆಗುದಿಲ್ವಾ? ನಿಮ್ಮಲ್ಲಿ ಜನ ಕರೆಕ್ಟ್ ಇಲ್ಲ, ಪಬ್ಲಿಕ್ ಪ್ರಾಬ್ಲಮ್ ಆಗಿದೆ. ಈಗ ಅದೇ ಕಾಲ್ಫರ್ಮ್ ಆಗಿದೆ, ಈಗ 2 ತಿಂಗಳ ಹಿಂದೆ ಕಾಲ್ಫರ್ಮ್ ಆಗಿದೆ. ಕಾಲ್ಫರ್ಮ್ ಆಗಿ ಬಂದ್ರೆ ಬರ್ತಾರೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ನಮ್ಮಲ್ಲೂ ತುಂಬಾ ಪ್ರಾಬ್ಲಮ್ ಇದೆ. ನಮ್ಮಲ್ಲಿ 30 ಜನರ ಕೆಲಸವನ್ನು 10 ಜನರೇ ಮಾಡುದು. ಪ್ರಾಬ್ಲಮ್ ಎಲ್ಲ ಕಡೆಯಲ್ಲಿದೆ. ಆದ್ರೆ ಕೆಲವೊಂದು ನಿರ್ದಿಷ್ಟ ಕಡೆಯಲ್ಲಿ ಅನಿವಾರ್ಯ ಸಮಸ್ಯೆ ಇರುವಾಗ ಅದನ್ನು ಪರಿಹಾರ ಮಾಡಬೇಕು. ನೋಡಿ, ನಾವೊಂದು 1,500 ಜನರ ಪ್ರತಿನಿಧಿಸುವ ಕೌನ್ಸಿಲರ್, ನಾವು ಫೋನ್ ಮಾಡಿದಾಗ 10-15 ಫೋನ್ ಮಾಡಿದ್ರು ಒಂದೇ ಒಂದು ಕಾಲ್ ತೆಗಿತಿಲ್ಲ, ರಿಟರ್ನ್ ಕಾಲ್ ಮಾಡೋದಿಲ್ಲ. ಯಾರು ಇದರ ಹೊಣೆ? ನಾವು ನನ್ನ ಮನೆಯದ್ದು ನೀಟು ಸಿಕ್ಕಿಸ್ಲಿಕ್ಕೆ ಕೆಲಸ ಹೇಳುವುದಲ್ಲ, ನನ್ನ ವಾರ್ಡಿನ ಸಮಸ್ಯೆ ಆಗಿದೆ. ವೈರ್ ಏನಾದರೂ ಕಟ್ಟಾಗಿ ತುಂಡಾಗಿ ಬಿದ್ದಿದೆ, ಲೈನ್ ಮ್ಯಾನ್ ಕಾಲೇ ತೆಗೆಯುವುದಿಲ್ಲ. 1912 ಮೊನ್ನೆ ಕಾಲೇ ಇಲ್ಲ, ಡೆಡ್ ಕನೆಕ್ಟ್ ಡಿಸ್ಕನೆಕ್ಟ್ ಕಾಲೇ ಸಿಗ್ತದೆ. 15 ಜನ ಇದ್ದಾರೆ ಸರ್, ಮತ್ತು ಕೂಡ ನೀವು ಡಿಪೆಂಡ್ ಮಾಡಬೇಡಿ. ಮೊನ್ನೆ ಆದಿತ್ಯವಾರ ಬೇಕಿದ್ರೆ ನೀವೇ ಕೇಳಿ ನೋಡಿ. ಆದಿತ್ಯವಾರ 2 ದಿನ ಇಂಥದ್ದೆಲ್ಲ ಸಮಸ್ಯೆ ಇರುವಾಗ ಶನಿವಾರ ಭಾನುವಾರ ಇರಲಿಲ್ಲ, ಸಾಫ್ಟ್ವೇರ್ ಇರಲಿಲ್ಲ. ಮತ್ತೆ ನಾನು ಯಾವಾಗ ಹೇಳಿದ್ದು? ಶನಿವಾರ ಭಾನುವಾರ ಸಾಫ್ಟ್ವೇರ್ ಇಲ್ಲ ಅಂತ ಮೆಸೇಜ್ ಹಾಕಿದ್ರೆ ಎಲ್ಲ ಕಡೆ ಇದೆ, ಪೇಪರ್ನೆಲ್ಲ ಬಂದಿದೆ. ಸರ್, ನಾವು ಪ್ರಥಮವಾಗಿ ಕರೆ ಮಾಡುದು ನಮ್ಮ ಲೋಕಲ್ ಲೈನ್ ಮ್ಯಾನ್ ಕರೆಕ್ಟಾ? 2 ಲೈನ್ ಮ್ಯಾನ್ ಇದ್ದಾರೆ, ಅವಿನಾಶ್ ಇದ್ದಾರೆ, ಗೌಡ್ವಿನ್ ಇದ್ದಾರೆ, 2 ಕಾಲ್ ತೆಗೆಯುವುದೇ. ನಾವು ಎಂತ ಮಾಡಬೇಕು ಅಲ್ವಾ? ನಾವು ನಮ್ಮ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮ್ಮದು ಡಿಪಾರ್ಟ್ಮೆಂಟ್ ಅಲ್ಲಿ ಪಂಚಾಯತ್ ಸದಸ್ಯರ ಹೌದಾ? ಅವರು ರೆಸ್ಪಾನ್ಸ್ ಕೊಡ್ಬೇಕಲ್ಲ. ಈಗ ರಾತ್ರಿ ಹೊತ್ತು ತುಂಬಾ ಸಮಸ್ಯೆ ಜಾಸ್ತಿ ಇರ್ತದೆ ಮಳೆ ಈಗ ಜೀಪ್ ಇದೆ. ಒಮ್ಮೆ ನಾನು ನೋಡುವಾಗ ಅವರು ಇಬ್ಬರು ಕೆಲಸ ಮಾಡ್ತಾ ಇದ್ರು. ಒಂದು ಕಡೆ ಗೆಲ್ಲು ಕರೆದು ಫೀಸ್ ಹಾಕುವಾಗ ಇನ್ನೊಂದು ಕಡೆ ಗೆಲ್ಲು ಬಿದ್ದಿದ್ರೆ ಪುನಃ ಹೋಗ್ತದೆ, ಹುಡುಕ್ತಾ ಇದ್ರು. ನಾವು ರಾತ್ರಿ 12 ಗಂಟೆಗೆ ಆಚೆ ಬರುವಾಗ ಅವರು ಎಲ್ಲ ಕಡೆ ಪವರ್ ಇರಲಿಲ್ಲ. ಅಲ್ಲಿ ತುರ್ತು ಸಂದರ್ಭದಲ್ಲಿ ಕೂಡ ಎಕ್ಸ್ಟ್ರಾ ನೀವು ಮ್ಯಾನ್ ಪವರ್ ಹಾಕುದಿಲ್ಲ ರಾತ್ರಿ. ನಮಗೆ ಅಲ್ಲಿ ಸಮಸ್ಯೆ ಆಯ್ತು. ಯಾಕೆಂದ್ರೆ ನಮಗೆ ಲಾಸ್ಟ್ ಟೈಮ್ ನೀವು ಸಾಮಾನ್ಯ ಸಭೆಯಲ್ಲಿ ಹೇಳಿದ್ರಿ, ರಾತ್ರಿ ಹೊತ್ತು ಯಾರು ಲೈನ್ ಮ್ಯಾನ್ ಇರ್ತಾರೆ ಅದನ್ನು ನಾವು ಶೇರ್ ಮಾಡ್ತೇವೆ ಅಂತ ಹೇಳಿದ್ವಿ. ಎಲ್ಲ ಸಂದರ್ಭದಲ್ಲಿ ಬೇಕಂತ ಇಲ್ಲ, ತುರ್ತು ಮಳೆ ಟೈಮಲ್ಲಿ ಎಲ್ಲ ಸಂದರ್ಭದಲ್ಲಿ ನೀವೊಂದು ನಮ್ಮ ಚೀಫ್ ಆಫೀಸರ್ಗೆ ಹಾಕಿದ್ರೆ ಅವರು ನಮ್ಮ ಗ್ರೂಪಲ್ಲಿ ಹಾಕ್ತಾರೆ. ಆಗ ನಮಗೆ ನಿಮಗೆ ರಾತ್ರಿ 12 ಗಂಟೆ 1 ಗಂಟೆಗೆ ಇನ್ಫಾರ್ಮ್ ಮಾಡಲಿಕ್ಕೆ ನಮಗೆ ಮಾಡ್ತಾರೆ. ನನ್ನ ಮಗು ಮಲಗಲಿಲ್ಲ, ಕರೆಂಟ್ ಹೋಗಿದೆ, ಬರಲಿಲ್ಲ, ಎಷ್ಟೊತ್ತಿಗೆ ಬರ್ತದೆ, ಏನು ಬರ್ತದೆ ಅಂತ ನಮ್ಮ ಹತ್ರ ಕೇಳ್ತಾರೆ. ರಾತ್ರಿ 12 ಗಂಟೆ ಕಾಲ್ ಮಾಡುವಂಥ ಸಾರ್ವಜನಿಕರು ಕೂಡ ಇದ್ದಾರೆ. ಆದ್ದರಿಂದ ನಮಗೆ ಎಲ್ಲವನ್ನು 100ಕ್ಕೆ 100 ಸರಿ ಮಾಡಲಿಕ್ಕಾಗಿ ನೀವು ಕೂಡ ಮನುಷ್ಯರೇ, ಲೈನ್ ಮ್ಯಾನ್ ಅವರು ಕೂಡ ಮನುಷ್ಯರೇ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ನಮಗೆ ಪರ್ಸೆಂಟೇಜ್ ಸ್ವಲ್ಪ ಸಮಸ್ಯೆ ಕಡಿಮೆ ಮಾಡಿ ನೋಡಿ. ಮುಂಚೆ ನೇತ್ರಾವತಿಯಿಂದ ಫಜೀರ್ ತನಕ ನಿಮಗೆ ಒಂದೇ ಗಾಡಿ ಇದ್ದದ್ದು ನೈಟ್ ಶಿಫ್ಟಿಂಗ್. ಈಗ ಡಿವೈಡ್ ಮಾಡಿ 2 ಮಾಡಿದಾರಲ್ಲ ಅಲ್ವಾ? ಸಮಸ್ಯೆ ಈಗ ಡಿವೈಡ್ ಮಾಡಿ 2 ಮಾಡಿದ್ದಾರೆ, ಇಲ್ಲಿಗೂ ಒಂದು ಶಿಫ್ಟ್ ಮಾಡಿದ್ದಾರೆ. ವ್ಯವಸ್ಥೆ ಸ್ವಲ್ಪ ಈಸಿ ಆದಷ್ಟು ಜನರಿಗೆ ಸ್ವಲ್ಪ ಅದನ್ನು ಹೆಲ್ಪ್ ಮಾಡಿಸಿ ಕೊಡಬೇಕು ಅಂತ ನಾವು ಕೇಳುದು. ಬೇರೇನು ಸೌಲಭ್ಯ. ಮತ್ತೊಂದು ಕಂಪ್ಲೇಂಟ್ಸ್ ಅಂತ ಹೇಳಿದ್ರೆ, ಬಡ ಜನರಿಗೆ ಫ್ರೀಯಾಗಿ ಬಿಲ್ ಬರ್ತಾ ಇತ್ತು, ಬಂದ್ರೆ 200-300 ಈ ತರ ಗೃಹಜ್ಯೋತಿ ಆದ್ಮೇಲೆ. ಈಗ ಬಡವ್ರ ಮನೆಗೆಲ್ಲ 1,500 2,000 ಬರ್ತಾ ಇತ್ತು. ಮೆಸ್ಕಾಂನಿಂದ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಜಂಬುಗುಡ್ಡೆಗೆ ಹೋಗಿ 100 ರೂಪಾಯಿನ ಕಟ್ಟಿ ಮತ್ತೆ ಬಂದು ಚೆಕಿಂಗ್ ಡೆಪಾಸಿಟ್ ಅಂತ ಹೇಳಿ ಒಂದೇ ಮಾತಾಡ್ತೀನಿ. ಮುಂಚೆ ಮೀಟರ್ ರೀಡಿಂಗ್ ನೋಡಿ ಬರೆದು ಇಲ್ಲಾಂದ್ರೆ ಒತ್ತಿ ಮೊಬೈಲಲ್ಲಿ ಒತ್ತಿ ರೀಡಿಂಗ್ ತೆಗಿತಾ ಇದ್ರು. ಈಗ ಒಂದು 5-6 ತಿಂಗಳಿಂದ ಏನಾಗಿದೆ, ಓವರ್ ರೀಡಿಂಗ್ ಅಂತ ಬಂದಿದೆ. ಕೆಲವೊಂದು ಮನೇಲಿ ಏನಾಗಿದೆ, ಒಂದು ಕನೆಕ್ಷನ್ ತಗೋಬೇಕಾದ್ರೆ ಈಗ ಮುಂಚೆ ಒಂದು 10-20 ವರ್ಷ ಮನೆ ಇದ್ದಿದ್ದು ಕನೆಕ್ಷನ್ ತಗೋಬೇಕು ಖಾಲಿ 200 ವ್ಯಾಟ್ಸ್ ಅಂತ ತಗೊಂತಾರೆ. ಈಗ ಸದ್ಯಕ್ಕೆ ಒಂದು ಬಲ್ಬ್ ಬೇಕಿರುವಂಥದ್ದು ಅವರು ಲೋಡ್ ತಗೊಂಡಿರ್ತಾರೆ ಒಂದು ಮನೆಗೆ, 1 ಕಿಲೋವ್ಯಾಟು ಇರೋಲ್ಲ. ಅದೇನಾಗಿದೆ, ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಇದೆ. ಅವರು ಫ್ರಿಜ್ 4 ಹಾಕಿದ್ದಾರೆ, ಫ್ಯಾನ್ ಹಾಕಿದ್ದಾರೆ, 3-4 ಕಿಲೋವ್ಯಾಟ್ ಮೇಲಿದೆ. ಈಗ ಹೊಸ ಮನೆಯಲ್ಲಿ ಏನಾಗಿದೆ, ನಾವು 2-3 ಕಿಲೋವ್ಯಾಟ್ ಮೇಲೇ ತಗೊಳ್ಳಿ ಅಂತ ಹೇಳ್ತೀವಿ. ಯಾಕಂದರೆ ಫ್ರಿಜ್ ಬರ್ಬೋದು, AC ಬರ್ಬೋದು. ಈಗ ನಾವು ತಗೋತಾರೆ ಡಿಪಾಸಿಟ್ ಕಟ್ಟಿ, ಆಗ 50 ರೂಪಾಯಿ ಕಟ್ಟಿ 200 ವ್ಯಾಟ್ಸ್ ಅಲ್ಲಿ ಇದ್ದಾರೆ. ಈಗ ಅವರು 2 ಮನೆ 2 ಮಾಳಿಗೆ ಇದೆ, ಅದು ಅಷ್ಟಲ್ಲಿದೆ.
ಇದು ಈಗ ಅಂತಂದ್ರೆ ಸರ್ಕಾರದಿಂದ ನಮ್ಮ ಮೆಸ್ಕಾಮಿಂದ ಪ್ರೋಬೋ ರೀಡಿಂಗ್ ಅಂತ ತಂದಿದ್ದಾರೆ. ಅದು ಆಟೋಮೆಟಿಕ್ ಏನಿಲ್ಲ, ಪ್ರೋಬೋ ಮೀಟ್ರ್ ಎಲೆಕ್ಟ್ರಾನಿಕ್ ಮೀಟ್ರ್ ಇದ್ರೆ ಮಾತ್ರ ಅದಕ್ಕೆ ಕಾಲಿ ಸಿಕ್ಸಿದ್ರೆ ಆಟೋಮೆಟಿಕ್ ಬಿಲ್ ಜನರೇಟ್ ಆಗಿ ಬರುತ್ತೆ. ಅವ್ರು ಎಷ್ಟು ಲೋಡ್ ಇದೆ, ಆ ಟೈಮಲ್ಲಿ ಲೋಡ್ ಎಷ್ಟಿದೆ, ಕನ್ಸ್ಯೂಮ್ ಎಷ್ಟಿದೆ, ಕರೆಕ್ಟಾಗಿ ಏನು ಕಟ್ ಮಾಡೋಂಗಿಲ್ಲ. ಈಗ ಮೇಡಮ್ ಕೇಳಿದಾಗೆ 200 ಯೂನಿಟ್ ಕೆಳಗೆ ಬಂದರೆ ನಾವು ಸರ್ಕಾರ ಸಬ್ಸಿಡಿ ಅಂತ ಇದೆ ಮೇಡಮ್. ಒಂದು ಮೇಡಮ್ ಆ 200 ಯೂನಿಟ್ ಮೇಲೆ 1 ಯೂನಿಟ್ ಹೆಚ್ಚಿಗೆ ಬಂದ್ರು ಸಬ್ಸಿಡಿ ಮೈನಸ್ ಆಗುತ್ತೆ. ಸಬ್ಸಿಡಿ ಬರಲ್ಲ, ಫುಲ್ ಬಿಲ್ ಬರುತ್ತೆ. ಮತ್ತು ಇವರು ಕನ್ಸ್ಯೂಮರ್ ಏನು 200 ವ್ಯಾಟ್ಸ್ ಅಂತ ಏನಾದರೂ ಇದಿದ್ರೆ ಲೋಡ್ ಇದ್ದರೆ ಅಲ್ಲಿ 3 ಕಿಲೋಮೀಟರ್ ವ್ಯಾಟ್ಸ್ ಇರುತ್ತೆ, ಅದನ್ನೆಲ್ಲ ಡಿಮ್ಯಾಂಡ್ ಮಾಡಿ ಬಿಲ್ ಮಾಡ್ತಾರೆ. ಅಡಿಷನಲ್ ಲೋಡ್ ಮಾಡ್ಕೋಬೇಕು ಅಂತ ಆವಾಗ ಕನ್ಸ್ಯೂಮರ್ ಬಿಲ್ ಬರ್ತದೆ. ನಮ್ಮಲ್ಲಿ ಬಿಲ್ ಜಾಸ್ತಿ ಇರ್ತದೆ, ಅವಾಗ ನಾವು ಕನ್ಸ್ಯೂಮರ್ಗೆ ಕನ್ವಿನ್ಸ್ ಮಾಡ್ತೀವಿ, ಈ ಥರ ನಿಮ್ಮ ಮನೆಯಲ್ಲಿ ಲೋಡ್ ಜಾಸ್ತಿ ಇದೆ, ಅಡಿಷನಲ್ ಲೋಡ್ ಮಾಡಿಕೊಂಡ್ರೆ ಈ ಬಿಲ್ ಬರಲ್ಲ ನಿಮಗೆ. ಅವಾಗ ಅಡಿಷನಲ್ ಲೋಡ್ ಮಾಡಿದಾಗ ಅವ್ರಿಗೆ ಯಾರು ಬಂದಿಲ್ಲ. ಈಗ ನೀವು ಸಾಧಾರಣ 20 ವರ್ಷದಲ್ಲಿ 3 ಸಲ ಮೀಟರ್ ಚೇಂಜ್ ಮಾಡಿರ್ಬೋದು ಫ್ರೀಯಾಗಿ, ಏನು ಪಬ್ಲಿಕ್ ಹತ್ರ ಹಣ ತೆಗೆದು ನೋಡಿ. ನೀವೇ ಮೀಟರ್ ಚೇಂಜ್ ಮಾಡುವಾಗ ಲೋಡ್ ಇದ್ದ ನಿಮಗೆ ಅಂದಾಜು ಆಗ್ತದೆ. ನೀವೇ ಲೆಟರ್ ಕೊಟ್ಟು ಅವ್ರ ಹತ್ರ ನೀವು ಲೋಡ್ ಜಾಸ್ತಿ ಮಾಡಿಸಿ, ನೀವು ಅದರಲ್ಲಿ ಮೀಟರ್ ಹಾಕುದಿಲ್ಲ, ನಾವು ವ್ಯತ್ಯಾಸ ಆದರೆ ನೀವೇ ಹೊಣೆ ಅಂತ ಪಬ್ಲಿಕ್ ಹತ್ರ ಹೇಳ್ತೀವಿ. ಈ ಸಮಸ್ಯೆ ಬರ್ತಾ ಇದ್ದ ನೀವು ಯಾವ್ದಕ್ಕೂ ಮಾಡುದಿಲ್ಲ, ಮೀಟರ್ ಅನ್ನು ತೆಗೆದು ಬೇರೆ ಮೀಟರ್ ಅನ್ನು ಸಿಕ್ಕಿಸಿ ನೀವು ಹೋಗ್ತೀವಿ. ಈಗ ಪ್ರಾಬ್ಲಮ್ ಆಗುದಲ್ಲಿ ಅವರಿಗೆ ಗೊತ್ತಿರ್ತದ, ನನ್ನ ತಂದೆ ಮೀಟರ್ ತೆಗೆಸಿರ್ತಾರೆ, ನಾನು ಮನೆ ಕಟ್ತೇನೆ, ಅದೇ ಮೀಟರ್ ಇಟ್ಟಿರ್ತೇನೆ, ಮನೆ ಆಲ್ಟ್ರೇಷನ್ ಮಾಡ್ತೇನೆ, ಫ್ರಿಡ್ಜ್ ಹಾಕ್ತೇನೆ, ಎಲ್ಲ ಹಾಕ್ತೇನೆ. ನೀವು ನಮಗೆ ಬಂದು ಮನವರಿಕೆ ಮಾಡಿಕೊಂಡಿದ್ದೀರಾ? ಇಲ್ಲ. ಸಮಸ್ಯೆ ಇಲ್ಲೇ ಅದು. ಮತ್ತೊಂದು ಈ ಕರೆಂಟ್ ಬಿಲ್ ಅಲ್ಲಿ ಸೆಕೆಂಡ್ MMD ಡೆಪಾಸಿಟ್ ಅದರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಅದು ಹೇಗೆ ಅಂತ ನಮಗೆ ತಿಳಿಸಿಕೊಟ್ಟರೆ ಒಳ್ಳೆಯದು. ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ಡಿಮ್ಯಾಂಡ್ ಇದು ಸ್ವಲ್ಪ ನಮ್ಮಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಹೆಚ್ಚಿಡಬೇಕು ಅಂತ ಬರುತ್ತೆ. ಅದಕ್ಕೆ ಕೆಲವರಿಗೆ ಲೆಟ್ರ್ ಹೋಗುತ್ತೆ, ಕೆಲವರು ಡೆಪಾಸಿಟ್ ಇದ್ರೆ ಅದೇ ಲೆಟ್ರ್ ಹೋಗಲ್ಲ. ಕಡಿಮೆ ಇದ್ದವರಿಗೆಲ್ಲ ಬಿಲ್ಲಲ್ಲಿ ಬರ್ತಾ ಇದೆ MD ಕಟ್ಟಬೇಕು ಅಂತ. ಇವಾಗ ಉಂಟಲ್ಲ ಸರ್, ಗೃಹ ಜ್ಯೋತಿ ಜಾಸ್ತಿ ಬರ್ತಾ ಉಂಟು ಅಂತ ಒಂದು ವಿಚಾರ ಬಂತು. ಅದರಲ್ಲಿ ನನಗೆ ಗೊತ್ತಿರುವ ವಿಷಯ, ನಮ್ದು ಬಿಲ್ ಇದು ಮಾಡುವವರು ಬರ್ತಾರಲ್ಲ, ಅವರು ಇವರಿಗೆ ಉಂಟಲ್ಲ ಎಷ್ಟು ಬಿಲ್ ರೀಡಿಂಗ್ ಆಗಿದೆ ಅದನ್ನು ಕಮ್ಮಿ ಮಾಡಿ ಇವರು ಬಿಲ್ ಕೊಡುವವರ ಮನೆಯಲ್ಲಿ 0 ಮಾಡಿ ಕೊಡ್ತಾರೆ. 0 ಮಾಡಿ ಕೊಡ್ತಾರೆ. ಅವರಿಗೆ ಲೆಕ್ಕ ಹೇಗೆ, ಅವರು ಇಷ್ಟು ಯೂನಿಟ್ ಅನ್ನು ಯೂಸ್ ಮಾಡಿದ್ದಾರೆ, ಅಷ್ಟು ಯೂನಿಟ್ಗಿಂತ ಜಾಸ್ತಿ ಬಂದರೆ ಅವರಿಗೆ 100-200 ರೂಪಾಯಿ ಬಿಲ್ ತಿಂಗಳಿಗೆ ಬರ್ತದೆ. ಇವರೆಂತ ಮಾಡ್ತಾರೆ, 100-200 ರೂಪಾಯಿ ಎಷ್ಟು ಬಂದಿದ್ರು ಕೂಡ ಅದನ್ನು 0 ಮಾಡಿ ಬಿಲ್ ಇಲ್ಲದಾಗೆ ಮಾಡಿ ಈ ಮನೆಗೆ ರೀಡಿಂಗ್ಗೆ ಬಂದವರು ಕೊಡ್ತಾರೆ. ಕೊಟ್ಟು ಆದ್ಮೇಲೆ ಇವಾಗ ಏನಾಗಿದೆ, ಇವಾಗ ಅವರು ಬಿಲ್ಲಿಗೆ ಬರುವಾಗ ಈ ಕ್ಯಾಮರಾವನ್ನು ಇದಕ್ಕೆ ಹಾಕ್ಲಿಕ್ಕೆ ಉಂಟು. ಅವಾಗ ಇವರು ಹೇಗೆ 0 ಮಾಡಿದ್ದಾರೆ ಅದನ್ನು ಎಕ್ಸಾಕ್ಟ್ ಆಗಿ ಎಷ್ಟು ರೀಡಿಂಗ್ ಇದೆ ಅಷ್ಟನ್ನು ಕೂಡ ಈ ಕ್ಯಾಮರಾ ಕವರ್ ಮಾಡ್ತದೆ. ಅವಾಗ ಆಗಿರ್ತದೆ ಅವರಿಗೆ ಬಿಲ್ ಜಾಸ್ತಿ ಬರ್ತಾ ಇರುವುದು, ಅದು ಅಲ್ಲಿ ಕ್ಯಾಮರಾದ ಮೂಲಕ ಆಗಿರ್ತದೆ ಅವರಿಗೆ ಬಿಲ್. ಆಗ ಇವಾಗ ಅವರು ಏನು ಮಾಡ್ತಾರೆ, ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ಕೊಟ್ಟಿದೆ, ಇವಾಗ ಅದು ಜಾಸ್ತಿ ಬರ್ತಾ ಉಂಟು ಅಂತ ಹೇಳಿ ಅವರದನ್ನು ಮಾಡ್ತಾರೆ. ಈಗ ಇರುವುದೇಗೆ ಅಲ್ಲಿ ಇರುವಂಥವರ ಸ್ಕ್ಯಾಮ್ ಅಂದರೆ ಫಸ್ಟಿಗೆ ಒಂದು ಇಷ್ಟು ಯೂನಿಟ್ ಅವರಿಗೆ ಫ್ರೀ ಇದ್ದರೆ ಅದಕ್ಕಿಂತ ಜಾಸ್ತಿ 1 ತಿಂಗಳಲ್ಲಿ ಅವರು ಯೂಸ್ ಮಾಡಿದರೆ, ಒಂದು ವೇಳೆ ಅವರ ಮನೆಯದ್ದು ಕೆಲಸ ಆಗಿರ್ತದೆ, ಒಂದೇ ಮದುವೆ ಇರ್ತದೆ, ಆ ಟೈಮಲ್ಲಿ ಅವರಿಗೆ ಬಿಲ್ ಜಾಸ್ತಿ ಇರ್ತದೆ. ಅವಾಗ ಈ ಬಿಲ್ಲಿಗೆ ಬರುವವರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ 0 ಮಾಡಿ ಕೊಡ್ತಾರೆ. ಅದಾಗಿರ್ತದೆ ಮೇನ್ ತಪ್ಪು. ಅದಾಗಿರ್ತದೆ. ನನಗೆ ಬಂದ ವಿಚಾರ, ನಾನು ಆ ವಿಚಾರದಲ್ಲಿ ನಾನು ಕೇಳಿದ್ದೇನೆ ಬಿಲ್ಲಿಗೆ ಬರುವವರ ಹತ್ರ, ಈ ಥರ ಮಾಡಿಕೊಡ್ತಿದ್ದೀರಿ ಅಂತ ನನಗೆ ಬಂದಿದೆ ಅಂತ. ಆದರೂ ಕೂಡ ಈಗ ಇಲ್ಲ ಮೇಡಮ್, ಅದು ಕ್ಯಾಮರಾ ಈಗ ಅರ್ಥ, ಅದು ಹೇಗೆ ಅವರಿಗೆ ಫಸ್ಟಿಗೆ ಗೊತ್ತಿಲ್ವಾ? ಈಗ ಪಾಪದವರಿಗೆ ಅಲ್ಲ ಅದು ಅಡ್ಡಿ ಇರೋದು. ಅದು ಮಾಡಿಕೊಡುವಾಗ ಇವರೆಂತ ಮಾಡ್ತಾರೆ, ಬಿಲ್ಲಿಗೆ ಬರುವವರು 100-200 ರೂಪಾಯಿ 500 ರೂಪಾಯಿ ಟಿಪ್ಸ್ ತಗೊಳ್ತಾರೆ. ಇದರಿಂದಾಗಿ ಈಗ ಹೊಡೆದಲ್ಲಿಗೆ ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ಕೊಟ್ಟಿದೆ, ಇವಾಗ ಅದನ್ನು ಆ ಥರ ಆಗಿದೆ ಅಂತ ಒಂದು ವಿಷಯ ಅಲ್ಲಿದೆ. ಒಳ್ಳೆಯದು 200 ಯೂನಿಟ್ ಅಂತ ಒಂದು ನಮ್ಮ ಸರ್ಕಾರ ಅಲ್ಲಿ ಕೆಲವರು ಏನು ಮಾಡ್ತಾರೆ, ಒತ್ತಿ ಪೆನ್ನ ಮೊಬೈಲಲ್ಲಿ ನಾವು ರೀಡಿಂಗ್ ಅವರು ಹಾಕ್ಬೇಕಿತ್ತು. ಅವಾಗ ಹಾಕ್ಬೇಕಾದ್ರೆ ಕನ್ಸ್ಯೂಮರ್ ಹೇಳ್ತಾ ಇದ್ರು ನಮ್ದು ಸ್ವಲ್ಪ 200 ಹಾಗೆ ಮಾಡ್ತಾರೆ. ಈಗೇನಾಯ್ತು, ರೋಗೋ ಬಂದ ಮೇಲೆ ಮಿಷನ್ ಬಂದ ಮೇಲೆ ಇದು ಯಾವ್ದನ್ನ ಏನಿದೆ ಅಷ್ಟೇ, 100 ಇದ್ರೆ 100, 500 ಇದ್ರೆ 500 ಅಷ್ಟೇ ಬಿಲ್ ಮಾಡಿ ಖಾಲಿ ಬಿಲ್ ಪ್ರಿಂಟ್ಸ್ ಆಗಿರೋ 200 ವ್ಯಾಟ್ ಅಂತ ನೋಡಿ, 200 ವ್ಯಾಟಿನ ಒಳಗೆ ಇದ್ರೆ ಅವರಿಗೆ 200 ಅಂತ ಫಿಕ್ಸ್ ಮಾಡಿ. ಈಗ ನಿಮ್ಮ ಮನೆಯಲ್ಲಿ ಪವರ್ ಕನೆಕ್ಷನ್ ಇದ್ರೆ ಅದನ್ನು 6 ತಿಂಗಳ 11 ತಿಂಗಳಿಗೆ ಅದನ್ನು ಟ್ಯಾಲಿ ಮಾಡ್ತಾರೆ. ಅವಾಗ
ಡಿವೈಡೆಡ್ ಮಾಡಿ ಅದರಲ್ಲಿ ಆನ್ ಅವರೇಜ್ ಎಷ್ಟು ಬರ್ತದೆ ಅಂತ ನೋಡಿ. ಅದು 200ಕ್ಕಿಂತ ಮೇಲೆ ಇಲ್ಲದಿದ್ರೆ ಅವರಿಗೆ ಬಿಲ್ ಬರ್ತದೆ. ಅದರಲ್ಲಿ ಕೂಡ ಹೇಗೆ ಅಂತ ಹೇಳಿದ್ರೆ ನಿಮ್ಮದು ಟ್ಯಾಲಿ ಮಾಡುವಾಗ 125 ವ್ಯಾಟ್ಸ್ ಅಂತ ಇದ್ರೆ ನಿಮಗೆ 125 ವ್ಯಾಟ್ಸ್ ಮಾತ್ರ 200 ವ್ಯಾಟ್ಸ್ ಇದು 100ಕ್ಕೆ ಹೋಗಿ ಅಂತ ಹೇಳಿದ್ರೆ ಈ ಬಡವರ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಇದು ಈ ಫ್ರೀ ಭಾಗ್ಯದಿಂದ ನಮ್ಮ ಖಜಾನೆ ಖಾಲಿಯಾಗಿ ನಮ್ಮ ಜನಸಾಮಾನ್ಯರಿಗೆ ಬಡವರಿಗೆ ಸಮಸ್ಯೆ ಆಗಿದೆ. ನೀವು ಹೇಳಿದ ಹಾಗೆ ಅಲ್ಲ, ಯಾಕಂದ್ರೆ ನೀವು ಮಾತಾಡುವಾಗ ಪೂರ್ಣ ಪ್ರಮಾಣವಾಗಿ ಮಾಡಿ. ಯಾಕಂದ್ರೆ 200 ವ್ಯಾಟ್ಸ್ ಅದು ಹೇಗೆಂದ್ರೆ ಈಗ ಈ ತರ ತಪ್ಪಿದ್ದದ್ರಲ್ಲಿ ಎಲ್ಲ ಬಡವರಿಗೆ ಈಗ ಬರ್ತಾರೆ. ಮೊದಲು 500, 600, 700, 800 ಬಿಲ್ ಇದ್ರು ಕಟ್ಟಿದ್ದಾರೆ. ಇವಾಗ ಈ ತರ ಸ್ಕ್ಯಾಮ್ ಮಾಡಿದ್ರಿಂದ ಆ ತರ ಬಂದಿದೆ. ಚರ್ಚೆ ಮಾಡ್ತೀನಿ. ಬೇರೆ ಮುಂದೆ ಚರ್ಚೆ ಮಾಡುವಂತ ವಿಷಯ ಇಲ್ಲಿ ಚರ್ಚೆ ಮಾಡ್ತಾರೆ. ಖಾಲಿ ಮಾಡಿದರೆ ಹಿರಿಯರಿಗೆ ಅದರದ್ದು ಇದೆ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಗೌರವಧನ ಜಾಸ್ತಿ ಮಾಡ್ಬೇಕಂತೇಳಿ ಅಸೆಂಬ್ಲಿಯಲ್ಲಿ ಚರ್ಚೆ ಆಗುವಂತ ವಿಷಯ. ಇವ್ರು ಹೇಳಿದ್ದಾರೆ ನನಗೆ ಗೌರವಧನ ಜಾಸ್ತಿ ಮಾಡಬೇಕು, ನಾವು ಇಲ್ಲಿ ನಿರ್ಣಯ ಮಾಡಿ ಕಳಿಸಬೇಕು ಅಂತ. ಅದು ಕೂಡ ಅಸೆಂಬ್ಲಿಯಲ್ಲಿ ಆಗುವಂತವೇ ವಿಷಯ. ಅದನ್ನು ಕೂಡ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ. ಕೆಲವೊಂದು ವಿಷಯ ನಾವು ಇಲ್ಲಿ ಚರ್ಚೆ ಮಾಡಿ ಅದನ್ನು ಪೂರಕವಾಗಿ ನಿಮ್ಮ ಮಾನ್ಯ ಸಭಾಧ್ಯಕ್ಷರಿಗೆ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ಬೋದು, ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಅಸೆಂಬ್ಲಿಯಲ್ಲಿ ಚರ್ಚೆ ಆಗುವಂತ ಚರ್ಚೆ ಮಾಡಬಾರ್ದಂತ ಹೇಳಿದ್ರು. ನಾವು ಹೇಗೆ ಚರ್ಚೆ ಮಾಡ್ದಂತ ಹೇಳಿ ನೀವು ನಿಮ್ಮ ಸಭಾಧ್ಯಕ್ಷರ ಹತ್ರ ನಮ್ಮ ಶಾಸಕರ ಹತ್ರ ಈ ವಿಷಯವನ್ನು ಚರ್ಚೆ ಮಾಡಿ ಅವರು ಚರ್ಚೆ ಮಾಡಬೇಕು. ಆಗ ನಮ್ಮ ಜನಸಾಮಾನ್ಯರ ಸಮಸ್ಯೆ ಪರಿಹಾರ ಆಗಿದೆ. ಅದರ ಜೊತೆಗೆ ನಮ್ಮ ಗೌರವಧನ ಕೂಡ ನಾವು ಕೊಟ್ಟಿದ್ದೇವೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಕೂಡ ನೀವು ಅಲ್ಲಿ ಶಾಸಕರ ಹತ್ರ ಹೇಳಿ ಚರ್ಚೆ ಮಾಡಬೇಕು. ಅದಕ್ಕೋಸ್ಕರ ನಾವು ಚರ್ಚೆ ಮಾಡ್ತೀವಿ. ಮೆಸ್ಕಾಂ ವ್ಯಾಪ್ತಿಯಲ್ಲಿರುವ ಬೀದಿ ದೀಪಗಳಿಗೆ ಟೈಮರ್ ಸ್ವಿಚ್ ಅಳವಡಿಸುವ ಬಗ್ಗೆ ಅಂತ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಬೀದಿ ದೀಪಗಳಿಗೆ ಟೈಮರ್ ಸ್ವಿಚ್ಗಳನ್ನು ಅಳವಡಿಸಿದ ಕಾರಣ ಹಗಲು ಹೊತ್ತಿನಲ್ಲಿ ಉರಿಯುತ್ತಿರುವ ಬೀದಿ ದೀಪಗಳ ಕೆಲವು ಪ್ರಕರಣಗಳನ್ನು ಗಮನಿಸಿ ಮತ್ತು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ತಿಳಿದು ಮಾನ್ಯ ಆಯೋಗವು ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸುವಂತೆ ಉಲ್ಲೇಖ ಪತ್ರವೊಂದರ ಆದೇಶದಲ್ಲಿ ನಿರ್ದೇಶನವನ್ನು ನೀಡಿರುತ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯುತ್ ಶಕ್ತಿ ಅನಾವಶ್ಯಕವಾಗಿ ಪೋಲಾಗುತ್ತಿರುವುದನ್ನು ಮತ್ತು ವಿದ್ಯುತ್ ಅಪಘಾತಗಳನ್ನು ತಡೆಯಬಹುದಾಗಿರುತ್ತದೆ ಎಂದು ಅಭಿಪ್ರಾಯಿಸಲಾಗಿದೆ. ಆದುದರಿಂದ ಉಲ್ಲೇಖ ಪತ್ರ 2ರ ನಿರ್ದೇಶದನ್ವಯ ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ತಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ದಾರಿದೀಪಗಳಿಗೆ ಟೈಮರ್ ಸ್ವಿಚ್ ಅಳವಡಿಸುವ ಬಗ್ಗೆ ಹಾಗೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ವರದಿ ನೀಡುವರೆ ತಮ್ಮಲ್ಲಿ ಈ ಮೂಲಕ ಕೋರಲಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಸೀಟ್ ಲೈಟು ಸಂಜೆ ಎಲ್ಲ ಆನ್ ಮಾಡ್ತಾರೆ, ಮತ್ತು ಬೆಳಿಗ್ಗೆ ಆಫ್ ಮಾಡಲ್ಲ. ಕೆಲವು ಕಡೆ ಎಲ್ಲ ಸುಮ್ಮನೆ ಸೀಟ್ ಲೈಟ್, ಮರ್ಕ್ಯೂರಿ ಲೈಟು, ಟ್ಯೂಬ್ ಲೈಟ್ ಎಲ್ಲ ಉರಿತಾ ಇರುತ್ತೆ. ಮತ್ತು ಕೆಲವು ಎಲ್ಲ ವೈರ್ಗಳನ್ನ ಸ್ವಿಚ್ ಆಫ್ ಆಗದೆ ಇದ್ದರೆ ಕರೆಂಟ್ ಫೇಸ್ ರನ್ ಆಗ್ತಾನೆ ಇರುತ್ತೆ. ಹಾಗಾಗಿ ಕೆಲವು ಕಡೆ ಎಲ್ಲ ಅದು ಟೈಮರ್ ಸ್ವಿಚ್ ಆಫ್ ಮಾಡಿದ್ರೆ ಅದಕ್ಕೆ ಟೈಮು ಬೆಳಿಗ್ಗೆ 6 ಗಂಟೆಗೆ ಅಷ್ಟೊತ್ತಿಗೆ ಆಫ್ ಆಗುವಂಥ ವ್ಯವಸ್ಥೆ ಮಾಡಿದ್ರೆ ಉತ್ತಮ ಅಂತ ಲೆಟರ್. ಮಕ್ಕಳೆಲ್ಲ ಶಾಲೆಗೆಲ್ಲ ಹೊರಡುವಾಗ ಅದನ್ನು ಟಚ್ ಮಾಡ್ತಾ ಹೋಗ್ತಾರೆ. ಅದನ್ನು ಮಳೆಗಾಲದಲ್ಲಿ ಮಾತ್ರ ಆ ಥರದಲ್ಲಿ ಚಿತ್ರನಗರದಲ್ಲಿ ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಅದಕ್ಕೆ ಕೊಟ್ಟಂತ ಸ್ಟೇ ವೈರ್ ಮುಖಾಂತರ ಚಿತ್ರನಗರ ಒಲವಿನಲ್ಲಿ ಶಾಲೆಗೆ ಹೋಗುವಂತ ದಾರಿ ಇದಕ್ಕೆ ತಡೆಗೆ ಬೇಡಿ ಇದೆ. ಅದಕ್ಕೆ ವಿದ್ಯುತ್ ಸಂಚರಿಸಿ ಒಂದು ದನ ಮೃತ್ಯುಯಾಗಿದೆ. ಅದರಿಂದ ಅದನ್ನು ಅವರು ಹೇಳಿದ್ದು ಸರಿ ಇದೆ. ಅದನ್ನು ಕೂಡ ನೀವು ಎಲ್ಲಿಯಾದಂಥ ಸಮಸ್ಯೆ ಇದ್ದರೆ ಮುಖ್ಯಾಧಿಕಾರಿ ನೆನಪಿದೆಯಲ್ಲ, ಇರ್ತಿದ್ರೆ ಮಕ್ಕಳ ಸಮಸ್ಯೆ ಆಗಿದೆ. ಮಾಧವ ಶೆಟ್ಟಿ ಮನೆ ಮಾಡಿ ಎಲ್ಲಿ ಸರ್? ಮಾಧವ ಶೆಟ್ಟಿ ಮನೆ ಕುಸಾಲನಗರ. ಕಂಬ ಫುಲ್ಲು ವಾಗಿದೆ. ನಮ್ಮ ದಾರಿ ದೀಪ ಕಂಬ ಲೈನ್ ಮನೆಯದು ಲೈನ್ ಹೊಡೆದಿದೆ. ಸ್ಟೇ ವೈರ್ ಹೊಡೆದಿದೆ. ಅದರ ಸ್ಟೇ ವೈರ್ ಸ್ವಲ್ಪ ಎಳೆದು ಸ್ಟ್ರೈಟ್ ಮಾಡಿದ್ರೆ ಇದು ಪಣೀರ್ ಸೈಟಲ್ಲಿ ಒಂದು ಕಂಬವನ್ನು ಹಗ್ಗದ ಮೂಲಕ ಕಟ್ಟಿ ತೆಂಗಿನ ಮರಕ್ಕೆ ಕಟ್ಟಿದೆ. ಅದೊಂದು ತಡೆಗೋಡೆ ಆಗುವಾಗ ಕಟ್ಟಿದ್ದು. ಅದು ತುಂಬ ಸತಿ ನಾನು ನಿಮಗೆ ಹೇಳಿದ್ದೇನೆ, ಹೋದ ಇದರಲ್ಲಿ ಕೂಡ ಹೇಳಿದ್ದೇನೆ. ಅಲ್ಲಿಗೆ ಬಂದು ನೀವು ಸ್ವಲ್ಪ ನೋಡಿ ಆ ಕಂಬವನ್ನು ಅಲ್ಲಿ ಪಣೀರ್ ಸೀಟಲ್ಲಿ ಪಣೀರ್ ಸೀಟಲ್ಲಿ ಅದನ್ನೊಂದು ಬಂದು ಹಗ್ಗವನ್ನು ತೆಗೆದು ಅದನ್ನು ಕಟ್ಟಿ ಒಂದು ಇದು ಮಾಡಬೇಕು. ನಾನು ಪರವಾಗಿ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಳೆದ ಸರ್ತಿ ನಾನು ಇದೇ ಮೀಟಿಂಗಿಗೆ ಬಂದಿದ್ದೆ. ಆಗ ಹಂಸಿಂದ ಇರ್ಬೋದು ಅಥವಾ ಬೇರೆ ವೆಹಿಕಲ್ನ ಬಗ್ಗೆ ಭಾಳಷ್ಟು ತಾವುಗಳು ಹೇಳಿದ್ದಾರೆ, ಇವರು ಕೂಡ ಹೇಳಿದ್ದಾರೆ, ಎಲ್ಲರೂ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಆದರೆ ಈಗ ನಮ್ಮ ನೂತನವಾಗಿ ಬಂದಂಥ ಕಮಿಷನ್
ಭಾರಿ ಒಳ್ಳೆ ಸಾರ್ವಜನಿಕರಿಂದ ಪ್ರಶಂಸೆಗೆ ಒಳಗಾಗಿದ್ದಾರೆ. ಯಾಕೆ ಹೇಳಿದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಇದು. ಈಗ ನಾವು ಹೈವೇಯಲ್ಲಿ ಮಾತ್ರ ನಾವು ಸ್ವಲ್ಪ ಜಾಗರೂಕತೆಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಸ್ಮಾರ್ಟ್ ಟಿ ವಿ ಕ್ಯಾಮರಾ ಕಲ್ಲಾಪು, ಜಪ್ಪಿನಮಗರು, ಆಡಂಕುದು ಮತ್ತು ಪಂಪೆಯಲ್ಲೂ ಸಿಟಿಯಲ್ಲಿ ಎಲ್ಲ ಕಡೆಯಲ್ಲಿ ಇದೆ. ಪ್ರತಿಯೊಂದು ಹೆಲ್ಮೆಟು ಮತ್ತು 2 ಜನರು ಸೀಟ್ ಬೆಲ್ಟ್ ಹಾಕದಿದ್ದರೂ ಈಗ ನೋಟಿಸ್ ಇಮಿಡಿಯೇಟು ಮೊಬೈಲಿಗೆ ಮೆಸೇಜ್ ಬರ್ತದೆ. ಆದರೆ ಮೊಬೈಲಿಗೆ ಮೆಸೇಜ್ ಬರುವಂಥದ್ದು ಮಾತ್ರ ತಾವುಗಳದ್ದು ಒಂದು ಜಾಗೃತಿ ಬೇಕು. ಅದನ್ನು ಯಾರಾದರೂ ಮತ್ತೊಂದು ಆ್ಯಪ್ ಬರ್ತದೆ ಕೆಲವು ಸರ್ತಿ ಗೊತ್ತಾಗದಿದ್ದಾಗೆ, ಇದರಲ್ಲಿ ನೀವು ಕಟ್ಟಿ ಅಂತೇಳಿ ಯಾವ ಆ್ಯಪು ಇಲ್ಲ. ಅದೊಂದು ತಾವು ದಯವಿಟ್ಟು, ಯಾಕೆ ಹೇಳಿದರೆ ಸೈಬರ್ ಕ್ರೈಮ್ನವರು ಇದನ್ನೊಂದು ಭಾಳ ಇದು ಮಾಡ್ತಾ ಇದ್ದಾರೆ. ಆದರೆ ಇದು ಸೈಬರ್ ಕ್ರೈಮ್ ಬರ್ತದೆ. ನೀವು ಹಣ ಹಾಕಿದರೆ ಇಮಿಡಿಯೇಟ್ OTP ಇದು ಮಾಡಿಕೊಡು ಯಾವುದ್ಯಾವುದಕ್ಕೆ ಹೋಗ್ತದೆ. ಆದ್ದರಿಂದ ನೀವು ನಮ್ಮ ವೈಟ್ ಡಿವೈಸ್ ಇದೆ, ಆ ಇದರಲ್ಲಿ ಈಗ ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಈ ಡಿವೈಸಿಗೆ ನಿಮ್ಮಲ್ಲಿ ಬಂದಂಥ ಮೆಸೇಜನ್ನು ಯಾವುದನ್ನು ಕೂಡ ಈ ವೈಟ್ ಡಿವೈಸಲ್ಲಿ ಕಟ್ಬೋದು. ಮತ್ತೊಂದು ಬ್ಲೂ ಕಲರಿಗೆ ಆ್ಯಡ್ ಮಾಡಿಲ್ಲ, ಇದು ಹೊಸ ಡಿವೈಸಿಗೆ ಮಾತ್ರ ಆ್ಯಡ್ ಮಾಡಿದ್ದಾರೆ. ಮತ್ತೊಂದು ಅಂತ ಹೇಳಿದರೆ ಕೋಟೆಕಾರ್ ಈ ಕಡೆ ಸ್ಮಾರ್ಟ್ ಇದು ಇದಲ್ಲ, ಹೆದ್ದಾರಿಯವರಿಗೆ ತಾವು ಲಾಸ್ಟಿನ ಸಭೆಯಲ್ಲಿ ಹೇಳಿದ್ವಿ. ಆದ್ದರಿಂದ ತಾವು ಹೇಳಿದಂಥದ್ದು ಏನಿದೆ ಅದನ್ನು ನಾವು ನಮ್ಮ ಮೇಲಾಧಿಕಾರಿ ಮುಖಾಂತರ ಹೆದ್ದಾರಿಯವರಿಗೆ ನಾವು ಮನವರಿಕೆ ಮಾಡಿದ್ದೇವೆ. ಯಾವುದಾದ್ರೂ ವೆಹಿಕಲ್ ಆದರೆ ಹೈವೇಯಲ್ಲಿ ಈಗ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದಾರೆ ಇಲ್ವಾ, ಆ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದವರನ್ನು ನಾವು ಸಡನ್ ಆಗಿ ನಾವು ಕೂಡ ನಿಲ್ಲಿಸುವಂಥದ್ದು ಭಾಳ ಒಂದು ಕಡಿಮೆ. ಯಾಕೆ ಹೇಳಿದರೆ ನಾವು ಪೊಲೀಸನ್ನು ನೋಡಿ ಅವರು ಒಟ್ರಾಸಿ ಹೋಗ್ತಾರೆ, ಅಡ್ಡದಿಡ್ಡಿ ಹೋಗಿ ನಾಳೆ ಅವರ ಜೀವಕ್ಕೆ ಏನಾದರೂ ಕುತ್ತಾದರೆ ನಮ್ಮನ್ನೇ ಹೊಣೆ ಮಾಡ್ತಾರೆ. ಆದ್ದರಿಂದ ನಮಗೆ ಈಗ ಕೆಲಸ ಏನಂತ ಹೇಳಿದರೆ ಇಮಿಡಿಯೇಟ್ ನಾವು ನಮ್ಮ ಕ್ಯಾಮರಾದಲ್ಲಿ ಫೋಟೋ ಹಿಡಿತೇವೆ. ಅಲ್ಲಲ್ಲಿ ಪಾಯಿಂಟಲ್ಲಿ ಇರುವಂಥವರು ಇದು ಹಿಡಿತೇವೆ. ಫೋಟೋವನ್ನು ಹಿಡಿದಾಗ ಆ ಫೋಟೋಕ್ಕೆ ಬೇಕಾದರೆ FTR ಅಂತೇಳಿ ಹಾಕಿ ಅವರ ಮನೆಗೆ ನೋಟಿಸ್ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ಕಮಿಷನರ್ ಕೂಡ ಮಾಡಿದ್ದಾರೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಪ್ರತಿದಿನ 1 ಲಕ್ಷ 2 ಲಕ್ಷ ತನಕ ಕಲೆಕ್ಷನ್ ಆಗಿ ಹಣ ಆಗ್ತದೆ. ಆದರೆ ಈಗ ಹೆಚ್ಚಿನವರು ನಮ್ಮ ಸ್ಮಾರ್ಟ್ ಟಿ ವಿದು ಕ್ಯಾಮರಾ, ಅದು ಕ್ಯಾಮರಾ ಮತ್ತು ಸ್ಮಾರ್ಟ್ ಕ್ಯಾಮರಾ ಮತ್ತು ಬೇರೆ ಕ್ಯಾಮರಾಗಳನ್ನು ಕೂಡ ಅನ್ವಯ ಮಾಡಿ ಈಗ ಹೆಚ್ಚಿನವರು ಹೆಲ್ಮೆಟ್ ಹಾಕಿಕೊಂಡೇ ಹೋಗ್ತಾ ಇದ್ದಾರೆ. ಗಾಡಿಯ ನಂಬರ್ ಪ್ಲೇಟ್ ಮಾತ್ರ ಇನ್ನೂ ಕೂಡ ಕೆಲವರು ಮಾತ್ರ ಗಾಡಿಯ ನಂಬರ್ ಪ್ಲೇಟ್ನ ಬಗ್ಗೆ ಇನ್ನೂ ಕೂಡ ಯಾವುದು ಈಗ ಒಳ್ಳೆ ಇದು HSRP ಅಂತ ಬಂದಿದೆ, ಹೈ ಸೆಕ್ಯೂರಿಟಿ ರಿಜಿಸ್ಟರ್ ನಂಬರ್ ಪ್ಲೇಟ್, ಅದನ್ನು ಮಾಡಿಸ್ತಾ ಇಲ್ಲ. ನಿಜವಾಗಿ ಮಾಡಿಸಬೇಕು. ಕೇಳಿದರೆ ಸೈಬರ್ ಸೆಂಟ್ರಿಗೆ ಹೋಗಿ IND ನಂಬರ್ ಪ್ಲೇಟ್ ಆಯಿತು, ಆನಂತರ HSRP ಬಂತು. ನಿಮ್ಮ ವಾಹನ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಇಮಿಡಿಯೇಟ್ ಟ್ರ್ಯಾಕ್ ಮಾಡುವಂಥ ವಿಧಾನ HSRP ಏನಿದೆ. ಆದ್ದರಿಂದ ಅದನ್ನು ಕೂಡ ತಾವುಗಳು ಮಾಡಿಸಿ. ಮತ್ತು ನನ್ನ ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳ್ಬೋದು. ಮೊದಲಿಗೆ ನಾವು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಸಂತೋಷ್ ಕುಮಾರ್ ಪಾಟೀಲ್ ಅಂತ ಕಾರ್ಯಾಧ್ಯಕ್ಷರಿಗೆ ಮುಖ್ಯಮಂತ್ರಿ ಅವರಿಂದ ಪದಕ ಕೂಡ ಇವರಿಗೆ ಸಿಕ್ಕಿದೆ. ಆದ್ದರಿಂದ ನಮ್ಮ ಎಲ್ಲ ಸಂದರ್ಭದಲ್ಲಿ ಇವರಿಗೆ ನಾವು ನಮ್ಮ ಕೋಟೆಗಾರ ಗ್ರಾಮ ಮತ್ತು ಜನಪ್ರತಿನಿಧಿಗಳ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದ್ರ ಜೊತೆಗೆ ಈಗ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಕೆಲವೊಂದು ಅಂಗಡಿಗಳನ್ನು ಇಡ್ತಾರೆ, ಅದಕ್ಕೆ ನಮ್ಮ ವಿರೋಧ. ಅಲ್ಲಿ ಅಂಗಡಿಯವರ ಹತ್ತಿರ ರಸ್ತೆಯ ಪಕ್ಕವೇ ಇಡ್ತಾರೆ. ಯಾರಾದರೂ ಅದಕ್ಕೆ ಕಸ್ಟಮರ್ ಬರೋದಾಗ ರಸ್ತೆಯಲ್ಲೇ ಗಾಡಿಯಲ್ಲಿ ನಿಲ್ಲಿಸಿ ಪರ್ಚೇಸ್ ಮಾಡುವಂಥ ಕೆಲಸ ನಾವು ನೇತ್ರಾವತಿ ಬ್ರಿಡ್ಜಿಂದ ತಲಪಾಡಿವರೆಗೆ ನಾವು ನೋಡ್ತಾ ಇದ್ದೀವಿ. ಇದನ್ನು ಕೂಡ ನೀವು ಒಂದು ರೀತಿಯಲ್ಲಿ ಮಾಡಬೇಕಾದ್ರೆ ಅದನ್ನು ಕೂಡ ಯೋಚನೆ ಮಾಡಬೇಕಾದಂಥ ಒಂದು ವಿಷಯ ಇದೆ. ಯಾಕೆ ಹೇಳಿದ್ರೆ ಇದರ ಮೊದಲು ಕಲ್ಲಾಪಲ್ಲಿ ತಾವು ಹೇಳಿದಾಗೆ ಇತ್ತು ಸರ್, ಕಲ್ಲಾಪಿಂದ ತಲಪಾಡಿವರೆಗೆ ಇತ್ತು. ನಾವೇ ಖುದ್ದು ಅದನ್ನು ತೆಗೆಸುವಂಥ ಕೆಲಸ ಹೈವೇ ಹೆದ್ದಾರಿ ಪ್ರಾಧಿಕಾರ ಅವರಿಗೆ ನಾವು ಲೆಟ್ರ್ ಬರೆದು ಎಲ್ಲವನ್ನೂ ಅವರ JCB ಬೇರೆ ಇನ್ನಿತರ ಸಾಮಗ್ರಿಗಳಿಂದ ಅಂಗಡಿ ಎತ್ತರಿಸಿದ್ದು ಪುನಃ ತಂದು ಇಟ್ಟಿದ್ದಾರೆ. ನಾವು ಇಟ್ಟಾಗ ಈಗ ನಮ್ಮ ಎಲ್ಲೆಂಡೊಲ್ಲೇ ಆದರೆ ಅವರಿಗೊಂದು ಪೆಟ್ಟಿಗೆ ಸಾಕುವಂಥದ್ದು ಅಂಥದ್ದಿತ್ತು. ಆದರೆ ಅದು ಏನು ಪ್ರಯೋಜನ ಇಲ್ಲ. ಆದ್ದರಿಂದ ತಾವು ಹೇಳಿದಾಗೆ ತೆಗೆಸುವಂಥದ್ದು ಈಗ ಪಟ್ಟಣ ಪಂಚಾಯತಿಂದ ಕೂಡ ಮೇಡಮ್ ಒಂದು ಲೆಟ್ರನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಇವರು ಹೇಳಿದಾಗೆ ಒಂದು ಮಾಡಿದರೆ ನಮ್ಮದು ಕೂಡ ಹೋಗ್ತದೆ. ಇವರು ಭಾಳ ಎಚ್ಚರಗೊಂಡು ಕೂಡಲೇ ಒಂದು ಇದು ಮಾಡ್ತಾರೆ. ಇವರು ಹೇಳೋದು 100ಕ್ಕೆ 100 ಸತ್ಯ. ಯಾಕೆ ಹೇಳಿದರೆ ಹೆದ್ದಾರಿ ಬದಿಯಲ್ಲಿ ಅಂಗಡಿ ಇರುವಾಗ ಒಬ್ಬ ಕಾರಣವರು ಬರ್ತಾರೆ, ಬಂದಾಗ ಅವರು ಗಾಡಿ ಇಡುವುದು ಎಲ್ಲಿ, ಹೆದ್ದಾರಿಯಲ್ಲಿ ಇಡಬೇಕು, ಹೆದ್ದಾರಿ ಇಟ್ಟು ಅಲ್ಲಿ ಪರ್ಚೇಸ್ ಮಾಡಬೇಕು. ಇದು ನಿಜವಾಗಿ ಸರಿಯಲ್ಲ. ಆದ್ದರಿಂದ ತಾವುಗಳು ಒಂದು ಲೆಟ್ರನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಬರಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೊತೆಗೆ ಇವರು ಕಳೆದ ಸಾಮಾನ್ಯ ಸಭೆಯಲ್ಲಿ ಬರುವ ಸಮಸ್ಯೆ ಹೌದು ಸರಿ ನಾವು ಪ್ರಸ್ತಾಪ ಮಾಡಿ ಉಪಾಧ್ಯಕ್ಷರ ವಾರ್ಡಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಿದ್ದಾರೆ, ಅದಾಗಿದೆ. ಆದರೆ ಈ ಮದುವೆ ಹಾಲ್ನಲ್ಲಿರುವಂಥ ಸಮಸ್ಯೆ ಇದು ಕೂಡ ಪರಿಹಾರ ಇಲ್ಲ ಆಗಲಿಲ್ಲ ಸರ್. ಅಲ್ಲಿ ಅವರು ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದ್ರು. ನಾವೇನು ಹೇಳೋದು ಅಂತ ಹೇಳಿ ಅಲ್ಲಿ ವಾಚ್ಮ್ಯಾನ್ ನಿಲ್ಲಿಸಿದ್ವಿ. ನಮಗೆ ಹೋಗುವಂಥ ದಾರಿಯಲ್ಲಿ ಹೋಗುವಂಥ ವಾಹನಗಳಿಗೆ ಅವರು ಯಾವುದೇ ರೀತಿ ತೊಂದರೆ ಆಗದಂತೆ. ಆದರೆ ಇವರು ಹೇಳೋದಂತ ನಿಜವಾಗಿ 100ಕ್ಕೆ 100 ಸತ್ಯ. ಯಾಕೆ ಹೇಳಿದರೆ ಈಗ ಪಾರ್ಕಿಂಗ್ ಇರುವುದು ಹಾಲನ್ನು ಪಾರ್ಕಿಂಗ್ ಇರುವುದು ಒಂದು 500 ಬಾಕಿ ಎಲ್ಲರ ಹತ್ರ ಪ್ರತಿಯೊಬ್ಬರ ಹತ್ರ ಕಾರುಗಳಿದೆ. ಇವರು ತಂದು ರಸ್ತೆಯಲ್ಲಿ ನಿಲ್ಲಿಸುವುದು ನಿಜವಾಗಿ. ಅದಕ್ಕೆ ಕೂಡ ತಾವು ಮೇಡಮ್ ಇವರು ಹೇಳಿದಾಗೆ ನೋಟಿಸ್ ಒಂದು ಕೊಟ್ಟು ಮತ್ತು ನಮ್ಮ ಇಲಾಖೆ ಕೊಟ್ಟರು ಕೂಡ ನಾವೊಂದು ನೋಡಿ ಕೋಟೆಕಾರ ಪಟ್ಟಣ ಪಂಚಾಯತಿಂದ ಬಂದಿದೆ ಮತ್ತು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಇದನ್ನು ತಾವುಗಳು ಇವರು ಹೇಳಿದಾಗೆ
ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳುವಂಥದ್ದು. ಯಾವುದು ಕೂಡ ಹೆದ್ದಾರಿಯ ಬದಿಯಲ್ಲಿ ನಿಲ್ಲಿಸಬಾರ್ದು ಅಂತ ಹೇಳ್ಬೋದು. ಇದರ ಜೊತೆಗೆ ನಮ್ಮ ಸರ್ಕಾರದಿಂದ ಕೆಲವೊಮ್ಮೆ ಈಗ ನಾವು ಸರ್ಕಾರಿಗೆ ಆಫರ್ ಕೊಡಲಿಕ್ಕೆ ಕೂಡ ಚಾಲನೆ ಕೊಟ್ಟಿದೆ. 50% ಈಗ ನಮ್ಮದು ಮಾನ್ಸೂನ್ ಆಫರ್ ನಲ್ಲಿ ನಮ್ಮ ಇಲ್ಲಿ ಇಲ್ಲ ಸರ್ ಕೂಡ ಈಗ ಸರ್ಕಾರ ರೆವಿನ್ಯೂ ದೃಷ್ಟಿಯಿಂದ ಆಫರ್ ಕೊಟ್ಟಿದೆ. ಆ ರೀತಿ ಏನಾದರೂ ಆಫರ್ ಇದ್ರೆ ನಮ್ಮ ಸಾರ್ವಜನಿಕರಿಗೆ ಕೂಡ ಅಲ್ಲ. ಈಗ ಏನಂತ ಹೇಳಿದ್ರೆ ಮೊದಲು ಅದಾಲತ್ತಲ್ಲಿ 50% ಆಗ್ತಿತ್ತು ಮೇಡಮ್. ಈಗ ಡ್ರಂಕ್ ಆ್ಯಂಡ್ ಡ್ರೈವ್ ಅನ್ನು ಮೊನ್ನೆ ತಾನೇ ಕೆಲವು ಜಡ್ಜ್ಗಳಿಗೆ ಸಂಬಂಧಪಟ್ಟದ್ದು ಅವರು ಮೊನ್ನೆ ಕೆಲವು 8,000ಕ್ಕೆಲ್ಲ ಮಾಡಿದ್ದಾರೆ. 8,000ಗೆಲ್ಲ 10,000 2,000 ಕಡಿಮೆ ಮಾಡಿದ್ದಾರೆ. ಬಟ್ ಮೋಟರ್ ವೆಹಿಕಲ್ ಕೇಸು ತಾವುಗಳೀಗ ಒಂದು 25-30 ಕೇಸ್ ಇದ್ದರೆ ನಮ್ಮ ಸ್ಟೇಷನಿಗೆ ನಾವು ಅದರ ಬಗ್ಗೆ ಇನ್ಫಾರ್ಮ್ ಮಾಡಿದರೆ ನಾವು ಒಂದು ಚಾರ್ಜ್ ಶೀಟ್ ಅಂತ ಮಾಡ್ತೇವೆ ಮೇಡಮ್. ಅದರಲ್ಲಿ ಮಾಡಿ ಕೋರ್ಟಿಗೆ ಕೊಡ್ತೇವೆ. ಆಗ ಕೋರ್ಟಿನ ನ್ಯಾಯಾಧೀಶರು ಅದನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮೊದಲು ಹಾಗೆ ಅಲ್ಲ. ತಾವು ಅವರು ಹೇಳಿದಾಗೆ ಏಕಾಏಕಿ ಡೈರೆಕ್ಟು ಸರ್ಕಾರದಿಂದ ನಮ್ಮಲ್ಲೇ ಮಿಷನ್ನಲ್ಲೇ ಆಫರ್ ಆಗಿ ಬರ್ತಿತ್ತು. ಈಗ ಅದು ಬರುವಂಥದ್ದಿಲ್ಲ. ಆದರೆ ನಾವು ಚಾರ್ಜ್ ಶೀಟ್ ಮಾಡಿ ಕೋರ್ಟಿನ ಮುಖಾಂತರ ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ನಂಬರ್ ಪ್ಲೇಟ್ ಇಲ್ಲದಂಥ ವಾಹನ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಲ್ಲ ನಂಬರಿಗೆ ಫೋಟೋ ತೆಗೆದು ಕೂಡಲೇ ನೋಟಿಸ್ ಬರ್ತದೆ ಅಂತ ಹೇಳುವಂಥ ವಿಷಯದಲ್ಲಿ ಇವರು ಹೇಳಿದಾಗೆ ಕೆಲವೊಂದು ಮಂದಿ ನಂಬರ್ ಪ್ಲೇಟ್ ಇಲ್ಲದೆ ಹೋಗ್ತಾ ಇದ್ದಾರೆ. ಈ ನಂಬರ್ ಪ್ಲೇಟ್ ಇಲ್ಲದಕ್ಕೆ ಕ್ಯಾಮರಾ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ, ನಾವು ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ಎಲ್ಲಿಯಾದರೂ ನಾವು ಬದಿಯಲ್ಲಿ ಎಲ್ಲಿಯಾದರೂ ನಿಂತಾಗ ಅವನ ಹಿಂದೆ ಫಾಲೋ ಮಾಡಿ ಒಂದು ನಿಲ್ಲಿಸಿದಾಗ ಎಲ್ಲಿಯಾದರೂ ಹೋಗಿ ಅಲ್ಲಿ ಗಾಡಿಯನ್ನು ಇಟ್ಕೊಳ್ಬೋದು. ಯಾವುದು ಗಾಡಿ ನಂಬರ್ ಏನು ಅಂತೇಳಿ ತಾವೆಲ್ಲ ನೋಡಿರ್ಬೋದು. ಒಂದು ಮಗು ಇದಾದದ್ದು. ಆದ್ದರಿಂದ ಆನಂತರ ಏನಂತ ಹೇಳಿದರೆ ಹೈವೇಲಿ ಬರುವಾಗ ಅಡ್ಡಾದಿಡ್ಡಿ ಹೋಗಿ ನಾಳೆ ಅವರ ಜೀವಕ್ಕೆ ಏನಾದರೂ ಇದಾಗೋದು ಬೇಡ ಅಂತೇಳಿ ಆದಷ್ಟು ನಾವು ಜಾಗರೂಕತೆಯಿಂದ ಬದಿಗೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮುಂದಕ್ಕೂ ಕೂಡ ನೀವು ಹೇಳಿದಂತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಮೇಲಾಧಿಕಾರಿಗಳಿಗೆ ವಿಚಾರ ತಿಳಿಸಿ ನಾವು ಕೂಡ ಅದರ ಜೊತೆಯಲ್ಲಿ ಸಹಕರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತೆಗೆಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಪ್ರತಿಯೊಂದು ಬಸ್ಸನ್ನು ಅಥವಾ ವೆಹಿಕಲ್ ದೊಡ್ಡ ವೆಹಿಕಲ್ಗಿದೆ ಸಿಲ್ವಾರ್ನು ಮತ್ತು LED ಆ ಲೈಟ್ ಹಾಕ್ತಾರೆ ಮೇಡಮ್. ಆ ಲೈಟಿಂಗ್ ಕಣ್ಣಿಗೆ ಇದಾಗುವಂಥದ್ದು ಆ ಬಟನ್ ಟೈಪು ಲೈಟ್ ಇರ್ತದೆ. ಅದು ನಿಜವಾಗಿ ಹಾಕ್ಲಿಕ್ಕಿಲ್ಲ. ಅಂಥದ್ದನ್ನು ನಾವು ರಿಮೂವ್ ಮಾಡಿ ಒಂದು ಫಿಟ್ಟರನ್ನು ಹಿಡ್ಕೊಂಡು ರಿಮೂವ್ ಮಾಡಿ ಅದನ್ನು ತೆಗೆಸುವ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ ಸೂಪರ್ ಬಜಾರ್ ರಸ್ತೆ ನಾವಲ್ಲಿ 2 ಸತಿ ಲೆಟರ್ ಮಾಡಿ ಕೊಟ್ಟಿದ್ದೀವಿ. ಮಾಡಿದ್ದೀವಿ ಅಲ್ಲಿ 2-3 ಸತಿ ಕಾರ್ ಸ್ಪೀಡಾಗಿ ಬಂದು ಅದು CCTV ಫೋಟೇಜ್ ಅಲ್ಲಿ PWD ಇಂಜಿನಿಯರ್ ತೋರಿಸಿದ್ವಿ. 2 ಇಯರ್ ಆಯ್ತು ನಾವು ಲೆಟರ್ ಕೊಟ್ಟು. ಅದಕ್ಕೆ ಯಾವುದೇ ರೀತಿಯ ಒಂದು ಹಂಸ ಇಲ್ಲದ್ರೆ ಬ್ಯಾರಿಕೇಡ್ ಯಾವ ರೀತಿ ವ್ಯವಸ್ಥೆ ಮಾಡಿ. ಈಗ ಏನಂತ ಹೇಳಿದ್ರೆ ಕೆಲವರಿಗೆ ಹಂಸ ಮತ್ತು ವೈಟ್ ಲೈನ್ ಇದೆ ಅಲ್ಲ, ಜೀಬ್ರಾ ಕ್ರಾಸಿಂಗ್ ಎಲ್ಲ ಜನರ ಮನಸ್ಸಿಗೆ ನೀವು ಪೊಲೀಸ್ ಇಲಾಖೆ ಬಂದು ಮಾಡುವಂಥದ್ದು. ಆದರೆ ಈಗ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಕಂಪ್ಲೇಂಟ್ ಮಾಡಿದ್ದೀವಿ. ಅದಕ್ಕೆ ಯಾವುದೇ ರೀತಿ ಉತ್ತರ ಸಿಗಲಿಲ್ಲ. ತಾವುಗಳು ಇನ್ನೊಮ್ಮೆ ಲೆಟರ್ ಮಾಡಿ ಅವರಲ್ಲಿ ಕೇಳಬೇಕು ಮೇಡಮ್. ಯಾಕೆ ನೀವು ಇದು ಈಗ ಜೀಬ್ರಾ ಕ್ರಾಸ್ ಆಗಲಿ ಅಥವಾ ಇಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಟರ್ನ್ ಆಗುವಾಗ ಗಾಡಿಯನ್ನು ಬೀಳುವಂಥದ್ದು ಸ್ಪೀಡ್ ಕಂಟ್ರೋಲ್ ಇಲ್ಲ ಅಲ್ಲಿ. ಅದಕ್ಕೆಲ್ಲ ಹೈವೇ ಪ್ರಾಧಿಕಾರದವರು ಮತ್ತು ಆ ಕಡೆ ಯಾರಿಗೆ ಬರ್ತದೆ ಸಂಬಂಧಪಟ್ಟದ್ದು ಈಗ ನಗರ ಪಂಚಾಯತ್ ಇಂಥದ್ದೆಲ್ಲ ಅದಕ್ಕೆ ತಾವುಗಳು ಲೆಟರ್ ಕೊಟ್ಟು ಅದನ್ನು ಮಾಡಿಸ್ಬೇಕು ಮೇಡಮ್. ಇಂಜಿನಿಯರ್ ಅವರ ಹಳೆ ಸೂಪರ್ ಬಜಾರ್ ಹತ್ರ PWD ರಸ್ತೆ ಅದು ಲೆಟರ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ನೀವು ಹೇಳಿ. ಹೌದು ಸರ್. ಅನೇಕ ಮದುವೆ ಹೌದು ಸರ್. ತುಂಬಾ ಇದೆ. ಅದಕ್ಕೆ ಪೂರಕವಾಗಿ ಹಾಸ್ಪಿಟಲ್ ಕೂಡ ಅದೇ ಸಮಸ್ಯೆ. ಅದೇ ಅಲ್ಲ ಹಾಸ್ಪಿಟಲ್ ಸಮಸ್ಯೆ ಆ ವ್ಯವಸ್ಥೆ ಹಾಸ್ಪಿಟಲ್ ಕೂಡ ಆಗಿದೆ. ಎನ್ಪೈ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಮಾದರಮಲ್ಲ ಆಗಿರ್ಬೋದು, ಕಣಚೂರು ಆಗಿರ್ಬೋದು, ಎಲ್ಲ ಪಾರ್ಕಿಂಗ್ ಎಲ್ಲ ರೋಡಲ್ಲೇ ಬರೋದು. ಅದರ ಬಗ್ಗೆ ಕೂಡ ಒಂದು ಬೇರಕಟ್ಟೆಯಲ್ಲಿ ನಾವು ಎಲ್ಲ ಒಂದು ಗಾಡಿಯನ್ನು ಪರಿಶೀಲನೆ ಮಾಡಿ ಫೋನ್ ಮಾಡಿ ಪ್ರತಿ ಇದಕ್ಕೆ 1000 ರೂಪೀಸ್ ಆಗ್ತವೆ. ಇಲ್ಲ ಅವರು ಬರ್ಲಿಕ್ಕೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಆ ಫೋಟೋವನ್ನು ತೆಗೆದು ಅವರಿಗೆ FTR ಆಗ್ತವೆ. ಕೆಲವು ವಾಹನಗಳಿಗೆ 1000 25,000 30,000 ಫೈನ್ ಬಂದದ್ದು ಕೂಡ ಇದೆ. ಈ ಹಾಲಿಗೂ ಕೂಡ ಆಗಿದೆ ಅನೇಕ ಇಂಥದ್ದು ಸಮಸ್ಯೆ. ನೀವು ರಾಷ್ಟ್ರೀಯ ಹೆದ್ದಾರಿಗೆ ಹೇಳಿದಕ್ಕೆ ಪೂರಕವಾಗಿ ಹೇಳು. ಆ ರಾಷ್ಟ್ರೀಯ ಹೆದ್ದಾರಿ ಅನೇಕ ವೆಹಿಕಲ್ ಅನ್ನು ಇಟ್ಟು ಅಲ್ಲಿಯೇ ವ್ಯಾಪಾರ ಮಾಡ್ತಾರೆ. ಎಲ್ಲ ವೆಹಿಕಲ್ ಬಂದು ತಪ್ಪಿದೆ ರೋಡಲ್ಲಿ. ಅದಕ್ಕೆ ನೀವೇ NHAI ಮಾಡಿ ಯಾವುದು ಈಗ ವೇನಪ್ಪ ತಾವು ಹೇಳಿದ್ರಲ್ಲ ಎಲ್ಲ ಹಾಸ್ಪಿಟಲ್ ನೋಟಿಸ್ ಕೂಡ ಇಶ್ಯೂ ಮಾಡಿದ್ರು. NHAI ಹೇಗೂ ಅವರು ಟೋಯಿಂಗ್ ವೆಹಿಕಲ್ ಇದೆ ಅದರಲ್ಲಿ 2-3 ಸಲ ಯಾವ ರೀತಿ ಮಾಡಿದ್ರು ಮತ್ತೆ ಕಂಟಿನ್ಯೂಸ್ ಆಗಿ ಸರಿಯಾಗಿ ಹೌದು. ನೀವು ಯಾಕೋದ್ರೆ ಮೇಡಮ್ ನೀವು ಟ್ರಾಫಿಕ್ ಪೊಲೀಸ್ ಹಾಕಬೇಕಾದ್ರೆ ತಾವುಗಳು ಏನು ಮಾಡಬೇಕಂತ ಹೇಳಿದ್ರೆ ನಮ್ಮ ACP ಮೇಡಮ್ ಇದ್ದಾರೆ ನಜ್ಮಾ ಪಾಲ್ಕಿ ಅಂತೇಳಿ ACP ಟ್ರಾಫಿಕ್ ACP ಅಥವಾ DCP ಕ್ರೈಮ್ ಇದ್ದಾರೆ. ಟ್ರಾಫಿಕ್ ACP ಮೇಡಮಿಗೆ ಕೋಟೆಕಾರಲ್ಲಿ ಈಗ ರೀತಿ ಸಮಸ್ಯೆ ಇದೆ. ಯಾಕೆ ಹೇಳಿದ್ರೆ ಮುಂದಕ್ಕೆ ಈಗ ಸ್ಟೇಷನ್ನು ಇಲ್ಲಿಗೆ ಬರ್ತದೆ ಕೋಟೆಕಾರಿಗೆ ತಮ್ಗೆ ಗೊತ್ತಿರ್ಬೋದು ಜಾಗ
ಜಾಗ ನೋಡಿ ಆಯ್ತು. ಅದಕ್ಕೆ ಆರೋಗ್ಯ ಕೇಂದ್ರ ಒಂದು ಹೋಟೆಲ್ ಇದೆ, ಸಣ್ಣ ಒಂದು ಹೋಟೆಲ್, ಅದರ ಬ್ಯಾಕ್ ಸೈಡಿಗೆ ಇನ್ನು ಸ್ಯಾಂಕ್ಷನ್ಗೆ ಆಗಿದೆ. ಈಗ ಇರುವಂಥ ಕಟ್ಟಡ ನಾವು 25,000 ರೂಪಾಯಿ ಕೊಟ್ಟು ಬಾಡಿಗೆಯಲ್ಲಿರುವಂಥ ಕಟ್ಟಡ ಜಪ್ಪಿನಮೊಗರೆ, ಅದು ಈಗ ಗೌರ್ಮೆಂಟ್ ಅಲ್ಲಿಗೆ ಸೈಟ್ ನೋಡಿ ಸೈಟ್ ಎಲ್ಲ ಮಾರ್ಕ್ ಆಗಿ ಎಲ್ಲ ಆಗಿದೆ. ಇನ್ನು ಕ್ರಮೇಣ ಹೇಳಿದ್ರೆ ಒಂದು 2 ವರ್ಷದಲ್ಲಿ ಅಲ್ಲಿ ಸ್ಟೇಷನ್ ಆಗ್ಬೋದು. ಇಲ್ಲೇ ಕೋಟೆಕಾರದ ಅಲ್ಲಲ್ಲ ಏಸುಕಿ ಪೊಲೀಸ್ನವ್ರು ಹಾಕಿದ್ಮೇಲೆ ವಾಹನದ ವ್ಯವಸ್ಥೆಗೆ ಮಾಡಿ, ಯಾಕೆಂತೇಳಿ ಇಷ್ಟ ಸಮಯದಲ್ಲಿ ಹಾಕಿದವರು ಅಲ್ಲಿ ಕೇಸ್ ಹಾಕುವ ಕೆಲಸ ಮಾಡಿದ್ದಾರೆ ಬಿಟ್ರಿ. ಅಲ್ಲಲ್ಲ ನಾವು ನಿಜವಾಗಿ ಅಲ್ಲ ಇವರು ಹೇಳುವಂಥದ್ದು ಅಲ್ಲಲ್ಲ ಸರಿ ಮೇಡಮ್. ನಾವು ಚೆಕಿಂಗ್ ಮಾಡುವಾಗ ಅವರು ಫೋಟೋ ತೆಗಿತಾರೆ, ಇಲ್ಲಾಂದ್ರೆ ಹೋಟೆಲ್ ಅಲ್ಲಿ ಇಲ್ಲಿ ಕೂತ್ಕೊಳ್ತಾರೆ, ಇದು ತಪ್ಪೇ. ಆದರೆ ನಾವು ಆದಷ್ಟು ನಮ್ಮ ಇನ್ಸ್ಪೆಕ್ಟರ್ ಆಗಲಿ ನಮ್ಮ ಮೇಲಧಿಕಾರಿಗಳಿಗೆ ಅವರಿಗೆ ಡೈರೆಕ್ಷನ್ ಕೊಟ್ಟೇ ಕಳಿಸ್ತಾರೆ. ಕೆಲವರು ಫೋಟೋ ಪಬ್ಲಿಕ್ ಅವರು ಕೂತ್ಕೊಂಡ ಫೋಟೋವನ್ನು ಕೂಡ ನಮ್ಮ ಆಫೀಸರಿಗೆ ಹಾಕಿದುಂಟು, ಕೆಲಸ ಮಾಡ್ತಾ ಇಲ್ಲ ಬದಿಯಲ್ಲಿ ಕೂತ್ಕೊಂಡಿದ್ದಾರೆ. ಇದಕ್ಕೆ ಕೂಡ ಅವರಿಗೆ ಮೆಮೊ ಕೊಟ್ಟು ಇಶ್ಯೂ ಮಾಡಿ ಹೇಳಿದ್ದು ಉಂಟು. ಆದರೆ ತಾವುಗಳು ಕೂಡ ಅದನ್ನು ತಾವು ಪಬ್ಲಿಕ್ ಆಗಿ ಸಹ ಅವರಿಗೆ ಕೇಳ್ಬೋದು ಮೇಡಮ್, ಏನು ಕೇಳಬಾರ್ದೇನಿಲ್ಲ. ಪೊಲೀಸ್ ಇಲಾಖೆಗೆ ಯಾಕೆ ನೀವು ಕೇಳಿದ್ರಿ ಅಂತ ನಾವು ಪ್ರಶ್ನೆ ಮಾಡೋದಿಲ್ಲ. ಆದರೆ ಇಂಥದ್ದೆಲ್ಲ ಇದ್ದದನ್ನು ಸರಿಪಡಿಸಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ಫೈನ್ ಹಾಕುವುದಾ ಅಲ್ಲ ಸ್ವಲ್ಪ ವೆಹಿಕಲ್ ಅನ್ನೆಲ್ಲ ಸ್ವಲ್ಪ ಅಲ್ಲಲ್ಲ ಫೈನ್ ಹಾಕುದು ಈಗ ಏನು ಗೊತ್ತಿಲ್ಲ ಮೇಡಮ್, ಫೈನ್ ಹಾಕುವಂಥದ್ದಲ್ಲ. ಈಗ ಪೊಲೀಸಿನವರಿಗೆ ಏನು ಕೆಲಸ ಅಂತ ಹೇಳಿದ್ರೆ, ಈ ಹೆಲ್ಮೆಟ್ ಇಲ್ಲದೆ ಬಂದರು ಇದನ್ನೊಂದು ಫೋಟೋವನ್ನು ತೆಗೆಯುವಂಥದ್ದು ಒಂದು ನಾವು ಹೇಳಿದ್ದೇವೆ. ಯಾಕೆಂದರೆ FTR ಅಂತೇಳಿ ಫೋಟೋ ತೆಗೆದು ಈಗ ಒಂದು ಸಾಧಾರಣ ಹೆಚ್ಚಿನ ಜನರಿಗೆ ಫೋಟೋ ಬಿದ್ದ ಕೂಡಲೇ ಅವರಿಗೆ ಗೊತ್ತಿರುವುದಿಲ್ಲ 10-15 ಕೇಸು ಬಿದ್ದಾಗಿರ್ತದೆ. ಈಗ ಮೊದಲಾಗಿ ಲೆಟರ್ ಕಳಿಸುವಂತಲ್ಲ, ಬ್ಲ್ಯಾಕ್ ಲಿಸ್ಟಿಗೆ ಹೋಗುವಂಥದ್ದು ಕೂಡ ಇದೆ. ಈಗ ತುಂಬ ಕೇಸ್ ಇದ್ದವರದ್ದು RTOಕ್ಕೆ ನಾವು ಪ್ಲಜ್ ಮಾಡಿ RTOದಿಂದ ನೋಟಿಸ್ ಬಂದು ಅವರನ್ನು ವಾಹನವನ್ನು ಮುಟ್ಟುಕೊಳ್ಳಾಗುವಂಥ ಕೆಲಸ ಕೂಡ ಮಾಡಲಿಕ್ಕೆ ಸಾಧ್ಯತೆ ಉಂಟು, ನಾವು ಮಾಡ್ತಾ ಇದ್ದೇವೆ. ಆದರೆ ಅದಕ್ಕೆ ಬೇಕಾಗಿ ನಾವು ಏನಂತ ಹೇಳಿದರೆ ಅವರು ಇವರು ಮಾಡುವಾಗ ಟ್ರಾಫಿಕ್ ಪೊಲೀಸ್ನವರಿಗೆ ಇಷ್ಟಿಷ್ಟು ಫೋಟೋವನ್ನು ತೆಗಿಬೇಕು ನೀವು ಅಂತ, ಇದನ್ನು ವೆಹಿಕಲನ್ನು ಫೋಟೋ ತೆಗಿಬೇಕು ಅಂತೇಳಿ ನಾವು ಆರ್ಡ್ರ್ ಕೂಡ ನಮ್ಮ ಮೇಲಾಧಿಕಾರಿಗಳು ಅವರಿಗೆ ನೀಡಿದ್ದಾರೆ. ಕೆಲಸ ಸಹ ಮಾಡಬೇಕು, ಖಾಲಿ ಫೋಟೋವನ್ನೇ ತೆಗೆದು ಕೂತ್ಕೊಳ್ಳೋದಿಲ್ಲ. ಸಾರ್ವಜನಿಕರು ಮಕ್ಕಳು ಬರುವಾಗ ಅಡ್ಡ ದಾಟಿಸುವಂಥದ್ದು ಮಾಡಲೇಬೇಕು. ಹೌದು, ಆದರೆ ನಮ್ಮವರು ಏನಂತ ಹೇಳಿದರೆ ಯಾವುದು ಅಡ್ಡ ದಿಡ್ಡಿ ಹೋಗುವಾಗ ಹೌದೌದು ಮತ್ತೊಂದು ಅಲ್ಲಲ್ಲ ಏನು ಗೊತ್ತಿಲ್ಲ ಮೇಡಮ್, ನಾನು ಹೇಳೋದು ಮೇಡಮ್ ನೋಡಿ, ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ತಮಗೆ ಕೂಡ ಗೊತ್ತಿರ್ಬೋದು, ಸಾರ್ವಜನಿಕ ರಸ್ತೆಯಲ್ಲಿ ಅವರ ಮನೆಯ ಪ್ರೈವೇಟ್ ಇದರಲ್ಲಿ ನಮಗೇನು ತೊಂದರೆ ಇಲ್ಲ. ಸಾರ್ವಜನಿಕ ರಸ್ತೆಯಲ್ಲಿ ನಾಳೆ ಹೆಲ್ಮೆಟ್ ಹಾಕದೆ ಬಿದ್ದ ಮತ್ತೊಂದು ಬಂದು ವಾಹನ ಹೊಡಿತವರಿಗೆ, ಆ ಟೈಮಲ್ಲಿ ಅವರು ಅಲ್ಲಿ ಕೆಲಸಕ್ಕೆ ಹೋಗೋದು ಅಥವಾ ಮದುವೆಗೆ ಹೋಗೋದು ಅಥವಾ ಮತ್ತೊಂದು ಹೋಗುವಂಥದ್ದು ಅವರು ಹೇಳ್ತಾರಾ? ಹೇಳುವುದಿಲ್ಲ. ಏನಾದರೂ ಕಾರಣ ಇದು ಅವರಿಗೆ ಕೇಸ್ ಆಗ್ತದೆ. ಈಗ ಮೊದಲಾಗಿ ಇನ್ಸೂರೆನ್ಸ್ ಎಲ್ಲ ಇಲ್ಲ. ಈಗ ಗಾಡಿಯನ್ನು ಕೆಲವು ಕಳವಾಗ್ತದೆ, ಗಾಡಿ ಕೀ ಹ್ಯಾಂಡ್ ಲಾಕ್ ಹಾಕಿರುವುದಿಲ್ಲ. ನಾವು ಕೊಡ್ತೇವೆ ಸ್ಟೇಷನ್ಗೆ ಬಂದು ಹ್ಯಾಂಡ್ ಲಾಕ್ ಹಾಕಿರುವುದಿಲ್ಲ ಹೇಳಿ, ಹಾಕಿದ್ದೀರಾ? ಇಲ್ಲ ಹಾಕಿರುವುದಿಲ್ಲ. ಹ್ಯಾಂಡ್ ಲಾಕ್ ಹಾಕದಿದ್ದರೆ ಗಾಡಿ ಬದಿಗೆ ಹೋದರೂ ಇನ್ಸೂರೆನ್ಸ್ ಆಗುವುದಿಲ್ಲ. ಯಾಕೆ ಹೇಳಿದರೆ ವಾಹನವನ್ನು ನಾವು ಸಾರ್ವಜನಿಕ ರಸ್ತೆಗೆ, ಈಗ ಕೊಂಡಾಣದ ಒಳಗೆ ಒಳಗಿನ ರೋಡ್ ಆದರೂ ಸಾರ್ವಜನಿಕ ರಸ್ತೆಗೆ ತರುವಾಗ ತಾವು ಜಾಗ್ರತೆ ಇರಲೇಬೇಕು. ನೀವು ಅದನ್ನು ಅವರಿಗೆ ಹೇಳಲೇಬೇಕು. ಅಲ್ಲ ನಾವೀಗ ನಾವೀಗ ಕೆಲವು ಸರ್ತಿ ಹೇಳ್ತಾರೆ ಹೀಗೆ ಒಂದು ಚೂರು ಬಂದೆವು ಸರ್ ನಾವು ಬಿಡ್ತೇವೆ ಮಾನವೀಯತೆಯಲ್ಲಿ. ಆದರೆ ನಮ್ಮವ್ರು ಏನು ಮಾಡ್ತಾರೆ, ಅದನ್ನು ಫೋಟೋ ತೆಗೆದಾಕ್ತಾರೆ. ಫೋಟೋ ತೆಗೆದಾಗ 500 ರೂಪಾಯಿ ಬರ್ತದೆ. ಆದರೆ ಬಂದಾಗ ಒಂದು ಒಳ್ಳೇದಂತ ಹೇಳಿದರೆ ನೆಕ್ಸ್ಟಿಗಾದರೂ ನನ್ನ ಫೋಟೋ ಬರೋದು ಮಾರು 500 ರೂಪಾಯಿ ದಯ ಸರಕಾರ ಕಟ್ಟೋದು ಹೊರ ಹೆಲ್ಮೆಟ್ ಬಾಡಿಗೆ ಹೇಳಿ ಹಾಕುವಂಥ ಕೆಲಸ ಮಾಡ್ತಾರೆ. ಅದರಿಂದ ತಾವುಗಳು ಅದರ ಬಗ್ಗೆ ಒಂಚೂರು ದಯವಿಟ್ಟು ಎಲ್ರಿಗೂ ನಮಸ್ತೆ. ಮತ್ತು ನನಗೊಂದು ಮುಖ್ಯಮಂತ್ರಿ ಪದಕ ಸಿಕ್ಕಿದಂಥ ನಮ್ಮ ಇವರು ಹೇಳಿದರು, ನೀವು ಅಭಿನಂದನೆ ಸಲ್ಲಿಸಿದ್ರಿ. ಆದ್ದರಿಂದ ನಿಮ್ಗೆಲ್ರಿಗೂ ದೇವರು ಆಯುರ್ವೇದಿಗೆ ಕೊಡಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಯಾವುದೆಲ್ಲ ಕೆಲಸ ನಿಮ್ಮ ಇದರಲ್ಲಿ ಬರ್ತದೆ ಅಂತ ಅದಕ್ಕೆ ನೀವು ತಿಳಿಸಿ ಹೇಳಿದ್ರು. ನಾವು ನಮ್ಮ ಸಮಾಜಕ್ಕೆ ಮುಖ್ಯ ಯಾವುದಿಲ್ಲ ಇದೆ ಅದನ್ನು ಹೇಳಿದರೆ ನಮಗೆ ನಿಮ್ಮ ಕೈಪಿಡಿಯನ್ನು ಓದುವಷ್ಟು ನಮಗೆ ಇಲ್ಲ. ನಿಮ್ಮ ಯಾವುದೆಲ್ಲ ಮುಖ್ಯ ಯಾವುದೆಲ್ಲ ಬರ್ತದೆ ಅಂತ ಹೇಳಿದ್ರು. ಕೈಪಿಡಿ ನಿಮಗೆ ನಿಮ್ಮ ಇಲ್ಲದ್ರೆ ಸ್ಕೂಲ್ ಬುಕ್ಕಲ್ಲಿ ಕೂಡ ತೆಗೆದು ಓದ್ಬೋದು. ಎಲ್ಲಿಯಾರು ನಾವು ವ್ಯವಸ್ಥೆ ಮಾಡ್ಬೋದು. ಒಂದು ಸಂಬಂಧಪಟ್ಟದ್ದು ಮತ್ತೆ ಲ್ಯಾಂಡ್ಗೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಒಂದು ನಮಗೆ ಬಂದು ಕೃಷಿಗೆ ಸಂಬಂಧಪಟ್ಟದ್ದು, ಬೆಳೆ ಸಮೀಕ್ಷೆ, ಬೆಳೆ ಕಟಾವು, ಅದಕ್ಕೆ ನಮಗೆ ಸಂಬಂಧಪಟ್ಟದ್ದು. ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಪಿಂಚಣಿಯನ್ನು ಕೊಡುವಂಥದ್ದು, ಅದು ನಮಗೆ ಸಂಬಂಧಪಟ್ಟದ್ದು. ಹಾಗೆ ಮತ್ತು ಕಾಲಕ್ಕೆ ಸರ್ಕಾರ ನಮ್ಮದಲ್ಲದ ಕೆಲಸಗಳನ್ನು ನಮಗೆ ಮಾಡಿ ಅಂತ ಹೇಳ್ತಾರೆ. ಅದನ್ನು ಚುನಾವಣೆ ಸಂದರ್ಭದಲ್ಲಿ 2013ರಲ್ಲಿ 1,000ಕ್ಕಿಂತಲೂ ಮಿಕ್ಕಿ ನಮಗೆ ಮನೆ ನಿವೇಶನ ಬೇಕು ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟದ್ದು ಅದು ಆದಮೇಲೆ 2016ರ ನಂತರ
ಇಲ್ಲೇ ಮಾಡ್ಬೋದು. ಸರ್ಕಾರಿ ಜಾಗ ಆದ್ರೆ ಅಂದ್ರೆ ಇಲ್ಲಿ ತಂದು ಇಡಬೇಕಾ ಸರ್ಕಾರಿ ಜಾಗವನ್ನು? ಹೇಗೆ ನಮಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಸರ್ಕಾರಿ ಜಾಗವನ್ನು ತಂದು ನಾವು ಅವ್ರು ಬಡವರ ಅರ್ಜಿ ಕೊಟ್ಟು ಆಲ್ರೆಡಿ ಒಂದು ದೇವರ ಮನೆಯಲ್ಲಿ ಇದ್ದದ್ದು ಅಧಿಕ ಕೋರ್ಟ್ ಕೇಸಲ್ಲಿ ನಡೀತಾ ಉಂಟು. ಅದರಲ್ಲಿ ಯಾರು ಎಕರೆ ಹಾಗಾದ್ರೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಅವರಿಗೆ ನಾವು ಮನೆ ನಿವೇಶನ ಕೊಡ್ಲಿಕ್ಕೆ ಇಲ್ವಾ? ಹೇಗೆ ಏನು ನೀವು ಅಧಿಕಾರ ಎಲ್ಲ ಕಾದಿರಿಸಿದ ಜಮೀನಿಗೆ ನೀವಲ್ಲದೆ ನಿಮ್ಮ ಪಕ್ಕದವರು, ಅವರಲ್ಲಾದ್ರೆ ನನ್ನ ಪಕ್ಕದವರು, ಯಾರಾದರೂ ಒಂದು ಕೋರ್ಟಲ್ಲಿ ಅವ್ರು ಸ್ಟೇ ಹಾಕುದು. ಈಗಿನ ಪರಿಸ್ಥಿತಿ ಹಾಗುಂಟು. ಈಗ ಗೊತ್ತಿರುವಂಥ ಕೇಸ್ಗಳ ಕೋರ್ಟ್ಗಳಲ್ಲಿ ಸುಮಾರಷ್ಟಲ್ಲಿದೆ. ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲಲ್ಲ. ನಮ್ಮ ಜವಾಬ್ದಾರಿಯಿಂದ, ಪಂಚಾಯತಿ ಜವಾಬ್ದಾರಿಯಿಂದ, ನಮ್ಮ ಜವಾಬ್ದಾರಿ ಸರ್ಕಾರಿ ಜಮೀನು ಗುರುತಿಸಿಕೆ ಆದರೆ ಅದನ್ನು ಕಾದಿರಿಸಲಿಕ್ಕೆ ಕ್ರಮ ತಗೊಳ್ಳುವಂಥದ್ದು. ಇಲ್ಲಿಂದ ಅರ್ಜಿ ಸ್ವೀಕಾರ ಆಗ್ತದೆ, ಅದನ್ನು ಪಟ್ಟಿ ಮಾಡಿ ಯಾರು ಅರ್ಹರಿದ್ದಾರೆ, ಯಾರು ಅರ್ಹರಿಲ್ಲ ಅದನ್ನು ಬಿಟ್ಟು ನೀವು ಕೋರ್ಟಲ್ಲಿ ಸ್ಟೇ ಹಾಕಬೇಡಿ ಅನ್ನೋ ರೈಟ್ಸ್ ನಮಗಿಲ್ಲಲ್ಲ. ಈಗ ಆಲ್ಮೋಸ್ಟ್ ಈಗಿನ ಪರಿಸ್ಥಿತಿ ಅದು ಸಹ ನಮ್ಮದು ಪಟ್ಟಣ ಪಂಚಾಯತ್ ಆಗುವಾಗ ಸರ್ಕಾರಿ ಜಮೀನಲ್ಲಿ ಕಂಡಿದ್ದೇ ಇರ್ತದೆ ಎಲ್ರಿಗೆ. ನಾನು ಬಂದ ಮೇಲೆ 4-5 ರಿಸರ್ವೇಷನ್ ಆಗಿದೆ, ಎಲ್ಲ ರಿಸರ್ವೇಷನ್ಗೆ ಎಲ್ಲರೂ ಕೋರ್ಟಿಗೆ ಹೋಗಿದ್ದಾರೆ. ಹಾಗಿರುವಾಗ ನೀವು ಹೇಗೆ ರಿಸರ್ವೇಷನ್ ಮಾಡಲಿಕ್ಕೆ ಸಾಧ್ಯ? ಅದು ಅವರ ಕೈಯಲ್ಲೂ ಇಲ್ಲ, ಯಾರ ಕೈಯಲ್ಲೂ ಇಲ್ಲ ಅಲ್ವಾ? ಈಗ ಒಂದು ಸರ್ಕಾರಿ ಜಾಗ ನಿರಾಶ್ರಿತರಿಗೆ ಅಂತೇಳಿ ನಮ್ಮ ಹರೀಶ್ ರಾವ್ ಅವರ ಏರಿಯಾದಲ್ಲಿ ಅದಕ್ಕೆ ಜಾಗ ನಿಗದಿಯಾಗಿ ಅದು ನಮ್ಮ 3 STP ಆಮೇಲೆ ಮತ್ತೆ ಇದು ನಿರಾಶ್ರಿತರಿಗೆ ಮತ್ತೆ ಪ್ಲೇ ಗ್ರೌಂಡ್ಗೆ 3 ಅರ್ಜಿ ಕೊಟ್ಟಿದ್ದಾರೆ. ಅದು ಸರ್ಕಾರಿ ಜಾಗ ಅಲ್ವಾ? ಯಾಕೆಂತ ಹೇಳಿ ಅದಕ್ಕೆ ಸರ್ಕಾರಿ ಜಾಗದ ಅರ್ಜಿ ಬಂದಿದೆ ಬಡವರಿಗೆ, ಅವರಿಗೆ ಕೊಡ್ಬೇಕಾದ್ರೆ ನೀವು ಈಗ ಅವ್ರು ಬೇಸಿಗೆ ಹೋಗ್ತಾರೆ ಅಂತ ಹೇಳಿ ನಾಳೆ ಭೂಕಂಪ ಆಗ್ತದೆ, ಸುನಾಮಿ ಆಗ್ತದೆ ಅಂತ ಹೇಳಿ ನಾವು ಇವತ್ತು ಮೇಲೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ಹೇಳ್ತಿರೋದು. ಸರ್ಕಾರಿ ಜಾಗವನ್ನ ನಾನೇ 3 ಅಂಗನವಾಡಿ ಆಗಿದೆ, 2 ಇದಕ್ಕೆ ನಿಮ್ಮ ಸಂಪರ್ಕ ಇಟ್ಟುಕೊಂಡು ನಡ್ಕೊಳ್ಬೇಕು. ನಿಮ್ಮ ಸಮಸ್ಯೆ ಹೇಳಿದಲ್ಲ, ನಿಮಗೆ ಇಲ್ಲಿಂದ ಬರ್ಬೇಕಲ್ಲ, ನಮಗೆ ವಸತಿ ಯೋಜನೆಗೆ ಇಷ್ಟು ಅರ್ಜಿ ಬಂದಿದೆ, ಅವರಿಂದ ಬಂದಿದೆ, ಹೋಗಿದೆ. ಅದು ನಾನು ಸಭೆಗೆ ಸಹ ಕಳಿಸಿದ್ದೀರಿ. ಉಳಿಕೆ ಸರ್ಕಾರಿ ಜಾಗ ಅಂತೇಳಿ ಪ್ರತಿ ಸೆಪ್ಟೆಂಬರ್ ತಿಂಗಳಲ್ಲಿ AC ಆಫೀಸಲ್ಲಿ ನಿಮಗೆ ಬರ್ತದೆ. ನಂತರ ನಿನ್ನೆ ತನಕ ಎಷ್ಟು ಹಕ್ಕುಪತ್ರ ಆಗಿದೆ ಅಂತೇಳಿ ನಿಮಗೆ ಕೂಡ ಮಾಹಿತಿ ಇದೆ, ನಮಗೆ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಹಾಗಾದ್ರೆ ಬೇರೆ ರೀತಿಯಲ್ಲಿ ಹಕ್ಕುಪತ್ರ ಆಗ್ತದೆ, ಬಡವರ ಕೊಟ್ಟ ಅರ್ಜಿಗೆ ಯಾಕೆ ಹಕ್ಕುಪತ್ರ ಆಗಲಿಕ್ಕೆ ಜಾಗ ಸಿಗುವುದಿಲ್ಲ ಅಂತೇಳಿ ಒಂದು ಪ್ರಶ್ನೆ. ಒಂದನೇ. ಎರಡನೇದಂತೇಳಿ 2013 ನಾವು ಅರ್ಜಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿದ್ದಂಥ ಸರ್ಕಾರಿ ಜಾಗ ಕೋಟೆಕಾರ ಗ್ರಾಮದಲ್ಲಿ ಈಗ ಇರುವಂಥ ಸರ್ಕಾರಿ ಜಾಗಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕೆ ಆಗಿದೆ? ಹಾಗಾದ್ರೆ ಬಡವರಿಗೆ ಕೊಡಲಿಕ್ಕೆ ನಮಗೆ ಜಾಗ ಇಲ್ಲ. ನಮಗೆ ಬಾಕಿ ಇದಕ್ಕೆ ಅಧ್ಯಕ್ಷರೇ ನೀವು ಅದನ್ನು ನೋಡ್ಬೇಕು. ಯಾಕೆಂತ ಹೇಳಿದ್ರೆ ನಾವು ಸುಮ್ಮನೆ ಬಡವರಿಗೆ ಅರ್ಜಿ ತಗೊಂಡು ನಾವು ಅದಕ್ಕೆ ಮುಂದೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿ ನಡುಕು ಬೇರಲ್ಲಿ ಪಾರ್ಕ್ ಮತ್ತೆ ಈಜುಕೊಳಕ್ಕೆ ನಮಗೆ ಅದನ್ನು ಮಾಡಲಿಕ್ಕೆ ಆಗ್ತದೆ. ನಿಮ್ಮ ವಾರ್ಡಲ್ಲಿ STP ನಿರಾಶ್ರಿತರಿಗೆ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಬಡವರಿಗೆ ಮನೆ ಕಟ್ಟಲಿಕ್ಕೆ ಯಾಕೆ ನಮಗೆ ಸರ್ಕಾರಿ ಜಾಗದಲ್ಲಿ ಆಗುದಿಲ್ಲ? ಎಲ್ಲ ಕಡೆ ಸರ್ಕಾರಿ ಜಾಗ ಅದನ್ನು ಗುರುತಿಸಿ ನಾವು ವಸತಿ ಕೊಡಲಿಕ್ಕೆ ನಮ್ಮ ಏನು ಪಟ್ಟಿ ಆಗಿದೆ ಅಲ್ಲ, ಆ ಪಟ್ಟಿ ಅವರ ಹತ್ರ ಪಟ್ಟಿ ತೆಗೆದುಕೊಂಡು ಅದರ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇದೆ ಅವರಿಗೆ ಕೊಡ್ಬೋದಲ್ಲ. ಈಗ ನಾವು 100ಕ್ಕೆ 100 ಕೂಡ ಕೋರ್ಟಿಗೆ ಹೋಗುವವರಿದ್ದಾರೆ ಇಲ್ಲ, ಅದರಲ್ಲಿ ಕೂಡ ನಿಮಗೆ ಮಾಹಿತಿ ಇದೆ, ನಾನು ಹೇಳ್ಬೇಕಂತ ಏನಿಲ್ಲ. ಪರಂಗೋಪಿಯಾಗಿ ಆಮೇಲೆ ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದರಲ್ಲಿ ಕೆಲವೊಂದು ಈಗ ಕೋಟೆಕಾರ ಪಟ್ಟಣ ಪಂಚಾಯತ್ ಅಂತ ಆದ್ಮೇಲೆ ಎಲ್ಲ ಸರ್ಕಾರಿ ಅಂತೇಳಿ ಬರುವುದು. ಅದಕ್ಕೆ ನಾವು ಮುಂದೆ ಹೋಗೋದಿದ್ರೆ ಬಡವರನ್ನು ನಾವು ಭಂಗ ಮಾಡುವಂಥ ಕೆಲಸವೇ ನಮ್ಮ ಪಂಚಾಯತ್ ಕಡೆಯಿಂದ ಆಗ್ತದಲ್ಲ ಅಂತ ಹೇಳುದು. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಒಟ್ಟು ಎಷ್ಟು ಸರ್ಕಾರಿ ಜಾಗ ಇದೆ ಅದನ್ನು ವಸತಿ ಯೋಜನೆಗೆ ಎಲ್ಲೆಲ್ಲಿ ಮಾಡಬೇಕು, ಅದು ಇನ್ನಿತರ ಕೆಲಸಕ್ಕೆ ಮಾಡಬೇಕು. ಪಂಚಾಯತ್ಗಳಿಂದ ಮುಂದೆ ಹೋದ ನಂತರ ಅವ್ರು ಕೋರ್ಟಿಗೆ ಹೋಗ್ತಾರಾ, ಇನ್ನೆಲ್ಲಿಗೆ ಹೋಗ್ತಾರಾ, ಅದು ಎರಡನೇ ವಿಷಯ. ಅದು ಫಸ್ಟ್ ನಾವು ಮುಂದೆ ಹೋಗೋದಿದ್ರೆ ನಾವು ಬಡವರಿಗೆ ಹೇಗೆ ನಾವು ಸ್ಪಂದನೆ ಕೊಡಲಿಕ್ಕೆ ಇನ್ನಷ್ಟು ಕೂಡ ನಮ್ಮ ಪಂಚಾಯತಿಯಲ್ಲಿ ಇದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂಥ ಜಾಗ ಇದ್ರೆ ಅದನ್ನು ನಾವು ಪಟ್ಟಣ ಅದು ನಾವು ಈ ಹಂತದಲ್ಲಿ ಸಮುದ್ರಕ್ಕೆ ಇದ್ದ ಮೇಲೆ ಅಲ್ಲ ನಮ್ಗೆ ಆಳ ಗೊತ್ತಾಗುತ್ತೆ. ನೀವು ಸಮುದ್ರಕ್ಕೆ ಇಳಿಬೇಕಂತ ನಾನು ದೂಡಿ ಹಾಕ್ಲಿಕ್ಕೆ ನೋಡುದು ನಿಮ್ಮ ನೋಡುದು ಬೇಡ, ನಮ್ಗೆ ನಮ್ಮ ದಾರಿ ನಡಿಲಿಕ್ಕೆ ಗೊತ್ತುಂಟು. ಹೇಗೆ ನಮ್ಮ ದಾರಿ ನಡಿಲಿಕ್ಕೆ ಗೊತ್ತುಂಟು. ಸಮುದ್ರ ಆಳ ಉಂಟಂತ ನಾವು ನೋಡಿದ್ದು ಬಿಟ್ಟರೆ ನಾವು ಇಳಿಲಿಲ್ಲ. 2013 ಈಗಲಾದ 2025ಕ್ಕೆ 12 ವರ್ಷ ನಂತರ ಅದು ನಾವು ಸಮುದ್ರಕ್ಕೆ ಇಳಿಯುವ ನೋಡುವ ಆಳ ನೋಡುವ ಅಂತೇಳಿ ನಾನು ಹೇಳಿದ್ದು ಬೇರೆ ಇದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬಡವರ ಭಾವನೆ ಮೇಲೆ ಆಟ ಆಡ್ಬಾರ್ದು. ಯಾಕೆಂತ ಹೇಳಿದ್ರೆ ಅಲ್ಲ ನಾನು ಹೇಳ್ತೇನೆ, ನಾವು ಬಡವರ ಭಾವನೆ ಮೇಲೆ ಆಟ ಆಡ್ಬಾರ್ದು. ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಕೂಲಿ ಕೆಲಸ ಮಾಡಿಕೊಂಡು ನಮಗೆ ಒಂದು ಮನೆ ಸಿಗ್ತದೆ ಪಂಚಾಯತ್, ನಮ್ಗೆ ದಿನಕ್ಕೆ ತುಂಬ ಕಾಲ್ ಬರ್ತದೆ, ಮನೆ ಸಿಗ್ತದೆ ಅಂತಲ್ಲ, ಯಾವಾಗ ಸಿಗ್ತದೆ. ನಾನು ಹೇಳಿದ್ರೆ ಇದು ಕಾಲು ನಿಮ್ಗೆ ಇಲ್ಲಿಗೆ ಮುಟ್ಟಿಸುವುದು ಬಿಟ್ಟರೆ ನನ್ನ ಲೆಕ್ಕದಲ್ಲಿ ಆಗುದಿಲ್ಲ.
ನಿಮಗೆ ಅಂತ ನಾವೆಲ್ಲ ಅಧಿಕಾರಿಗಳ ನಾವು ಮಾತಾಡ್ತೀವಿ. ಅದು ನಾವು ಇಲ್ಲಿಂದ ಹೊರಗೆ ಹೋಗುವಾಗ ನಾವು ಹೇಳ್ತೇವೆ, ನಮ್ಮ ಮನಸ್ಸಲ್ಲಿ ಕೂಡ ನಾವು ಮಾತಾಡ್ತಾನೆ ಯಾಕೆಂತ ಹೇಳಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಅಂತೇಳಿ ನಮಗೆ ನಾಳೆ ನಾವು ಜನಸಾಮಾನ್ಯ ನೀವು ಎಷ್ಟು ನಿಮಗೆ ಆಗುದಿಲ್ಲ ಅಂತ ಹೇಳಿ ಆದರೆ 2013ರಿಂದ 2024 ಹಕ್ಕುಪತ್ರ ನಮ್ಮ ಗ್ರಾಮದಲ್ಲಿ ಎಷ್ಟು ಹೋಗಿದೆ ಅಂತ ಹೇಳಿ ನನ್ನ ಹತ್ರ ಮಾಹಿತಿ ಅಲ್ಲಿ ಸಿಗ್ತದೆ. ಆದರೆ ಬಡವರಿಗೆ ಯಾಕೆ ಸಿಗುದಿಲ್ಲ ಅಂತ ನಾನು ಕೇಳುದು. ನಿಮ್ಮ ಹತ್ರ ದಾಖಲೆ ಇಲ್ಲ ಅಂತ ಹೇಳಿ ಆದರೆ ನಾವು ತಗೊಂಡಿದ್ದೇವೆ. ಅಲ್ಲಿ ಸಿಗ್ತದೆ ಅಂತೇಳಿ ಆದರೆ ಅಲ್ಲಿ ಬೇರೆ ರೀತಿಯಾದ ಇವರಿಗೆ ಹಕ್ಕುಪತ್ರ ಸಿಗ್ತದೆ ಅಂತೇಳಿ ಆದರೆ ಮನೆ ನಿವೇಶನಕ್ಕೆ ಅರ್ಜಿ ಹಾಕಿದ ಬಡವರಿಗೆ ಯಾಕೆ ಸಿಗುದಿಲ್ಲ? ಈಗ ಮನೆ ಕಟ್ಟಿದ್ದಾರೆ, ಇದು ಅಪ್ಲಿಕೇಶನ್ ನಮಗೆ ಹಾಕುತ್ತೆ 94 CC ಅಲ್ಲಿ ಆಗ್ತಿಲ್ಲ. ಈಗ ಪರವಾಗಿ ಮಾತಾಡಿ ಎಲ್ಲಿ ಮನೆ ಕಟ್ಟಿದ್ದಾರೆ? ಮನೆ ಕಟ್ಟಿದ್ದಾರೆ ಹಕ್ಕುಪತ್ರಕ್ಕೆ ಸಾಯಿನಗರದಲ್ಲಿ ಹಕ್ಕುಪತ್ರ ಬರ್ತಿಲ್ವಾ? ಸಾಯಿನಗರದಲ್ಲಿ ನಿರಾಶ್ರಿತರಿದ್ದ ಜಾಗವನ್ನು ನೀವು ಕೊಗಮಿಲಕ್ಕೆ ಯಾಕೆ ಹಾಕಿದ್ರಿ? ನಮ್ಗೆ ಗೊತ್ತಿಲ್ಲಲ್ಲ. ನಿರ್ಣಯ ಮಾಡೋಣ ಅದಕ್ಕೆ. ಅದನ್ನು ಪುನಃ ನಾವು ಅಲ್ಲಿಯೇ ಮಾಡಬೇಕಂದ್ರೆ ನಾವು ನಿರ್ಣಯ ಮಾಡುವ. ಇವತ್ತು ನಿರಾಶ್ರಿತರ ಜಾಗ ನಿಮ್ಮ ವಾರ್ಡಿಂದ ತೆಗೆದು ಸಾಯಿನಗರದಲ್ಲೇ ಹಾಕಬೇಕು ಅಂತ ನಾವು ನಿರ್ಣಯ ಮಾಡೋಣ. ಹಾಗಾದ್ರೆ ಅಲ್ಲಿ ಲಾಬಿ ನಡೆದಿದ್ಯಾ? ನಿರಾಶ್ರಿತರ ಜಾಗ ಖಾಲಿ ಇದೆಯಾ ಈಗಾಗಲೇ? ಇಲ್ಲ. ಹಾಗಾದ್ರೆ ಲಾಬಿಗೆ ಮಾಡಿದ್ದೀರಾ ಅಧಿಕಾರಿಗಳು ಅಥವಾ ಬೇರೆ ಯಾರು? ನಾವು ಅದಕ್ಕೆ ಇವತ್ತಿನ ನಮ್ಮ ಸಭೆಯಲ್ಲಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಿರಾಶ್ರಿತರ ಜಾಗ ಏನು ನಿಮ್ಮ ವಾರ್ಡಲ್ಲಿ ಇದೆ ಅದನ್ನು ನಾವು ಮೊದಲಿದ್ದಂಥ ಜಾಗಕ್ಕೆ ನಾವು ವರ್ಗಾವಣೆ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿ ಅಧಿಕಾರಿ ವರ್ಗಕ್ಕೆ ಕಳಿಸುವ. ಅದನ್ನು ನಾವು ಅಲ್ಲಿಗೆ ಮಾಡುವಲ್ಲ. ನಿರಾಶ್ರಿತರಿಗಿಂತ ಜಾಗದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿ ಲಾಬಿ ಮಾಡುದು ಅದನ್ನು ತೆಗೆದು ಬೇರೆ ಇದಕ್ಕೆ ಹಾಕಲಿಕ್ಕೆ ಸಾಧ್ಯ ಇದೆ. ಕೋರ್ಟಿಗೆ ಹೋಗುವುದಿಲ್ಲ. ಬಡವರ ನಿವೇಶನಕ್ಕೆ ನಾವು ಹಂಚುವುದಕ್ಕೆ ನಾವು ಅದನ್ನು ಕೆಲಸ ಮಾಡಬೇಕು ಅಂತ ಹೇಳುವಾಗ ಕೋರ್ಟಿಗೆ ಹೋಗ್ತದೆ. ನಮ್ಗೆ ಏನ್ ಹೇಳ್ತೀರ ಅಧ್ಯಕ್ಷರೇ? ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ಅದು ಲೀಗಲ್ ಆಗ್ತದ? ಶೆಡ್ ಇರುವಂತ ಮನೆಗೆ ಹಕ್ಕುಪತ್ರ ಕೊಟ್ಟದ್ದು ಮಾಹಿತಿ ಇದೆ ಅಧ್ಯಕ್ಷರೇ ನಿಮಗೆ? ಒಂದು ಮನವಿ ನನ್ನಲ್ಲಿ. ಈಗ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೇನೆ ಅಂತಂದ್ರೆ ನನ್ನ ಕಾಲಾವಧಿಯಲ್ಲಿ ಏನು ನಡೆದಿದೆ ನಾನು ಅಷ್ಟಕ್ಕೆ ಆನ್ಸರೇಬಲ್ ಆಗಿರ್ತೇನೆ. ಎಲ್ಲದಕ್ಕೆ ನೀವು ಆನ್ಸರ್ ಕೊಡಿ ಅಂತ ಹೇಳುವ. ಶೆಡ್ಡಿದು ಈಗ ಪ್ರಸ್ತುತ ಕಂದಾಯಗಳ ರೆಪ್ರೆಸೆಂಟ್ ಮಾಡೋದು ನಾನು ಮಾತ್ರ. ಸೊ ನೀವು ಶೆಡ್ಡಿದು ವಿಷಯ ಮಾತಾಡುವಾಗ ನನ್ನ ಟರ್ಮಲ್ಲಿ ನಾನು ಒಂದು ಶೆಡ್ಡಿಗೂ ಕೊಡಲಿಲ್ಲ. ತೆಗಿಸ್ಬೋದು ಫೈಲ್ ನನ್ನ ಏನು ಮಾಡ್ಬೋದು. ನಾನು ನಿಮ್ಮ ಹತ್ರ ನೀವು ಅದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ. ನಾನು ಚರ್ಚೆ ಮಾಡಿದೆ 2013 ಅದೇ ಹೇಳ್ತಾ ಇದ್ದೀನಿ. ನನ್ನ ಟರ್ಮಿದು ಮಾತ್ರ ಚರ್ಚೆ ಮಾಡಿದ್ರೆ ಈ ಅಕೌಂಟಬಿಲಿಟಿ ಅನ್ನೋದು ನನಗೆ ಹೇಳ್ಬೋದು ಅಂತ. ನೀವು ಶೆಡ್ಡಿದು ಮಾತಾಡಿದ್ರೆ ಪ್ಲಸ್ ಇನ್ನೊಂದು ಹೇಳ್ತೇನೆ. ಹಾಗಾದ್ರೆ ನಿಮ್ಮ ಅವಧಿಗೆ ಮುಂಚೆ ಏನಾದರೂ ವ್ಯತ್ಯಾಸ ಆಗಿರ್ತದೆ? ಜನಸಾಮಾನ್ಯರ ಕಷ್ಟ ಹೇಗೆ? ಹಕ್ಕುಪತ್ರ ಈಗ ರದ್ದು ಮಾಡ್ಲಿಕ್ಕೆ ಆಗ್ತದ? ರದ್ದು ಮಾಡಿ ಅಂತ ನಾನು ಹೇಳುದಿಲ್ಲ, ನೀವು ಕೊಡಬೇಡಿ ಅಂತಾನೂ ಹೇಳುದಿಲ್ಲ. ಬಡವರು ಯಾರು ಮನವಿ ಮಾಡಿದ್ದಾರೆ ಅವರಿಗೆ ಆದಷ್ಟು ಬೇಗ ಕೊಡುವಂತ ವ್ಯವಸ್ಥೆ ಆಗಲಿ. ಈಗ ನೀವು ಹೇಗೆ ಆ ಪಾಯಿಂಟ್ ಅಲ್ಲ ಅಂತ ನಾನು ಹೇಳುವುದಿಲ್ಲ. ಈಗ ನೀವು ಸಾಯಿನಗರದಲ್ಲಿ ಒಂದಷ್ಟು ವಿಷಯಗಳನ್ನು ಹೇಳಿದ್ರು, ಅದನ್ನು ನಾನು ಅಲ್ಲ ಅಂತ ಹೇಳ್ತಿರೋದಲ್ಲ. ನೀವು ಹೇಳಿದ್ದು ಸರಿಯಾಗಿ ಇರ್ಬೋದು. ನಾನು ಇಂಥ ರಿಪೋರ್ಟ್ ಹಾಕಿದ್ದೇನೆ ಅನ್ನೋದನ್ನು ನೀವು ಫೈಲ್ ಕಟ್ಟು ನೋಡ್ಬೋದು. ಅದು ಹೇಗೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ರಿಪೋರ್ಟ್ ನೋಡಿದ್ದೇನೆ, ಅಲ್ಲಿಯ ಸ್ಥಳೀಯ ಸದಸ್ಯರು ಅದಕ್ಕೆ ಹೋರಾಟ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಬಂದಿದೆ, ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಇದನ್ನ ಮೀರಿ ನಮ್ಮ ಕಂಟ್ರೋಲಲ್ಲಿ ನಮ್ಮ ಅಧಿಕಾರದಲ್ಲಿ ಅಲ್ಲದನ್ನ ಮೀರಿ ನಮ್ಗೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದಾ? ಈಗ ನಾನು ಹೇಗೆ ಮಾಡ್ಬೋದು? ಹಕ್ಕುಪತ್ರ ಈ ತರ ವಿಷಯ ಇದೆ ಅನ್ನೋದು ನನ್ನ ವರದಿ ಪ್ರಾಧಿಕಾರ ಅನ್ನೋದು ನನ್ನ ಪ್ರಾಧಿಕಾರ. ನಾನು ಈ ತರ ಇದೆ ವರದಿ ಮಾಡ್ತೇನೆ. ಈಗ ನೀವು ಹೇಳಿದ್ರಿ 13ರಿಂದ 25ರವರೆಗೆ ಎಷ್ಟೆಲ್ಲ ಹಕ್ಕುಪತ್ರ ಕೊಟ್ಟಿದೆ. ಇದರಲ್ಲಿ ಬಡವರು ಎಷ್ಟು ಜನ ಇದ್ದಾರೆ? 3 ಜನರಿಗೆ ಕೊಟ್ಟರೆ ಒಂದು 10 ಜನ 15 ಜನರದ್ದು ನೀವು ಹೇಳ್ತಾರೆ ತರ ಕೇಸಸ್ ಇರ್ಬೋದು. ಬಾಗಿಲ 70 ಜನ ಅರ್ಹರೇ ಅಲ್ವಾ? ಅವರಿಗೆ 2013ರಲ್ಲಿ 2015ರಲ್ಲಿ ನಮ್ಮ ಲೀಗಲ್ ಆಗಿ ಇಲ್ಲದಿತ್ತು. 2013 ನಂತರ ಕೊಟ್ಟಂತ ಹಕ್ಕುಪತ್ರ ಪ್ರತಿಯೊಬ್ಬರು ಫ್ರೀ ಆಗಿ ಕೊಟ್ಟಂತ ಜಾಗವ ಅಲ್ಲ. ಅಲ್ಲಿ ಲಾಬಿ ನಡೆದಿದ್ಯಾ? ಒಂದು ಸೆನ್ಸಿಗೆ ಇಷ್ಟ ಅಂತ ತೆಗೆದಿದ್ದಾರ? ಅದು ಉಚಿತವಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ಲೋಕಾಯುಕ್ತಕ್ಕೆ ಓದದ್ದು ಇದೆ, ನಮ್ಮ ಇದರಲ್ಲಿದೆ. ಲೋಕಾಯುಕ್ತಕ್ಕೆ ಹೋಗಿ ಓದದ್ದು ಕೂಡ ಇದೆ. ಏನು ಕ್ರಮ ವಿಷಯವನ್ನೆಲ್ಲ ಬಿಡುವ. ಈಗ ಸರ್ಕಾರಿ ಜಾಗ ಇಲ್ಲದ್ದು ಎಲ್ಲೆಲ್ಲ ಇದೆ, ನೀವು ಅದನ್ನು ಲೊಕೇಟ್ ಮಾಡಿ ನನಗೆ ಹೇಳಿ. ಪತ್ರ ಗಿತ್ರ ಏನು ಬೇಡ. ನಾವು ಲೊಕೇಟ್ ಮಾಡಿದ್ರೆ ನೀವು ಯಾಕೆ ಇರುದು ಅಂತ ಕೇಳಿದ್ರೆ ನಾನು ಲೊಕೇಟ್ ಮಾಡಿ ನಿಮ್ಮ ಹತ್ರ ಸರ್ವೆ ನಂಬರ್ ಇದೆ, ಗ್ರಾಮದಲ್ಲಿ ಎಷ್ಟು ಸರ್ಕಾರಿ ಸರ್ವೆ ನಂಬರ್ ಇದೆ. ಚರ್ಚೆ ಮಾಡಿ ಅಧ್ಯಕ್ಷರ ಜೊತೆ ಮಾಡಿ. ಅದು ಸರ್ವೆ ಆಫೀಸಿಗೆ ಸಹ ಹೋಗಿದೆ. ಸರ್ವೆ ಆಫೀಸ್ ಅವರು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ನಾವು ಲೊಕೇಟ್ ಮಾಡಿ ನಿಮಗೆ ಕೊಡಬೇಕಾದ್ರೆ ನಿಮ್ಮ ಕೆಲಸ ಅಲ್ಲ, ತೊಂದರೆ ಇಲ್ಲದು ನಮಗೆ ಗೊತ್ತಾಗ್ತದ. ಈ ಸಲ ಗೊತ್ತಾಗುದಿಲ್ಲ ನಿಮಗೆ ಎಂತ ಮಾಡಬೇಕು?
ನಾವು ಕೊಟ್ಟದ್ದು ಡಿಮ್ಯಾಂಡ್ ಮಾಡಲಿಲ್ಲಲ್ಲ ಮೇಡಮ್. ಬ್ಯಾಂಡ್ ನೀವು ಹೇಳಿದ್ದು ನಾವು ಕೊಡ್ಬೇಕಲ್ಲ. ನಾವು ನಮ್ಮ ಮಾಡೋದನ್ನು ಕೊಡ್ತೇವೆ. ಇಷ್ಟು ಸರ್ಕಾರಿ ಜಾಗ ಉಂಟು ನಾನು ಕೊಟ್ಟಿದ್ದೇನೆ. ಏನ್ ಮಾಡಿದ್ರಿ? 1 ವರ್ಷ ಆಯ್ತು. ನನ್ನಿಂದ ಆಗ್ಲಿಲ್ಲ ಅಂತ ನೀವು ಹೇಳುದೇ ಬೇಡ ಸದಸ್ಯರೇ. 226 ನೀವು ಹೇಳ್ತೀರಿ. ನನ್ನಿಂದ ಆಗ್ಲಿಲ್ವಾ? ಸರ್ವೆಯಿಂದ ಆಗ್ಲಿಲ್ವಾ? ಯಾರ ಆಫೀಸಲ್ಲಿ ಪೆಂಡಿಂಗ್ ಇದೆ? ನಮ್ಮದು ಆಫೀಸೇ ಬೇರೆ, ಸರ್ವೆ ಆಫೀಸೇ ಬೇರೆ. ಸರ್ವೆ ಆಫೀಸ್ ಫಸ್ಟ್ ಬೋರ್ಡಿಂದ ಇದನ್ನೇ ಹೇಳುದು. ಒಂದು ನಿಮಿಷ. ನಾವು ಫಸ್ಟ್ ಮೀಟಿಂಗ್ ಇಂದ ನಾವು ಆಗಲಿ ಉಳಿದ ಸದಸ್ಯರಾಗಿ ಮಾತಾಡಿದ್ದು ಸರ್ಕಾರಿ ಜಾಗೆಯನ್ನು ನಿವೇಶನ ರೈತರಿಗೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ಬರುದು. ಅದೇ ರೀತಿ ಕೋಟೆಗಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕ್ರೀಡಾಂಗಣ ಇರ್ಬೋದು, ಬಯಲುರಂಗ ಮಂಟಪ ಇರ್ಬೋದು, ಇಂಥದನ್ನು ನಾವು ತರಬೇಕು, ನಮ್ಮ ವಾರ್ಡಿಗೆ ಇದು ಗ್ರಾಮಕ್ಕೆ ತರಬೇಕಂತ ಯೋಜನೆ ನಮ್ಮದಿರುವುದು. ಈ ಸರ್ವೆಗೆ ನಾವು ಹಾಕಿ ಇದು ಬಾಡಿ ಆಗೋ ಮೊದಲೇ ನಾನು ಹಾಕಿದ್ದೇನೆ, ಸರ್ವೆಗೆ ಹಾಕಿದ್ದೇನೆ, ಲೆಟರ್ ಕಳಿಸಿದ್ದೇನೆ, ಆಡಳಿತ ಅಧಿಕಾರಿಯವರೇ ನಿರ್ಣಯ ಮಾಡಿ ಕಳಿಸಿದ್ದಾರೆ. ಯಾವುದೇ ಒಂದು ಮಾಹಿತಿ ಇದನ್ನು ಯಾರು ಫಾಲೋ ಮಾಡಬೇಕು? ನಾವು ಮಾಡಬೇಕಾ? ಅಲ್ಲಿ ತಹಶೀಲ್ದಾರ್ ಆಫೀಸ್ ನಾವು ಮಾಡಬೇಕಾ? ನೀವು ಮಾಡಬೇಕಾ? ಅಧಿಕಾರಿಗಳು ಮಾಡಬೇಕಾ? ನಾವು ಪ್ರತಿ ಸಭೆಯಲ್ಲಿ ಇಲ್ಲಿ ಬಂದು ಪ್ರತಿ ಸಭೆಯಲ್ಲಿ ನಾವು ಇಲ್ಲಿ ಬಂದು ಮಾತಾಡುದು ಹೋಗುದು ಅಷ್ಟೇ ಬಿಟ್ಟು ನಾಳೆಯಿಂದ ಬೇರೆ ವಿಷಯ ಗೊತ್ತಾಯ್ತಪ್ಪ ಎಲ್ಲರಿಗೆ. ನಿಮ್ಗೆ ಹೇಳುದು ಯಾರು ಬೇಸರ ಮಾಡಿ, ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅಧಿಕಾರಿಯವರೇ ಆಗಲಿ ಇದನ್ನು ಫಾಲೋ ಮಾಡುದು ಯಾರು? ನಾನು ಹೇಳುದು ಇದಕ್ಕೆ ಆನ್ಸರ್ ಕೊಡ್ಬೇಕು. ನೀವೀಗ ಅಧಿಕಾರಿಯವರು ಆನ್ಸರ್ ಕೊಡ್ಬೇಕು. ನಾವು ಗೊತ್ತಾಯ್ತಪ್ಪ. ನೀವು ಮೀಟಿಂಗ್ ಅಲ್ಲಿ ಮಾತ್ರ ನೀವು ಮಾತಾಡ್ತೀರಿ ಹೊರತು ಮತ್ತೆ ಮರುದಿನಿಲ್ಲ, ನಿಮಗೆ ಮರ್ತೇ ಹೋಯ್ತು ಎಲ್ಲರಿಗೆ ಸಹ. ಅದೊಂದು 11 ಆ ಕಡಲ ಕೊರತೆ ವಿಷಯ ಹೇಳಿದ್ದು, ಅದ್ರ ಏನಾಗಿದೆ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಯಾವುದೇ ಒಂದು ವಿಷಯ ಇಲ್ಲ, ಗೊತ್ತಾಯ್ತಲ್ಲ. ಇದನ್ನು ಯಾರು ಮಾಡ್ಬೇಕಾಗ್ತದೆ? ನಾವು ಕೌನ್ಸಿಲರ್, ನಾವು ಅಧಿಕಾರಿಯವರು, ನಾವು ಅಲ್ಲಿ ಕಾಂಟ್ರಾಕ್ಟರ್, ನಾವು ಲೇಬರ್, ನಾವು ನಮ್ಮ ಪರಿಸ್ಥಿತಿ ಈ ರೀತಿಯಾಗಿದೆ. ಕೋಟೆಗಾರ ಪಟ್ಟಣ ಪಂಚಾಯತಿನ ಅಧಿಕಾರಿಯ ವರ್ಗ ಆ ರೀತಿಯಾಗಿದೆ. ನಮಗೆ ಆನ್ಸರ್ ಕೊಡಿ. ಈಗ ಅವ್ರು ಕೇಳಿದ್ರಲ್ಲ ನಿವೇಶನ ರೈತರಿಗೆ ಯಾವಾಗ ಕೊಡಬೇಕು, ಸರ್ಕಾರಿ ಜಾಗ ನೀವು ಕೇಳಿ ನಾವು ಕೊಡ್ಬೇಕಂತ ನಾವು ತೋರಿಸಿದ್ವಿ. ನನ್ನ ವಾರ್ಡ್ ತೋರಿಸಿ ಅಲ್ಲ, ನೀವು ಏನು ಮಾಡ್ತೀರ ಅಂತ ತೋರಿಸಿ ಅಲ್ಲ. ಸರ್ವೆಗೆ ಬರಲಿಲ್ಲಲ್ಲ ಮೇಡಮ್. ಇಲ್ಲಿ ಬಂದಿದ್ದಾರೆ, ಸರ್ವೆ ಆಯ್ತಾ? ಈಗ ಎಲ್ಲಿ ಸರ್ವೆ ಮಾಡಿದ್ದಾರೆ ಅವರು? ಒಂದು ನಿಮಿಷ ನೀವು ಹೇಳಿದಕ್ಕೆ ಒಂದು ನಿಮಿಷ ಎಷ್ಟು ತಿಂಗಳಾಯ್ತು ಮೇಡಮ್? ಒಂದು ನಿಮಿಷ ನಾನು ಸರ್ವೆ ಬಂದು ರಿಪೋರ್ಟ್ ಬಂತ? ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಇಲ್ಲಿ ಕೇಳಿ. ನಾನು ಹೇಳಿದ ಮಾತನ್ನ ಕೇಳಿ. ಸರ್ವೆಗೆ ಬಂದಾಗ ಸರ್ವೆ ಮಾಡಿ ಏನು ಹೇಳಿದ್ರು? ಅಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಥವಾ ಫಸ್ಟ್ ಹೇಳಿದ್ರು ಕಾರ್ಡ್ ಎಲ್ಲ ಕಡಿಬೇಕಂತ ಫಸ್ಟ್ ಅಲ್ಲ ಯಾರು ಸರ್ವೆ ಬಂದಾಗ ಅಧಿಕಾರಿ ಅವರು ಹೇಳಿದ್ದು ಏನು ಗೊತ್ತುಂಟಾ? ಸರ್ವೆ ಮಾಡ್ಲಿಲ್ಲ ಅಂತ ಹೇಳಿದ್ದಾರೆ, ಸರ್ವೆ ಮಾಡ್ಲಿಕ್ಕೆ ಆಗುದಿಲ್ಲ, ಕಾರ್ಡು ಕಡಿಬೇಕಂತ ಮೊದಲನೇ ಸರ್ವೆ ಅವರು ಹೇಳಿದ್ರು. ಯಾರು ಗಣೇಶ್ ಫಸ್ಟ್ ಹೌದು. 2ನೇ ಸಲ ಬಂದು ಏನ್ ಮಾಡಿ ಸರ್ವೆ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ರಿಪೋರ್ಟ್ ಏನು ಬರಲಿಲ್ಲ. ನನ್ನ ಪ್ರಕಾರ ಸರ್ವೆ ಆಗಿಲ್ಲ ಅಂತ ನಮಗೆ ನೀವು ನಮ್ಗೆ ತೆಗೆದು ಕೊಡ್ಬೇಕಾ? ನಾವು ಕೇಳೋದು ನಿಮ್ಮಲ್ಲಿ ಅಲ್ವಾ ಮೇಡಮ್? ನಾವು ಕೇಳ್ಬೇಕಾ? ತಹಶೀಲ್ದಾರ್ ಅಲ್ಲಿ ಹೋಗಿ ಕೇಳ್ಬೇಕು. ತಹಶೀಲ್ದಾರ್ ನಾನು ಕೇಳೋದು, ನಾನು ಹೋಗಿ ಕೇಳ್ಬೇಕಾ? ನಾನು ಕೇಳುದು ಅಲ್ಲಿ ನಮ್ಮ ಅಧಿಕಾರಿಗಳು ಕೇಳುದು, ನಾನು ಹೋಗಿ ಅಲ್ಲಿ ತಹಶೀಲ್ದಾರ್ ಕೇಳ್ಬೇಕಾ? ನಾವು ಕೇಳುದು ಸ್ಥಳೀಯ ಆಡಳಿತದಲ್ಲಿ ಕೇಳುದು. ನಾವು ಎಷ್ಟು ಮೆಂಬರ್ ಗೊತ್ತಾಯ್ತಲ್ಲ ಮೇಡಮ್? ಇದೆಯಾ ಅಂತ ಅಷ್ಟೇ ವಿನಯಂತ್ರವಾಗಿ ಕೇಳ್ತಾರೆ. ಅಧಿಕಾರ ಉಂಟಾ ಇಲ್ವಾ? ನಮ್ಗೆ ಅಧಿಕಾರ ಅಗತ್ಯ ಇಲ್ಲ. ನಾನು ಕೇಳುದು ಸ್ಥಳೀಯ ಕಮಿಟಿಯಲ್ಲಿ ಕೇಳುದು, ನಾನು ಸ್ಥಳೀಯ ಆಡಳಿತ ಜನಪ್ರತಿನಿಧಿ, ನಾನು ಇಲ್ಲಿ ಕೇಳ್ಬೇಕಾಗ್ತದೆ. ನಮ್ಗೆ ಇಲ್ಲಿಯೋ ಅಧಿಕಾರಿ ಆನ್ಸರ್ ಕೊಡು, ನೀವು ಅಧಿಕಾರ ಕೊಡು, ನೀವು ಇಲ್ಲಿಯವರೇ ಮೇಡಮ್ಗೆ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಅವರು ಸರ್ವೆಗೆ ಹಾಕಿದ ಯಾವ ಡೇಟ್ ಅಂತ ಹೇಳಿ ನೋಡಿ. ಇದಕ್ಕೆ ಲೋಕಾಯುಕ್ತಕ್ಕೆ ಒಂದು ಕಾಪಿ ನಾವು ಹೀಗೆ ಕೊಟ್ಟಿದ್ದೇವೆ. ಅದರಲ್ಲಿ ಯಾವುದೇ ರೀತಿಯ ಸರ್ವೆ ಕಾರ್ಯಗಳು ಆಗಲಿಲ್ಲ. ನೀವು ತಲೆ ಅಲ್ಲಾಡಿಸಿದ ನಾನು ಹಿಂದಿನ ಸಮಾಜ ಸಭೆಯಲ್ಲಿ ನಾನು ಇಲ್ಲ ಯಾವಾಗ ಪ್ರತಿ ತಿಂಗಳು ಇದೇ ರೀತಿಯಲ್ಲಿ ಆಗ್ತಾ ಉಂಟು. ಲೋಕಾಯುಕ್ತರಿಗೆ ಅಂತ ಹೇಳಿ ಮನವಿ ಮಾಡಿ ಮತ್ತೆ ಅವರ ಅಧಿಕಾರಿ ನಿಮಗೆ ಒಂದು ಸರ್ವೆಗೆ ಹಾಕಿದ ನಂತರ ಸರ್ಕಾರಿ ಅಧಿಕಾರಿ ಎಷ್ಟು ತಿಂಗಳವರೆಗೆ ಬರಬೇಕು? ಈಗ ನಿಮ್ಮ ಕೈಪಿಡಿಯಲ್ಲಿ ಸರ್ವೆಗೆ ಹಾಕಿದ ನಂತರ ಸರ್ವೇಯರ್ ಕೈಪಿಡಿ ಬೇರೆ, ನನ್ನ ಕೈಪಿಡಿ ಬೇರೆ. ಅಳತೆಗೆ ಬರುದು ನಾನಲ್ಲ, ಸರ್ವೇಯರ್. ಒಂದು ದಿನದಲ್ಲಿ ಬಂದದುಂಟು, ಒಂದು ವರ್ಷ ನಂತರವೂ ಬಂದದ್ದು. ಯಾಕೆ? ಅದು ಅದರ ಸೀರಿಯಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ನಿಮಗೆ ಎಷ್ಟು ಬಜೆಟ್ ಅಲ್ಲಿ ಸರ್ಕಾರದ್ದು ಬಂದಿದೆ, ನಮ್ಮದು ಯಾಕೆ ಬರುದಿಲ್ಲ? ಕೋಟೆಗಾರಿ ನಡುಕು ಮೇಲೆ 2 ದಿನದಲ್ಲಿ ಬಂದಿದೆ.
ಈಗ ಇವರು ನಮ್ಮ ಹರೀಶ್ ರಾವ್ ಹೇಳಿದ್ದು ಕೂಡ ಅವರು 2022ರಲ್ಲಿ ಸರ್ಕಾರಿ ಜಾಗದ ಬಗ್ಗೆ ನಮಗೆ ಡೀಟೇಲ್ ಕೊಟ್ಟಿದ್ದಾರೆ. ಅದನ್ನು ನಾವು ತಹಶೀಲ್ದಾರಿಗೆ ಹಾಕಿದ್ದೇವೆ. ತಹಶೀಲ್ದಾರ್ ಆಫೀಸಿಂದ ಸರ್ವೆಗೆ ಹೋಗಿದೆ, ಅಲ್ಲಿಂದ ಮತ್ತೆ ಸರ್ವೆಗೆ ಬಂದಿಲ್ಲ. ಮೊನ್ನೆ ಮಾತ್ರ ಬಂದು ನೋಡಿ ಹೋಗಿದ್ದಾರೆ ಅವರು. ಅದೇನೋ ಬಾವಿಯನ್ನು ಯಾಕೆ ಇಷ್ಟು ಡಿಲೇ ಆಗ್ತಾ ಉಂಟು, ಅದನ್ನು ಯಾರು ಫಾಲೋ ಅಪ್ ಮಾಡಬೇಕು? ಹೌದು, ಈಗ ಮುಖ್ಯಾಧಿಕಾರಿ ಸರ್ವೆಗೆ ಮಾಡಿದ್ರೆ ನೀವೇನು ಮಾಡೋಕ್ಕಾಗೋದಿಲ್ವಾ? ಹಾಗಾದ್ರೆ ನಮ್ಮ ಈ ಅವಧಿ ಮುಗಿಯುವವರೆಗೆ, ನೀವು ರಿಟೈರ್ಡ್ ಆಗುವವರೆಗೆ ಅದು ಸರ್ವೆಯಲ್ಲೇ ಇರುತ್ತಾ ಫೈಲ್? ನೀವೇ ಮುಖ್ಯಾಧಿಕಾರಿಯಾಗಿ ನಿಮ್ಮ ಏನು ಕಾರ್ಯವೈಖರಿ ಅಂತ ಹೇಳ್ಬೇಕಲ್ಲ. ಇನ್ನೊಂದು ವಿಷಯ, ಈಗ ಇಲ್ಲಿ ಒಂದು ಪಟ್ಟಿ ತರ ಮಾಡಿ ಕೃಷಿಕರಿಗೆ ಕಳಿಸಿದೆ. ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡುವಂಥದ್ದು. ಈ ತರ ನಾವು ಪಟ್ಟಿ ಮಾಡಿ ಕಳಿಸುವಾಗ ಸರ್ವೆಯಲ್ಲಿ ಯಾವ ಒಂದು ನಿರ್ದಿಷ್ಟ ಸರ್ವೆ ನಂಬರಿಗೆ ಬಂದು ಅಳತೆ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಅದನ್ನ ಬಿಟ್ಟು ಯಾವ್ದಾದ್ರು ಒಂದು ಎರಡು ಸರ್ವೆ ನಂಬರ್ಗೆ ಸ್ಟಿಕರ್ ಕೋಟೆ ಕಾರ್ಯಕ್ರಮದಲ್ಲಿ ಯಾವ ಸರ್ವೆ ನಂಬರಿಗೆ ಸರ್ವೆ ಮಾಡಬೇಕಂತ ನೀವು ಇಡೀ ಗ್ರಾಮದ ಬಗ್ಗೆ ಅನುಭವ ಇದೆ. ನೀವು ಅದನ್ನು ಮೆನ್ಷನ್ ಮಾಡಿ ಕೊಡ್ಬೇಕು ಅವರಿಗೆ. ಈ ರೀತಿಯಲ್ಲಿ ಇಂಥ 2-3 ಸರ್ವೆ ನಂಬರ್ ಅಲ್ಲಿ ಸರ್ವೆ ಮಾಡಬೇಕಂತ ನೀವು ಮೆನ್ಷನ್ ಮಾಡಿ ಕೊಡಿ ಅವರಿಗೆ. ಆಗ ಸರ್ವೆ ಆಗ್ತದಲ್ಲ, ಅದನ್ನು ನಾವು ಹೇಳ್ಬೇಕಾ? ನೀವು ಹೇಳೋದು ಸರಿ ಇದೆ, ಸರಿ ಬರೀ ಒಂದು ಅವ್ರಿಗೆ ಯಾವಾಗೆಲ್ಲ ನಮಗೆ ಅಂದ್ರೆ ಕಾಂಪ್ಲಿಕೇಟೆಡ್ ಅಲ್ಲ, ನಮ್ಗೆ ಒಟ್ಟು ನಮ್ಮ ಬಡವರಿಗೆ ನಿವೇಶನ ಸಿಗ್ಬೇಕು ಅಷ್ಟೇ. ನಾವು ನಿಮ್ಮ ವೈಯಕ್ತಿಕವಾಗಿ ಮಾತಾಡ್ತೀವಿ. ಅದು ಇನ್ನೊಂದು, ನನ್ನ ವಾರ್ಡಿನಲ್ಲಿ ಸರ್ವೆ ನಂಬರ್ ಬದಲಾವಣೆಗೆ ನೀವು ಮೊದಲಿನ ಸಾಮಾನ್ಯ ಸಭೆಯಲ್ಲಿ ಒಂದು ದಿವಸ ನಾವು ನಿಗದಿ ಮಾಡ್ತೇವೆ. ಅದರ ನಂತರ ಎಲ್ಲರೂ ಬಂದು ನಾವು ಅರ್ಜಿ ಕೊಡ್ಬೋದು ಅಂತ ಹೇಳಿ ನೀವು ಹೋದವರು ಈಗ 2 ತಿಂಗಳಾಯ್ತು. ಅರ್ಜಿ ಕೊಡುವುದು ಇಲ್ಲಲ್ಲ, ಅರ್ಜಿ ಕೊಡಬೇಕಾದದ್ದು ಎಲ್ಲರ ಹಕ್ಕುಪತ್ರದ ಜೆರಾಕ್ಸ್ ಇಟ್ಟು ಒಂದೇ ಅಪ್ಲಿಕೇಶನ್ ಅಲ್ಲಿ ಬರೀರಿ. ಇದೆಲ್ಲ ಚೇಂಜ್ ಆಗಬೇಕು ಅಂತ ಒಂದೇ ಅಪ್ಲಿಕೇಶನ್ ಇಟ್ಟು ಎಲ್ಲರ ಹಕ್ಕುಪತ್ರ ಜೆರಾಕ್ಸ್ ಇಟ್ಟು ನೇರವಾಗಿ ತಹಶೀಲ್ದಾರ್ ಕಚೇರಿಗೆ ಬರುದು. ಸರ್ವೇರ್ ಬರ್ತಾರಲ್ಲ, ಆಗ ನಾನು ಇದ್ರೆ ಇದ್ದವರಿಗೆ ಫೋನ್ ಮಾಡಿ ನನ್ನ ಫೋನ್ ನಂಬರ್ ಉಂಟಲ್ಲ. ಅದರಲ್ಲಿ ನಮ್ಮ ವಾರ್ಡಲ್ಲಿ ಅಲ್ಪಸಂಖ್ಯಾತರು ತುಂಬಾ ಜನ ಹಾಕಿದ್ರು. ಹಾಗೆ ನಾನು ಚೆಕ್ ಮಾಡಿದಾಗ 280 ಇದೆ. ಅದರ ಪಣಿ ಸೈಟಿಗೆ ಒಬ್ಬರೊಬ್ಬರು ಸೆಲೆಕ್ಷನ್ ಆಗಿ ಹೆಸರು ಮತ್ತೆ ಉಳಿದ ಅರ್ಜಿ ಎಲ್ಲಿಗೆ ಹೋಯ್ತು? ಎಸೆದಿನ ಕೊಟ್ಟಿದ್ದಾರೆ. ಆ ರೀತಿಯ ಒಂದು ಅಲ್ಪಸಂಖ್ಯಾತರ ವಾರ್ಡಲ್ಲಿ ಅದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗ್ತದೆ. ಒಂದೇ ಒಂದು ಹೆಸರು ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಯಾವ ಕಾಲಕ್ಕೆ ಸ್ಥಳ ಸಿಗ್ತದೆ ಮತ್ತೆ ಅವರ ಹೆಸರು ಒಂದು ಇಲ್ಲ. 9 ವರ್ಷ ಅವಾಗಲೇ ಇಟ್ಟಿದ್ದಾರೆ ಮನೆ ನಿವೇಶನಕ್ಕೆ. ಈಗ ಹಾಕಿದ್ದಾರೆ, ಅದನ್ನು ನೀವು ಪರಿಶೀಲನೆ ಮಾಡಿ ಕೊಡುವಂತ ಸಂದರ್ಭದಲ್ಲಿ ನೀವು ಅಧ್ಯಕ್ಷರೇ ಅವರಿಗೆ ಬಿಡಿಸಿ, ಇಲ್ಲದಿದ್ದರೆ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಬರ್ತದೆ. ಯಾಕೆ ಲಿಸ್ಟಲ್ಲಿ ಹೆಸರು ಬರಲಿಲ್ಲ ಅಂತ ಹೇಳಿದ್ರೆ, ಒಂದೇ ಮನೆಯಲ್ಲಿದ್ದ 5 ಕುಟುಂಬದವರು ಅರ್ಜಿ ಹಾಕಿದ್ರೆ ಅವರಿಗೆ ಬರುವುದಿಲ್ಲ. ಮತ್ತೆ ಬಿಪಿಎಲ್ ಕಾರ್ಡ್ ಅಂದ್ರೆ ಕೆಲವು ಪ್ರೊಸೀಜರ್ ಅದನ್ನು ನಾವು ಬಿಡಿಸಿ ಹೇಳಿ, ಇಲ್ಲದಿದ್ದರೆ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಯಾಕೆ ಕೆಲವರು 1200 ಅಂತದ್ರಲ್ಲಿ ವಿಎ ಅವರು ತಹಸೀಲ್ದಾರ್ ಏನಾದ್ರಲ್ಲಿ ಫೈನಲ್ ಆಗಿದೆ, ಯಾಕೆ ಅದು ರಿಜೆಕ್ಟ್ ಆಗಿದೆ ಅಂತ ಹೇಳಿ ಬಿಡಿಸಿ ಹೇಳಿ ಅವರಿಗೆ ಅರ್ಥ ಆಗ್ತದೆ. ಒಂದು ಕುಟುಂಬಕ್ಕೆ ಒಬ್ಬರು ಅದು ಹಾಕಿದ್ರು ರೆವಿನ್ಯೂ ಆಯ್ತು, ಕಮರ್ಷಿಯಲ್ ಇದೆ ಅಂತ ಬಾಕಿ ಇದೆ. ಈಗ ನಮ್ಮದು 2000 ಜಾಹೀರಾತು ಫಲಕದಲ್ಲಿ ನಾವೊಂದು ರೌಂಡ್ ಹೋಗಿದ್ದೇವೆ. ಟೋಟಲ್ ಒಂದು 8 ಸಂಸ್ಥೆಗಳು 15 ಕೋಟಿ ಇದೆ. ನೀವೆಲ್ಲ ನೋಟಿಸ್ ಮಾಡಿದ್ದೇವೆ. ನಾವು ಡಿಸಿ ಡಿಪಾರ್ಟ್ಮೆಂಟ್ಗೆ ಸರ್ವೆ ಮುಗಿದಿರೋರಿಗೆ ನಮಗೆ ಅಧ್ಯಕ್ಷ 2017ರಿಂದ 25 ಮಾರ್ಚ್ವರೆಗೆ ನಮಗೆ ಈಗಲೇ ತಂದು ಕೊಟ್ಟರೆ ಒಳ್ಳೆಯದು. 25 ಕೊಡ್ಬೋದು. ಅದರಲ್ಲಿ ನಾವು ನೋಡುವ ಎಷ್ಟು ಟ್ಯಾಕ್ಸ್ ಇದೆ, ಕಮರ್ಷಿಯಲ್ ಎಷ್ಟು ಇದೆ, ರೆಸಿಡೆನ್ಷಿಯಲ್ ಎಷ್ಟು ಇದೆ, ಎಷ್ಟು ಪೆಂಡಿಂಗ್ ಇದೆ, ಟ್ಯಾಕ್ಸ್ ಹೊಂದಾಣಿಕೆ ಎಷ್ಟು ಕೊರತೆ ಆಗಿದೆ, ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಡಿಮೆ ಮಾಡಿದ್ದೀರಿ. ಕಳೆದ ಸಲ ನೀವು ಮುಖ್ಯಾಧಿಕಾರಿಗಳನ್ನು
ಬೇಕಾದ್ರೆ 2 ಜನ ಇಟ್ಟು ಅದು ನಮಗೆ ರೆವೆನ್ಯೂ ಬರುವಂತ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಆ ರೆವೆನ್ಯೂ ಬರೋ ನಾವು ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಟ್ಟು ನಾಮಕಾವಸ್ಥೆ ಅದನ್ನು ಸರ್ವೆ ಮಾಡಿಕೊಂಡು ಅದನ್ನು ಕೈ ಮುಚ್ಚಿಕೊಂಡು ಹೋಗ್ತಾರೆ. ಅವರು ಟೆಂಡರ್ ಮಾಡಿಕೊಂಡು ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಮುಖ್ಯಾಧಿಕಾರಿ ಅವರಿಗೆ ನಮ್ಮ ಅಧಿಕಾರಿ ವರ್ಗದವರೇ ಹೋಗಿ ನಾವು ಮಾಡಿದ್ದೆ ನಮ್ಗೆ ಯಾವುದೋ ಸ್ಕ್ವೇರ್ ಫೀಟ್ ಜಾಸ್ತಿ ಸಿಗಲಿಲ್ಲ ಅಂತ ಹೇಳಿ ಮತ್ತೆ ನಾವು ಇನ್ನು ಈ ರೆವೆನ್ಯೂ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅಂತ ನಾವು ಹೇಳಿದ್ದೀವಿ. ನಮ್ಮ ಪಂಚಾಯತ್ ಸಾಲ ಯಾವಾಗ ನಮ್ಮ ಅವಧಿ ಮುಗಿದ ನಂತರ ಇದಕ್ಕೆ ಕೂಡ ನಾವು ಎಷ್ಟು ನೀವು ಲೈಸೆನ್ಸ್ ಡೋರ್ ನಂಬರ್ ಅಥವಾ ಇದನ್ನು ಕೊಡಿ. ಅದರ ಒಟ್ಟಿಗೆ ಇದಕ್ಕೊಂದು ಸ್ವಲ್ಪ 10% ಆದರೂ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ನಮಗೆ ಈ ರೆವೆನ್ಯೂ ನಮಗೆ ಜಾಸ್ತಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ. ಸರ್, ಈಗ ನಾವು ಕಮರ್ಷಿಯಲ್ ರೆಸಿಡೆನ್ಸಿಯಲ್ ಕಮರ್ಷಿಯಲ್ ಸರ್ವೆ ಮಾಡಬೇಕು. ನಾವು ನಿರ್ಣಯ ಮಾಡಿ ರೆಸಿಡೆನ್ಸಿಯಲ್ ಕಮರ್ಷಿಯಲ್ ಅನ್ನು ಸರ್ವೆ ಮಾಡಬೇಕು ಅಂತ ಹೇಳಿ ಮಾಡಬೇಕು. ರೆಸಿಡೆನ್ಸ್ ಈಗ ಸ್ವಲ್ಪ ಜಾಸ್ತಿ ಎಲ್ಲ ಮನೆ ಇರ್ಬೋದು. ಈಗ ಮೊದಲು ಇದ್ದ ಮನೆ ಲಾಸ್ಟ್ ಟೈಮ್ ಕಮರ್ಷಿಯಲ್ ಕೂಡ ದೊಡ್ಡ ದೊಡ್ಡ ಮನೆಯಲ್ಲಿ ಮಾಡುವುದು. ಈಗ ರೆವೆನ್ಯೂ ಒಂದು ಜಾಸ್ತಿ ಮಾಡಲಿಕ್ಕಾಗ್ತದೆ. ಈಗ ನಮಗೆ ಜಾಗದಲ್ಲಿ ಕೂಡ ಟ್ಯಾಕ್ಸ್ ಇದೆ. 10.15 ಸ್ಕ್ವೇರ್ ಕಿಲೋಮೀಟರ್ ನಮ್ಮ ಒಟ್ಟು ಸುತ್ತಳತೆ ಇದೆ. ಅದಕ್ಕೆ ಎಷ್ಟು ರೆವೆನ್ಯೂ ಕಲೆಕ್ಟ್ ಮಾಡ್ತೀವಿ? ಲೈಸೆನ್ಸ್ ಮೇಲ್ಗಡೆ ಕನ್ವರ್ಷನ್ ಮಾಡಿದ್ದಾರೆ. ಈಗ ನಿಮಗೆ ಈಗ ಹೇಗೆ ಮಾಡ್ತೀವಿ? ಬರುವವರನ್ನು ಮಾತ್ರ ಮಾಡ್ತೀವಿ. ಈಗ ನಮಗೆ 10.15 ಸ್ಕ್ವೇರ್ ಕಿಲೋಮೀಟರ್ ಇರುವಂತ ನಮ್ಮ ವ್ಯಾಪ್ತಿಯಲ್ಲಿ ಟ್ಯಾಕ್ಸ್ ಎಷ್ಟು ಬರ್ತದೆ? ಯಾಕೆ ಅದನ್ನು ಯೋಚನೆ ಮಾಡೋದಿಲ್ಲ? ಮಾಡ್ಬೋದಲ್ಲ? ಈಗ ಇನ್ನೇನು ಕಾಯ್ದೆ ಸರ್ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ನೀವೇ ಇಡೀ ಗ್ರಾಮಕ್ಕೆ ಹೋಗಿ ನೀವೇ ಇಡೀ ಗ್ರಾಮಕ್ಕೆ ಹೋಗಿ ಮಾಡಿ ನೀವೆಲ್ಲಿ ಕೂತ್ಕೊಳ್ಬಾರ್ದು. ಅದನ್ನು ನಾವು ಹೇಳಿದ್ರು. ನಾವು ಮಾಡುವಂಥ ಕೆಲಸದಲ್ಲಿ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಅದನ್ನು ನೀವು ಯಾವುದನ್ನು ಯೋಚನೆ ಮಾಡ್ತೀವಿ ನಿಮಗೆ ಸ್ಮಾರ್ಟ್ ವರ್ಕ್ ಯೋಚನೆ ಮಾಡ್ತೀವಿ, ಹಾರ್ಡ್ ವರ್ಕ್ ಯೋಚನೆ ಮಾಡ್ತೀವಿ ನಿಮಗೆ ನಮಗೆ ಒಟ್ಟು ನಮ್ಮ ಗುರಿ ತಲುಪಬೇಕು, ನಮ್ಮ ರೆವೆನ್ಯೂ ಜಾಸ್ತಿ ಆಗಬೇಕು ಅಂತ ನಮ್ಮ ಉದ್ದೇಶ. ನನ್ನ ವಾರ್ಡಲ್ಲಿ ನಾನು ನಿಮಗೆ ಪೂರ್ಣ ಪ್ರಮಾಣದ ಸಹಕಾರ ನಾನು ಕೊಡ್ತೀನಿ. ಯಾಕೆಂದರೆ ನಾವು 100ಕ್ಕೆ 100 ನಾವು ಕೊಡ್ತೇವೆ. ಅದರಲ್ಲಿ ಯಾರು ಮಾಡ್ತೀವಿ. ನೀವು ಇಳಿಬೇಕು ಅಧ್ಯಕ್ಷರೇ, ನೀವು ಅಧಿಕಾರಿಗಳಿಗೆ ಇಳಿಬೇಕು. ಕೇವಲ ನಾವು ಅಧಿಕಾರಿ ವರ್ಗ ಲೈಸೆನ್ಸ್ ಖಾತಾ ಇದಕ್ಕೆ ಸೀಮಿತ ಆಗಿರ್ಬೋದು. ನಮ್ಮ ರೆವೆನ್ಯೂ ಕೂಡ ಡೆವಲಪ್ ಮಾಡೋ ದೃಷ್ಟಿಯಿಂದ ನಮಗೆ ಕೆಲಸ ಮಾಡಬೇಕು. ತುಂಬ 2-3 ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯಾಕಂದರೆ ನಮ್ಮ ಕೆಲಸ ಅಲ್ಲ ಮುಖ್ಯಾಧಿಕಾರಿ, ಇದು ನಿಮ್ಮ ಕೆಲಸ. ಮುಖ್ಯಾಧಿಕಾರಿ ಅವರು ಯೋಚನೆ ಮಾಡೋದು ನೀವು ಯೋಚನೆ ಮಾಡೋದಕ್ಕೆ ನಾವು ಮಾಡ್ತೀವಿ. 2,40,00,000 ರೂಪಾಯಿ ನಿಮ್ಮ ಟಾರ್ಗೆಟ್ ಹೇಗೆ? 2023-24 ಫೈನಾನ್ಷಿಯಲ್ ಇಯರ್ ನಿಮ್ಮ ಡಿಮಾಂಡ್ 2,40,00,000 ಇದೆ. ಹೇಗೆ ಆಗ್ತದೆ? ಜಾಸ್ತಿ ಆಗಿದೆ, ಲೀಗಲ್ ಆಗಿ ಇಲ್ಲ ಅಂತ ಹೇಳೋದು. ನಿಮಗೆ ಈಗ ಸರಿಯಾದ 2 ಜನ ಸ್ಟಾಫ್ ಇದೆ. ನಮಗೆ ಅದರ ಬಗ್ಗೆ ಚರ್ಚೆ ಇದೆ. ಇದರಲ್ಲಿ ಡಿಮಾಂಡ್ ಅಲ್ಲಿ ನಿಮಗೆ 2023-24 2024-25 ಎಷ್ಟಿದೆ? ಇಲ್ಲ, ಡಿಮಾಂಡ್ ಎಷ್ಟಿದೆ, ಟೋಟಲ್ ಡಿಮಾಂಡ್ ಎಷ್ಟಿದೆ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಮತ್ತೆ ಬೇಕಾದ ಮುಖ್ಯ ಇದೆ. ನಾವು ಲೀಗಲ್ ಆಗಿ ಇರುವಂತಹ ಡಿಮಾಂಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಲೀಗಲ್ನೆಸ್ ಇಲ್ಲ. ನಾನು ಹೇಳೋದಷ್ಟೇ. ಅದಕ್ಕೆ ನಿಮ್ಮನ್ನು ನಾವು ಬ್ಲೇಮ್ ಮಾಡಬೇಕಂತಲ್ಲ. ನಾವು
ಕಮರ್ಷಿಯಲ್ ಕನೆಕ್ಷನ್ ಇರುವುದಾ? ಇದನ್ನೊಂದು ಗುರುತು ಮಾಡಿ ಅದಕ್ಕೆ ಎಕ್ಸ್ಟ್ರಾ ಕಲೆಕ್ಷನ್ ಮಾಡಬೇಕು ಅಂತ ನಾವು ಹೇಳೇ ಇದ್ವಿ. ಅದನ್ನು ಯಾವುದು ಮಾಡಿಲ್ಲ. ಈಗ ಜಾಹೀರಾತು ಶುಲ್ಕದ ಬಗ್ಗೆ ಹೇಳಿದ್ವಿ. ಜಾಹೀರಾತು ಶುಲ್ಕ ಅದು 8 ಸಂಸ್ಥೆಗೆ ಕೊಟ್ಟಿದ್ದೇನೆ ಅಂತ ನೀವು ಹೇಳಿ ಕೊಟ್ಟಿದ್ದೀರಿ. ನಾವು ಹೇಳುದು ಸಂಸ್ಥೆ ಅಲ್ಲದೆ ಬಾಕಿ ಉಂಟು. ಈಗ ಅಮ್ಮ ಎಲೆಕ್ಟ್ರಾನಿಕ್ಸ್ನವರು ಇಡೀ ನಮ್ಮ ಕೋಟೆಗಾರ ಪರಿಸರದಲ್ಲಿ ಹಾಕ್ತಾರೆ. ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವಾ? ಹರ್ಷದವರು ಹಾಕ್ತಾರೆ, ಕೊಟ್ಟಿದ್ದೀರಿ. ಹಾಗಾದ್ರೆ ಎಷ್ಟು ಸಂಸ್ಥೆ? ನೀವು 8 ಕೇಳಿದ್ರಿ. ಹಾಗಾದ್ರೆ ಒಟ್ಟು ಎಷ್ಟು ಹಾಗಾದ್ರೆ ಕೊಟ್ಟಿದ್ದೀರಿ ನೋಟಿಸ್? ಸ್ಟಾರ್ಟಿಂಗ್ ನೀವೇ ಹೇಳಿದ್ರಿ 8 ನೀವು ನೋಡಿ. ಕಡಿಮೆಯಲ್ಲಿ ಒಂದು 5 ರಿಂದ 6 ಲಕ್ಷ ಅದರಲ್ಲೇ ಕಲೆಕ್ಷನ್ ಮಾಡಿ. ನೀವು ಸಂಸ್ಥೆಗಳಿಗೆ ಕೊಟ್ಟದ್ದು ಪರ್ಮನೆಂಟ್ ಅಲ್ವಾ? ಅದಕ್ಕೆ ವರ್ಷಕ್ಕೆ ಆ್ಯನ್ಯುವಲ್ ಆಗಿ ಕಟ್ಟಲಿಕ್ಕೆ. ಈ ಬ್ಯಾನರ್ಗಳಿಗೆ ಅವರು ಸೆಲೆಕ್ಟೆಡ್ ಪೀರಿಯಡ್ಸ್ ಅವರ ಆಫರ್ನ ಪೀರಿಯಡ್ ಅಲ್ಲಿ ಯಾವ್ದು ಹಾಕಿರ್ತಾರೆ ಅದಕ್ಕೆ. ಮತ್ತು ಈ ರೋಡ್ ಸೈಡಲ್ಲಿ ಪರ್ಮನೆಂಟ್ ಬ್ಯಾನರ್ ಕಟೌಟ್ ಹಾಕಿರ್ತಾರಲ್ಲ ಅದಕ್ಕೆ ಕೊಟ್ಟಿದ್ದೀರಾ? ಹಾಂ, ಮತ್ತೆ ಸಂಸ್ಥೆಗೆ ಯಾವುದಕ್ಕೆ ಕೊಟ್ಟಿದ್ದೀರಿ? ನೋಡಿ, ನಮ್ಮಲ್ಲಿ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದಕ್ಕೆ ಕೊಡ್ಬೋದು. ಎಷ್ಟೋ ಕಂಪನಿ ಇದೆ, ಅದಕ್ಕೆ ಕೊಡ್ಬೋದು. ಎಷ್ಟೋ ಆ್ಯಡ್ಸ್ ಇದೆ, ಅದಕ್ಕೆ ಕೊಡ್ಬೋದು. ಎಷ್ಟೋ ಇಂಥದ್ದಿದೆ, ಯಾವುದು ಈ ಕೆಲವು ಶೋರೂಮ್ನವ್ರದ್ದು ಬ್ಯಾನರ್ಸ್ ಎಷ್ಟೋ ಇದೆ. ಇಂಥದ್ದೆಲ್ಲ ಮಾಡ್ತಾ ಹೋದರೆ ನಮಗೆ ರೆವೆನ್ಯೂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಕೂಡ ಆಗಿ ಯಾವುದು ಟ್ಯಾಕ್ಸ್ ಕಲೆಕ್ಷನ್ ಇದೆ ಎಲ್ಲ ಎಷ್ಟು ಮನೆ ಉಂಟು ಅದರದ್ದು ಎಷ್ಟು ಉಂಟು ಎಕ್ಸೆಸ್ ಅದನ್ನು ಹಾಕಿ ಮನೆಯವರಿಗೆ ಕೊಟ್ಟಾಯ್ತು. ನಾವು ಯಾವುದೇ ಪೆನಾಲ್ಟಿ ಹಾಕೋದು ಬೇಡ. ಎಕ್ಸೆಸ್ ಎಷ್ಟು ಉಂಟು ಅದನ್ನು ಹಾಕಿ ನೆಕ್ಸ್ಟ್ ಯಾವುದು ಟ್ಯಾಕ್ಸಿ ಕಟ್ಟಲಿಕ್ಕೆ ಬರುವಾಗ ಅದನ್ನು ತೋರಿಸಬೇಕು. ಮತ್ತು ಒಂದು ಆ ಕಾಪಿ ಅವರ ಹತ್ರವೂ ಇರಬೇಕು, ನಮ್ಮ ಹತ್ರವೂ ಇರಬೇಕು. ಈ ವ್ಯವಸ್ಥೆ ನೀವು ಹೋಗ್ತೀರಾ ಯಾರು ಹೋಗ್ತಾರೆ ಅಂತ ಗೊತ್ತು. ಇಷ್ಟರ ತನಗಾಗಲಿಲ್ಲ. ಒಂದು 5-6 ಸರ್ವೆ ಆಗಿದೆ ನಮ್ಮ ಗ್ರಾಮದಲ್ಲಿ. ಒಂದೇ ಒಂದು ಸರ್ವೆ ಸಕ್ಸಸ್ ಆಗಿದೆ. ಒಂದೇ ಒಂದು ಸರ್ವೆ ಸ್ಟಾರ್ಟಿಂಗ್ 2016ರಲ್ಲಿ ಪ್ರಸನ್ನದವರಿಗೆ ಕೊಟ್ಟಿದ್ದೇವೆ ನಾವು. ಅದು ಕೂಡ ಫೈಲರ್ ಸ್ಟಾರ್ಟಿಂಗ್. ಮತ್ತೊಂದು ಬೇರೆ ಯಾರು ಒಂದು ಬ್ಯಾಂಗ್ಳೂರಿಂದ ಬಂದು ಅದು ಕೂಡ ಫೈಲರ್. ಇಲ್ಲಿಂದ ನಾವು 2 ಸಲ ಹೋಗಿದ್ದೇವೆ, ಅದು ಕೂಡ ಫೈಲರ್. ಯಾವುದೇ ಒಂದು ಸರ್ವೆ ಕರೆಕ್ಟಾಗಿ ಆಗಲಿಲ್ಲ. ಎಲ್ಲ ದಾಖಲೆ ಇದೆಯಾ? ನಾವು ಅಷ್ಟು ಮನೆಯಿಂದ ಲಾಸ್ಟ್ ಟೈಮ್ ಪೇಪರಲ್ಲಿ ಮೀಡಿಯಾದಲ್ಲಿ ಎಲ್ಲ ಕೊಟ್ಟಿದ್ದೇವೆ. ದಾಖಲೆಗಳನ್ನು ತಂದು ಕೊಡಿ, ದಾಖಲೆಗಳನ್ನು ತಂದು ಕೊಡಿದ್ದೇವೆ. ಇಲ್ಲಿ ಕೊಟ್ಟು ಇಲ್ಲಿ ಎಷ್ಟು ದಾಖಲೆ ಉಂಟು? ರಾಶಿ ರಾಶಿ ಇರಬೇಕಿತ್ತು. ಅಷ್ಟು ತಂದು ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಖಾತೆದಾಗಿರ್ಬೋದು ಎಲ್ಲ ಡಾಕ್ಯುಮೆಂಟ್ ಅಂತ. ನಾವು ಇಲ್ಲಿ ಸಮರ್ಪಕವಾಗಿ ಅದನ್ನು ಯಾವುದಾದ್ರೂ ಫೀಡ್ ಮಾಡ್ತೀವಿ. ನ್ಯೂನ್ಯತೆ ತುಂಬ ನಮ್ಮಲ್ಲಿ ತುಂಬ ಉಂಟು. ಮತ್ತೊಂದು ಇದನ್ನು ಸರಿ ಮಾಡಲಿಕ್ಕೆ ಆಗ್ತದಾ? ನೀವು ಮನಸ್ಸು ಮಾಡಿದರೆ ಆಗ್ತದೆ. ನಿಮಗೆ ಸಾಧ್ಯ ಇಲ್ಲ. ಎಲ್ಲವನ್ನು ಬೇಗ ಮಾಡ್ತಾರೆ ನಮ್ಗೆ ಹೇಳಿದೆ. ಮೊದಲಿಗೆ ಹೇಳಿದ್ದು ಅಲ್ಲಿ ಉಳಿಸು ಕಾರ್ಯಕ್ರಮ ಮುಗಿದ ನಂತರ ಕೂಡಲೇ ಅವರ ನೀರಿಗೆ ಆಗ್ತೇವೆ ಅಂತ ಹೇಳಿ. ಈಗ ಅಲ್ಲೇ ಉಳ್ಳಾರದ ಪರಿಸ್ಥಿತಿ ಸ್ವಲ್ಪ ಪ್ರತಿಮಾ ಸದಸ್ಯರು ಅಲ್ಲಿ ಅಂದ್ರೆ ಈಗ ಆಲ್ರೆಡಿ ಅಲ್ಲಿ ಇಂಜಿನಿಯರ್ ಇದ್ದಾರೆ. ಅಲ್ಲಿ ಇಂಜಿನಿಯರ್ ಇಲ್ಲದೆ ಇದ್ರೆ ನಾವು ಅವರನ್ನು ಬರೋದು ತುಂಬ ಕಷ್ಟ. ಇಂಜಿನಿಯರ್ ಇರುವಾಗ ಪುನಃ ಇಂಜಿನಿಯರಿಂಗ್ ಅಲ್ಲಿ ಹಾಕಿ ನಮ್ಮ ಇಲ್ಲಿ ಸಮಸ್ಯೆ ನೀವು ನಾವು ವೈಯಕ್ತಿಕವಾಗಿ ಒಟ್ಟು ಜನರ ಮತ್ತೆ ನಮ್ಮ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಅಧ್ಯಕ್ಷರ ಹತ್ರ ಪುನಃ ನೀವು ಶಾಸಕರ ಪುನಃ ಒಂದು ನೀವು ಮನವಿ ಮಾಡಿ ಎಷ್ಟು ಬೇಗ ಎಷ್ಟು ಅವರು ಮಾಡ್ತಾರೆ ಅಂತ ಹೇಳಿ. ಇನ್ನು ರೆವಿನ್ಯೂಗೆ ಸಂಬಂಧಪಟ್ಟ ಚರ್ಚೆ ಆಗಬೇಕಾದ್ರೆ ಇಂಜಿನಿಯರ್ ಬೇಕು. ಬೇಕಲ್ಲ ಏನಾದರೂ ಟ್ಯಾಕ್ಸ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಇಂಜಿನಿಯರ್ ಬೇಕು. ನಾವು ಅವರಿಗೆ ವಾರ್ಡ್ನಲ್ಲಿ ಮುಗಿಸ್ಬೇಕು ಅಂತ ಹೇಳ್ಬೇಕಾದ್ರೂ ಚರ್ಚೆ ಮಾಡಲಿಕ್ಕೆ ಈಗ ನೀವು ಕೂಡ ಹೋಗಿದ್ದೀರಿ ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ಲ? ನೀವು ಕೂಡ ಹೋಗಿದ್ದೀರಿ. ಇದು ನಾವೀಗ ಇಲ್ಲಿ ಹೇಳ್ತೇವೆ ನಾವು ಒಂದೇ ಮನೆ ಹಾಗೆ ಹೀಗೆ ನಿಮ್ಮ ಮಾತಿಗೆ ಪೂರಕವಾಗಿ ನಾನು ಹೇಳ್ತೇನೆ. ಇವರು ಹೋದದ್ದು ಇವರಿಗೆ ಏನು ಆನ್ಸರ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ, ಅದು ನಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೋದಾಗ ಏನು ಆನ್ಸರ್ ಮಾಡಿದ್ದಾರೆ ನಾವು ನಿಮ್ಗೆ ಹೇಳ್ತೀವಿ. ಈಗ ಅದು ಅದಕ್ಕೆ ನಾವು ಒಟ್ಟಿಗೆ ಹೋದ್ರೆ ಈಗ ಇಲ್ಲಿಂದ ನೀವು ಹೋಗ್ತೀರಿ ಅಂತ ಹೇಳಿದ್ರು ಮತ್ತೆ ಹೀಗೆ 2 ಸದಸ್ಯರಿದ್ರು ಅಂತ ಹೇಳಿ ಮತ್ತು ಪುನಃ ನೀವು ಹೋಗಿದ್ದೀರಿ ಅಲ್ವಾ ಸದಸ್ಯರು? ಈಗ ಗೊಂದು ಆಗ್ಬಾರ್ದು ಅಂತ ಹೋಗ್ತಾದ್ರೆ ಎಲ್ಲ ಒಟ್ಟಿಗೆ ವಿಷಯ ಒಂದಲ್ಲ ಅಸಲ್ಲ. ಈಗ ನಿಮಗೂ ಅದೇ ಆಗ್ಬೇಕಾಗಿತ್ತು, ನಿಮಗೂ ಅದೇ ಆಗ್ಬೇಕಾಗಿತ್ತು. ಒಟ್ಟಿಗೆ ಹೋದ್ರೆ ಆಯ್ತಲ್ಲ, ಅಲ್ಲಿ ಕ್ಲಿಯರ್ ಆಯ್ತಲ್ಲ.
ಒಂದು ಬೆಂಗಳೂರು ಕಾರ್ಯಕ್ರಮವನ್ನು ನಾವು ನಿರ್ಣಯ ಮಾಡಿ ಅವರೇ ನಮ್ಮ ವಿಪಕ್ಷ ಸದಸ್ಯರನ್ನೆಲ್ಲ ವಿಶ್ವಾಸದಲ್ಲಿ ನಿರ್ಣಯ ಮಾಡಿ ನೀವು ಓದಿದ್ರೆ ವಾಟ್ಸಪ್ ಅಲ್ಲಿ ನೋಡಿ ಅವರು ಹೋಗಿದ್ದಾರೆ. ಹಾಗಾಗಿ ನೀವು ಹೇಳುವ ಉದ್ದೇಶ ಕೂಡ ಒಂದೇ, ಅಧ್ಯಕ್ಷರು ಹೇಳುವ ಅಜೆಂಡಾ ಕೂಡ ಒಂದೇ ಅಲ್ವಾ? ಅದಕ್ಕೆ ಒಟ್ಟಿಗೆ ಹೋದ್ರೆ ಒಳ್ಳೇದಲ್ಲ. ನೀವೀಗ ಸಮಯದಲ್ಲಿ ನಮ್ಮ 2 MLC ಅವರು ನಮ್ಮ ಕಡೆ ಈಗ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ 2 ಪಾರ್ಟಿ ಇದ್ದಾರೆ, ನಮ್ಮ ಬರ್ತಿದ್ದಾರೆ. ಅವರನ್ನು ಸಹ ಅಲ್ಲಿ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳನ್ನು ಮತ್ತು ನಮ್ಮ ಈ ಎಲ್ಲ ಸಮಸ್ಯೆಗಳನ್ನು ನಾವು 17 ಮಂದಿ ನಾವು ಇದು ವ್ಯವಸ್ಥೆ ಮಾಡೋದಲ್ಲ, ಇದಕ್ಕೆ ಅಗತ್ಯ ಇರುವ ವ್ಯವಸ್ಥೆ ನಾವು ಪಂಚಾಯತ್ ಮಾಡಿದ್ದೇನೆ. 11-13 ತಾರೀಕಿಗೆ ನಾವು 15 ಸಹ ಮಂದಿಗಳು ಬೆಂಗಳೂರಿಗೆ ಹೋಗಿ ಈ ಎಲ್ಲ ಮಂತ್ರಿಗಳನ್ನು ಕಂಡು ಒಂದು ಮನವಿ ಸಲ್ಲಿಸಿ ನಮಗೆ ಈಗ ನಮ್ಮ ಮುಂದಿನ ಪೀಳಿಗೆ ಆದರೂ ಒಂದು ಅನುಕೂಲ ಆಗ್ತದೆ. ಈ ಸಿಟಿ ಅಂತ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದರೆ ನಮಗೆ ಈ ನಿರ್ಣಯ ಪುಸ್ತಕ ಮಳೆ ಸೋತದ ಅಂತ ಹೇಳಿ ಹೋಗಿದೆ. ಯಾಕೆಂತ ಹೇಳಿದ್ರೆ ನಾವು ನಿರ್ಣಯ ಮಾಡಿದ್ದು ಸ್ಪೀಕರ್ನ ಜೊತೆಗೆ MP ಅವರನ್ನು ಕೂಡ ನಾವು ರೆಡಿ ಮಾಡಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಸ್ಪೀಕರ್ ಮಾತ್ರ ಒಂದು ಹೆಸರು ಬಂದಿದೆ. ಯಾಕೆಂತ ದೊಡ್ಡ ವಾರ್ಡನ್ನು ಜನಸಂಖ್ಯೆ ಒಟ್ಟಿಗೆ ಒಂದು 3,000-3,500 ಜನಸಂಖ್ಯೆ, 3,500 ಮತದಾರ 2,000 ನಮ್ಮ ಮತದಾರ 2,000 ನಮ್ಮ ಎಲೆಕ್ಷನ್ ಚುನಾವಣೆ ಆಗುವ ಸಂದರ್ಭದಲ್ಲಿ ಒಟ್ಟು ಚಲಾವಣೆಯಾದ ಮತದಾನ 1,300 ಆಗಿದೆ. ಒಟ್ಟು 1,300. ಆವತ್ತೇ 1,700 ತನಕ ಮತದಾರ ಇತ್ತ ಅಂತ ನನಗೆ ಸಂಶಯ ಇದೆ. ಈಗ ಇನ್ನ ವಾರ್ಡ್ ನಿಮಗೆ ಗೊತ್ತಿದ್ದ ಪ್ರಕಾರ ಬೆಟ್ಟ ಗುಡ್ಡಗಳ ಪ್ರದೇಶ, ಹಲವಾರು ಮೆಟ್ರೋ ರೋಡ್ ಇರುವಂತಹ ಪ್ರದೇಶ. ಹೀಗೆ ನೀವು 5 ವರ್ಷ ಅನುದಾನ ಕೊಟ್ಟರೆ 5 ವರ್ಷ ಅನುದಾನ ಕೊಟ್ಟರೆ 50 ವರ್ಷ ಬೇಕಾಗ್ತದೆ ಅಭಿವೃದ್ಧಿ ಖಂಡಿಸಕ್ಕಾಗ್ತದೆ. ನನ್ನ ವಾರ್ಡಿಗೆ ನೀವೆಲ್ಲ ಸದಸ್ಯರು ಒಟ್ಟಾಗಿ ನಮಗೆ ಸಹಕಾರ ಮಾಡಿ 5 ಲಕ್ಷ ಹೆಚ್ಚುವರಿಯಾಗಿ ಕೊಡಬೇಕಾಗಿ ಸತ್ಯ ಅಲ್ಲ, ಅವರು ಹೇಳುವ ವಾರ್ಡ್ ಎಲ್ಲ ಸತ್ಯ. ನನ್ನ ವಾರ್ಡಲ್ಲಿ ಅತಿ ಹೆಚ್ಚು ಮನೆ ಇರುವುದು ಇಡೀ ಗ್ರಾಮದಲ್ಲಿ. ನನ್ನ ವಾರ್ಡಲ್ಲಿ ಕಡಿಮೆಯಲ್ಲಿ 450ಕ್ಕಿಂತ ಹೆಚ್ಚು ಮನೆ ಉಂಟು. ಪ್ರದೇಶ ಸಣ್ಣದಲ್ಲಪ್ಪ, ರೋಡ್ ಹೈಯೆಸ್ಟ್ ರಸ್ತೆ ಇತ್ತು ನನ್ನ ವಾರ್ಡಲ್ಲಿ. ಅದೇ ರೀತಿ ಅದೇ ಮಾನದಂಡವನ್ನು ಸೂಚನೆ ಪಾಲಿಸಿ ನಮ್ಮ ವಾರ್ಡಿಗೆ ಒಂದು 5 ಲಕ್ಷ ಮೂಲಕೇನವರು ಎಲ್ಲರಿಗೆ 5 ಲಕ್ಷ ಕೊಡುವ, ಅದರ ಜೊತೆಗೆ ಅವರಿಗೆ ವಾರ್ಡಿನಲ್ಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಪೆಂಡಿಂಗ್ ಇದೆ ಅದನ್ನು ಅವರು ರಿಕವರಿ ಮಾಡುವಂತ ಜವಾಬ್ದಾರಿ ಕೂಡ ಅವರಿಗೆ ಕೊಡುವ. ಯಾರು ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಅವರಿಗೆ ನಾವು ಹಣ ಕೊಡುವಂತ ವ್ಯವಸ್ಥೆ ಮಾಡಿ. ಜಾಸ್ತಿ ಇಲ್ಲ, 5 ಲಕ್ಷ. ಯಾರು ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಆಗ ಅವರಿಗೆ ನಾವು ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಅಂತ ಹೇಳಿ 5ನೇ ವಾರ್ಡಲ್ಲಿ ಕಮರ್ಷಿಯಲ್ ತುಂಬಾ ಇದೆ. ಆ ಟ್ಯಾಕ್ಸಿನ ಕಲೆಕ್ಷನ್ ಪರ್ಸೆಂಟ್ ಎಲ್ಲ ಸಮಸ್ಯೆ ಕೂಡ 6ನೇ ವಾರ್ಡಿನಂತೆ ಇರೋದು. ಅಧ್ಯಕ್ಷರೇ, ಟ್ಯಾಕ್ಸ್ ಕೂಡ 6ನೇ ವಾರ್ಡಿನಂತೆ ಇದೆ. 17 ವಾರ್ಡಿಗೂ ಇವರು ಪ್ರಥಮ ಪ್ರಜೆಯಾಗಿರ್ತಾರೆ ಯಾರು ಅಧ್ಯಕ್ಷರು. ಅವರು ಯಾವುದೇ ವಾರ್ಡಿಗೆ ತಾರತಮ್ಯ ಮಾಡದೆ ಚುನಾಯಿತ ಸದಸ್ಯರಿಗೆ ಒಂದೇ ರೀತಿ ಸಮಾನತೆಯಿಂದ ಅಲ್ಲಿ ಸುಬ್ರಹ್ಮಣ್ಯ ಕೆಳಗಿನ ಚರ್ಚಿಂದ ಹೋಗಿ ನೀರು ಮಾರ್ಗದಲ್ಲಿ ಹೋಗ್ತಾ ಇದೆ. ಅಲ್ಲಿ ನೆರೆ ಮನೆ ಎಲ್ಲರಿಗೂ ತುಂಬ ಉಪದ್ರ. ಈಗ ವಿಪರೀತ ಮಳೆ ಬಂದು ಎಲ್ಲ ಮಾರ್ಗದಿಂದಲೇ ನೀರು ಹೋಗ್ತಾ ಉಂಟು. ಅದಕ್ಕೆ ನಾವು ಅಲ್ಲಿ ಒಂದು ಮಾತಾಡ್ಬೋದಲ್ಲ, ಆ ಸೈಡ್ ಈ ಸೈಡ್ 2 ಸೈಡ್ ಕೂಡ ಕಾಂಪೌಂಡ್ ಕಟ್ಟಿದ್ದಾರೆ. ಚರಂಡಿ ಮಾಡ್ಲಿಕ್ಕೆ ಜಾಗ
ಬಿಡ್ಬೇಕಲ್ಲ, ಕಂಪೌಂಡ್ ಕಟ್ಟಬೇಕಾದಕ್ಕೆ ನೀರು ಹೋಗ್ಲಿಕ್ಕೆ ಜಾಗ ಬಿಟ್ರಲ್ಲ ನಮ್ಗೆ ಏನಾದ್ರು ವ್ಯವಸ್ಥೆ ಆಗಿದೆ ಬಿಟ್ಟರೆ ಸಹಕಾರ ಸಿಗ್ಬೋದಲ್ಲ? ಸಹಕಾರ ಸಿಗ್ಬೋದು. ಅಧ್ಯಕ್ಷರೇ, ಇವಾಗ ಆದಿಮೂರನೇ ವಾರ್ಡಲ್ಲಿ ನಾಟಕಗಳಿಂದ ನೀರು ಬಂದು ನಮ್ಮ ಪನ್ನೀರು ಇದೆ ಸ್ಕೈವರ್ಸ್ ನೀರು ಅದರಿಂದ ನೀರು ಹೋಗ್ತದೆ, ಅಲ್ಲಿಂದ ಬಂದ ನೀರು ನಮ್ಮ ಇದರಲ್ಲಿ ಹೋಗ್ತದೆ. ಅವಾಗ ರೋಡು ಅವರ 4 ಮನೆಗಳಿಗೆಲ್ಲ ನೀರು ತುಂಬಾ ಜೋರು ಮಳೆ ಬಂದ್ರೆ ಇನ್ನೂ ಕೂಡ ಅವರ ಮನೆಗೆ ಹೋಗ್ತದೆ. ಒಮ್ಮೆ ಮನೆ ಮನೆಯಲ್ಲಿ ಅವರಿಗೆ 5,000 ರೂಪಾಯಿ ಸಿಕ್ಕಿದೆ. ಇನ್ನೂ ಕೂಡ ಮೊನ್ನೆ ಕೂಡ ಮಳೆ ಬಂದಾಗ ಅವರ ಮನೆಯೊಳಗೆಲ್ಲ ನೀರು ಹೋಗ್ತದೆ. ಅದಕ್ಕೆ ಏನು ಪರಿಹಾರ ಇದೆ? ನೋಡಿ, ಸದಸ್ಯರು ಹೋಗ್ತಾರೆ. ಈಗ ನಾವು ಇಮಿಡಿಯೇಟ್ ಸ್ಟಾಫ್ಗಳು ಹೋಗ್ತಾರೆ, ಮತ್ತೆ ಬೇರೆ ಅಂತ ನಮ್ಗೆ ಗೊತ್ತಿಲ್ಲ. ಸ್ಟಾಫ್ ಹೋಗ್ಬೋದು, ಚುನಾಯಿತ ಸದಸ್ಯರು ಹೋಗ್ಬೋದು, ಇಂಜಿನಿಯರ್ ಹತ್ರ ಕಾಂಟ್ರಾಕ್ಟರ್ ಹೋಗ್ಬೋದಾ? ಇಲ್ಲ. ಪಾರ್ಟಿಯವರು ಹೋಗ್ಬೋದಾ? ನೀವು ಆನ್ಸರ್ ಮಾಡಿ. ಈಗ ಕೇಳಿದ್ರೆ ನಾನೀಗ ಓಪನ್ ಆಗಿ ಹೇಳಿದೆ, ಪಾರ್ಟಿಯವರು ಹೋಗ್ಬೋದಾ? ಹೋಗಿದ್ದಾರೆ, ನಾನು ಕಂಡಿದ್ದೇನೆ. ಇಂಜಿನಿಯರ್ ಹತ್ರ ಕಾಂಟ್ರಾಕ್ಟರ್ ಹೋಗಿದ್ದಾರೆ, ಕಂಡಿದ್ದೇನೆ. ಮಾಡಿ ಅಂದ್ರೆ ಒಂದು ಪಕ್ಷದ ಯಾರಾದ್ರೂ ಒಬ್ರು ಹೋಗಿದ್ದಾರೆ, ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನೀವು ಹೆಸರು ಹೇಳ್ಬೇಕಂದ್ರೆ ಆಗೋದಿಲ್ಲ ನನಗೆ. ಅಲ್ಲ, ಅಷ್ಟಿದ್ರೆ ಸಾಕು. ಅಷ್ಟಿದ್ರೆ ಸಾಕು, ಹೋಗಿದ್ದಾರೆ, ನೋಡಿದ್ದೀನಿ. ಅದಕ್ಕೆ ನಾನು ಚೀಫ್ ಆಫೀಸರ್ ಹತ್ರ ಮತ್ತೆ ಕಾಳು ವಾಪಸ್ ರಿಟರ್ನ್ ಮಾಡುವಾಗ ಒಬ್ಬ ಯಾರಾದ್ರೂ ಒಬ್ಬ ಸಿಕ್ಕಿಲ್ಲ
ನಾನು ನನ್ನ ವಾರ್ಡಲ್ಲಿ 6 ಜನರದ್ದು ಅಪ್ಲಿಕೇಶನ್ ಕೊಟ್ಟಿದ್ದೇನೆ. ಎಲ್ಲರದ್ದು ಬಿಲೋ 45% 55%. ನಾನು ಹೇಳೋದು ಎಲ್ಲರಿಗೂ ಕೊಡಬೇಕು. ಬೇಕಿದ್ರೆ ನೀವು ಬಂದು ನೋಡಿ. ಎಲ್ಲರೂ ಮನೆಯಲ್ಲಿ ಇರುವವರು ಹೇಳೋದು ಹೆಣ್ಮಕ್ಕಳಿಗಾದ್ರೆ ಮದುವೆ ಕೂಡ ಆಗಿರುವುದಿಲ್ಲ. ನಾವು ಒಂದು ಅರ್ಥ ಮಾಡಬೇಕು ಅದನ್ನು. ಈ ರೀತಿ ಕಂಡೀಷನ್ ಹಾಕಿ ಕೊಡದಾಗೆ ಮಾಡೋದಲ್ಲ. ನಾವು 35 ವರ್ಷದವರೆಲ್ಲ ಇದ್ದಾರೆ, ಎಂತ ಮಾಡಿದವರು ಕೊಡ್ಬೇಕಲ್ಲ ನಾವು. ಟೂ ವೀಲರ್ ಕೊಡೋದಕ್ಕೆ 4 ವೀಲರ್ ಕೊಡೋದು ಅದಕ್ಕೆ 75% ಮಾಡಿ. ಈಗ ನಮ್ಮಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಒಬ್ಬರು ಮಾತ್ರ ಶಾಲೆಗೆಲ್ಲ ಕೆಲಸಕ್ಕೆ ಹೋಗುದು. ಧರ್ಮಸ್ಥಳ ಉಂಟು, ಅವಂತಂದ್ರೆ ಒಂದು 50% ಅವ್ರು ಬಾಡಿಗೆ ಮನೆಯಲ್ಲಿ. ನಾನು ಹೇಳುದು ಎಲ್ಲ ಬಾಡಿಗೆ ಮನೆಯಲ್ಲಿ ಅಂಥವ್ರಿಗೆ ನಾವು ಕೊಡಬೇಕು, ಅಲ್ಲ ಬೇರೆ ಯಾರಿಗೆ ಕೊಡಬೇಕು? ಆಯ್ತಪ್ಪ, 6,000 ಕೊಡಿ, ಎಷ್ಟು ಅರ್ಜಿ ಬಂತ ಎಲ್ಲದಕ್ಕೆ ಕೊಡಿ. 6,000 ಅಲ್ಲ ನಾವು ಕೊಡುದು, ಎಂತಕ್ಕೆ ನಾವು ಅದಕ್ಕೆ ಇದು ಮಾಡುದು? ಒಂದು 50 ಅರ್ಜಿ ಬಂತು ಅಂತ ಎಷ್ಟು ಮಾನದಂಡ ಅಂತ ಇರಬೇಕಲ್ಲ. ಈಗ ನಮಗೆ ದ್ವಿಚಕ್ರ ವಾಹನ ಅದು ಇದೆಯಲ್ಲ, ಅದಕ್ಕೆ 75% ಇದೆ ರಾಜ್ಯ ಸರ್ಕಾರ. ಅಪ್ಲಿಕೇಶನ್ ಇದೆಯಲ್ಲ ಕೈಯಲ್ಲಿ. ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷ ವ್ಯಾಲಿಡಿಟಿ. ಮತ್ತೆ ಒಂದು ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷ ವ್ಯಾಲಿಡ್ ಅಂತ ಕಂದಾಯ ಇಲಾಖೆ ಹೇಳ್ತದೆ. ನಾವು ಪಟ್ಟಣ ಪಂಚಾಯತ್ ಹೇಳೋದಿಲ್ಲ ಅಂತ ಹೇಳಿ ಈಗ ನಾನು ತಗೊಂಡು ಬಂದದ್ದು 25-26. ಈಗ ನಾನಲ್ಲಿ ಕಪಲಲ್ಲಿ ತಗೊಂಡು ಬಂದದ್ದು ಇದು ಅಲ್ಲ. ನಾನು ಆಲ್ರೆಡಿ 6 ಜನರಿಗೆ ಕೊಟ್ಟದ್ದು ಕೂಡ ಅದುವೇ. ಸರಿ, ಅದನ್ನು ಯಾಕೆ ಚೇಂಜ್ ಮಾಡ್ಬೋದಲ್ಲ ಅಂತ. ಇನ್ಕಮ್ ಸರ್ಟಿಫಿಕೇಟ್ ಹೌದು, ಯಾವುದನ್ನು ರಿಜೆಕ್ಟ್ ಮಾಡಬಾರ್ದು. ಒಂದು ಇದಾಯ್ತು. ಈಗ ವೈದ್ಯಕೀಯ ವೆಚ್ಚದಲ್ಲಿ ಎಷ್ಟು ಅಮೌಂಟ್ ಇಟ್ಟಿದ್ದೀರಿ? ವೈದ್ಯಕೀಯ ವೆಚ್ಚದಲ್ಲಿ ಎಷ್ಟು ಅಮೌಂಟ್ ಇಟ್ಟಿದ್ದೀರಿ ಅಧ್ಯಕ್ಷರೇ? ನೀವಲ್ಲ ಅದನ್ನು ಅಲಾಟ್ ಮಾಡಿದ್ದು ನೀವಲ್ಲ. ಇಡೀ ಒಂದು 35,000 ಜನಸಂಖ್ಯೆಯ ಪಟ್ಟಣ ಪಂಚಾಯತ್ಗೆ 35,000 ರೂಪಾಯಿ ವೈದ್ಯಕೀಯ ವೆಚ್ಚ ಕೊಡ್ತಾರೆ. ಸರಿಯಪ್ಪ, 10,000 ಇರಲಿ, ಅದನ್ನು ನಾವು ಹೇಗೆ ಕೊಡೋದು? ಒಂದು 20 ಅರ್ಜಿ ಬಂತು, ಜಾಸ್ತಿ ಬೇಡ, ಒಂದು 20 ಅರ್ಜಿ ಬಂತು ಮೆಡಿಕ್ಲೈಮ್ಗೆ. ನಾವು 35,000 ಹೇಗೆ ಅನ್ಸೋದು? ಮುಖ್ಯಾಧಿಕಾರಿ ನಾನು ಹೇಳಿದ್ದು ಅಮೌಂಟ್ ಕಮ್ಮಿ ಇದೆ, ಗೊತ್ತಿದ್ಯಾ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಮೌಂಟ್ ಕಮ್ಮಿ ಇದೆ ಅಂತ. ಸಪ್ಲಿಮೆಂಟ್ ಬೇರೆ ಯಾವುದಕ್ಕಾದ್ರೂ ಇಟ್ಬೋದಿತ್ತಲ್ಲ. ವೈದ್ಯಕೀಯ ವೆಚ್ಚದಲ್ಲಿ ಕೊಟ್ಟು ನಾವು ಹೇಗೆ ಕೊಡೋದು ಅದನ್ನು ಅಮೌಂಟ್ ಅನ್ನು? ಅದು ಬಿಟ್ಟು ಬೇರೆ ಯಾವುದು ಇಲ್ವಾ? ಬೇರೆ ಯಾವುದಕ್ಕಾದ್ರೂ ಅದನ್ನು ಮಟ್ಟಿ ಮಾಡ್ಬೋದಿತ್ತಲ್ಲ. ಈಗ ಒಂದು ಸ್ಟಾಫಿಗೆ 20,000 ಬಿಲ್ ಕೊಟ್ಟರು, ಅವ್ರಿಗೆ ಎಷ್ಟು ಕೊಡ್ತೀವಿ ನೀವು? 35,000 ಹೇಗೆ ಅಲೌಟ್ ಮಾಡಿಕೊಡ್ತೀರಿ? ಅಧ್ಯಕ್ಷರು ಹೇಳಿ ನೀವು ಹೇಗೆ ಮಾಡಿಕೊಡ್ತೀರಿ? 35,000 ಇಡೀ ಗ್ರಾಮಕ್ಕೆ ವೈದ್ಯಕೀಯ ವೆಚ್ಚಕ್ಕೆ ಹಿಡಿದು ಅಂತ ಹೇಳಿದ್ರೆ ಇದನ್ನು ಒಂದು ಮಾಡುವಾಗ ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ಸುಮ್ಮನೆ ನಾವು ಅರ್ಜಿ ಕೊಟ್ಟು ಮತ್ತೆ ನಾವೀಗ ಹೋರಾಟ ಮಾಡುದು, ಮತ್ತೆ ಅದು ಬಾಕಿ ಆಗುದು. ಯಾಕೆ ಬಾಕಿ ಆಗುದು? ಕೊಡ್ಲಿಕ್ಕೆ ಬರುವುದಿಲ್ಲ. ಪೋಷಣ ಭತ್ಯೆಗೂ ಕೂಡ ಹಾಗೆ. ಇದು ಈ ರೀತಿ ಅಲ್ಲ, ಇದಕ್ಕಿಂತ ಮುಂಚೆ ಇದೇ ರೀತಿ ಬಂದಿದೆ 75% ಎಬೋ ಕೊಡಬೇಕು. ಈಗಲ್ಲ, ಮುಂಚೆ ಯಾವುದಕ್ಕೂ ರಿಜೆಕ್ಟ್ ಮಾಡಬಾರ್ದು. ನಾನು ಅಷ್ಟನ್ನು ಹೇಳುದು. ಎಂತ ಜಾಸ್ತಿ ಅಂದ್ರೆ ಆಡಿಟ್ ಅಬ್ಜೆಕ್ಷನ್ ಮಾಡ್ಬೋದು, ಕರೆಕ್ಟಾ? ಎಂತೆಂತೆಲ್ಲ ಆಡಿಟ್ ಅಬ್ಜೆಕ್ಷನ್ ಮಾತಾಡ್ಬೋದು. ಇದೊಂದು ಆಗುದಿಲ್ಲ. ಬಡವರಿಗೆ ಹೋಗ್ಲಿ ನಾನು
ಅಷ್ಟು ಅರ್ಜಿ ಇರ್ತದೆ. ನಾವು ನೀವು ಮಾತಾಡಿ ಅದಕ್ಕೆ ಸ್ಟಾಪ್ ಎಲ್ಲಿಯಾದ್ರೂ ಕಷ್ಟ ಇದ್ರೆ ಅದಕ್ಕೆ ಸ್ಟಾಪನ್ನು ಹಾಕಿ ಎಷ್ಟು ಸಮಸ್ಯೆ ಅದನ್ನು ಮೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ಬಿಟ್ಟು ನಾವಿಲ್ಲಿ ದಿನ ಅರ್ಜಿಯನ್ನು ಮುಂದೆ ಕೊಂಡೋರು ಅದನ್ನು ಮಾಡಬೇಕಲ್ಲ. ಅಧ್ಯಕ್ಷರು ಈ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಉಪದೇಶ ಎಲ್ಲ ಸ್ಥಾಯಿಸಲು ಒಟ್ಟಿಗೆ ಒಂದು ಕೂತ್ಕೊಂಡು ಚರ್ಚೆ ಮಾಡಿ. ಯಾರೇ ಕೂಡ ಆಗಲಿ ಈ ಖಾತ ಮ್ಯಾನ್ಯಲ್ ಖಾತವನ್ನು ಈ ಖಾತ ಮಾಡಲಿಕ್ಕೆ ಫೈಲನ್ನು ನೀವು ಡಿಲೇ ಮಾಡಬೇಡಿ, ಮೂವ್ ಮಾಡಿ. ಅದನ್ನು ಎಷ್ಟು ಸ್ಪೀಡ್ ಆಗ್ತದೆ ಅಷ್ಟು ಸ್ಪೀಡಿಗೆ ಮೂವ್ ಮಾಡಿ. ಆಸ್ ಅ ಪಬ್ಲಿಕ್ ಬರುವಾಗ ಅವರಿಗೆ ಫೋನ್ ಮಾಡಿ ಹೇಳಿ ನಿಮ್ಮದು ಚಲನ್ ರೆಡಿ ಆಗಿದೆ, ನೀವು ಗೂಗಲ್ ಪೇ ಮಾಡಿ, ನೀವು ಚಲನ್ ಕಟ್ಟಿ ಆಯ್ತಾ ಬಂದು ಪ್ರಿಂಟ್ ಕೊಂಡೋಗಿ. ಇಲ್ಲದಿದ್ದರೆ ಒಬ್ಬ ಪಬ್ಲಿಕ್ 3 ಸಲ ಬರಬೇಕು. ಒಂದು ಖಾತ ಮಾಡಿಸಿ ಒಂದು ಅರ್ಜಿ ತಂದು ಕೊಡಬೇಕು, ಅರ್ಜಿಯಲ್ಲಿ ಏನಾದರೂ ಬಾಕಿ ಇದ್ರೆ 2ನೇ ಸಲ ಬರಬೇಕು, ಚಲನ್ ಕಟ್ಟಲಿಕ್ಕೆ ಒಮ್ಮೆ ಬರಬೇಕು, ಪ್ರಿಂಟ್ ತಗೊಳ್ಳಿಕ್ಕೆ ಒಮ್ಮೆ ಬರಬೇಕು. ನಾವು ಜನರಿಗೆ ಎಷ್ಟು ಬೇಕಾದ ವ್ಯವಸ್ಥೆಯನ್ನು ಸುಲಭ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಬೇಕು. ಅದು ಬಿಟ್ಟು ನಾವು ದಿನ ಕಾಯಿಸುವುದು. ಮುಖ್ಯಾಧಿಕಾರಿ ಈ ಬಗ್ಗೆ ಒಂದು ಸಭೆಯನ್ನು ನೀವು ತುರ್ತಾಗಿ ಕರೆದು ಖಾತೆ ಅಭಿಯಾನದ ಬಗ್ಗೆ ತುರ್ತಾಗಿ ಕರೆದು ಫೈಲನ್ನು ಪೆಂಡಿಂಗ್ ಇಡಬೇಕು. ಯಾರು ಮೂವ್ ಮಾಡಿ. ಮತ್ತೆ ಪ್ರಾಬ್ಲಮ್ ಇದೆಯಾ, ಕಂಪ್ಲೇಂಟ್ಸ್ ಇದೆ, ಬಿಡಿ, ಕಂಪ್ಲೇಂಟ್ ಬೇರೆ ಮಾಡಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟೈಮ್ ಕೊಡಿ. ಆಸ್ ಅ ಲೀಗಲ್ ಇದ್ದದನ್ನು ಆದಷ್ಟು ಬೇಗ ಮೂವ್ ಮಾಡಿ ಅಂತ ಕೇಳ್ತಾರೆ.